ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಹೋಸ್ಟ್ ಪೃಥ್ವಿ ಭಟ್ ಮಾತನಾಡ್ತಿದ್ದೀನಿ. ನನ್ನ ಜೊತೆ ಖಾಲಿ ಖಾಲಿ ತಂಡದವರು ಇದ್ದಾರೆ. ಹೃದಯ್ ಶ್ರೀವತ್ಸ ಪ್ರಹ್ಲಾದ, ದೀಪಶ್ರೀ ಅಭಯ ಮತ್ತೆ ವಿಕ್ರಮ್ ಬೋರೇಗೌಡ್ರು ಇದ್ದಾರೆ ಫ್ರಮ್ ಸಖತ್ ಸ್ಯಾನ್-ಡಿಯೇಗೋ ಕನ್ನಡ ತರಂಗ. ಹಾಗೂ ಟೆಕ್ನಿಕಲ್ ಸಪೋರ್ಟ್ ಟೀಮ್ ಇಂದ ಶರತ್ ಸಿದ್ದಪ್ಪ ಅವರು ಇದ್ದಾರೆ. Thank you so much, Sharath Avare, for supporting us today and helping us with all of the technicalities. Okay. So, ಬನ್ನಿ ಖಾಲಿ ಖಾಲಿ ತಂಡದವ್ರ ಜೊತೆ ಮಾತಾಡೋಣ. ಈ ಕಿರುಚಿತ್ರ ಇದ್ರ ನಿರ್ದೇಶನೆ ಮಾಡಿದ್ದು ಹೃದಯ್ ಶ್ರೀವತ್ಸ ಅಂತ, ಆಮೇಲೆ ವತ್ಸ ಅವರು. ದೇ ಆರ್ ಫ್ರಮ್ ಸ್ಯಾನ್-ಡಿಯೇಗೋ, ಸೊ ಫ್ರಮ್ ಕ್ಯಾಲಿಫೋರ್ನಿಯಾ. ನಮಸ್ಕಾರ ನಿಮ್ಮಿಬ್ರಿಗೂ. ಅಂಡ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಇಸ್, ನಿಮ್ಮ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಭಾವನಾತ್ಮಕವಾಗಿತ್ತು, and I also felt very personal, and I really want to thank you both for giving us this movie and this experience to watch this. ಬಿಫೋರ್ ನಾನು ಕ್ವೆಶನ್ಸ್ ಎಲ್ಲ ಶುರು ಮಾಡೋ ಮುಂಚೆ ಎಲ್ಲರೂ ಯೋಚನೆ ಮಾಡ್ತಿರ್ಬಹುದು ಇವಾಗ ಎಷ್ಟು ವಯಸ್ಸಿರ್ಬೋದು ಹೃದಯ್ಗೆ ಅಂತ. ಸೊ ಕೆನ್ ಯು ಲೆಟ್ ದಿ ಆಡಿಯನ್ಸ್ ಅಂಡ್ ಲೆಟ್ ಅಸ್ ನೋ ಹೌ ಓಲ್ಡ್ ಯು ಆರ್? ನಾನು ಇವಾಗ 14 ವರ್ಷ, 9th ಗ್ರೇಡ್ ಅಲ್ಲಿ ಇದ್ದೀನಿ. ವಂಡರ್ಫುಲ್. ವಿಲ್ ಮೇಕ್ ಶೂರ್ ಈ ಇಂಟರ್ವ್ಯೂ ಮೂಲಕ ಎಲ್ಲಾರ್ಗೂ ನಿಮ್ ಟ್ಯಾಲೆಂಟ್ಸು ಎಲ್ಲ ಗೊತ್ತಾಗುತ್ತೆ, ಎಲ್ಲ ಆಡಿಯನ್ಸ್ಗೆ ಎಲ್ಲ ನಿಮ್ ಬಗ್ಗೆ ಗೊತ್ತಾಗ್ಬೇಕಂತ. ಲೆಟ್ಸ್ ಮೇಕ್ ಶೋರ್ ಆಫ್ ದ್ಯಾಟ್. Thank you. So before I jump into the questions, I just wanted to make sure that the audience knows everyone present here. And can you just please introduce yourselves and ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನೀವ್ ಏನ್ ರೋಲ್ ಮಾಡಿದೀರಾ ಅದನ್ನು ಸ್ವಲ್ಪ ಹೇಳಿ ಪ್ಲೀಸ್. ಅದೇ, ನಾನು ಹೃದಯ್ ಶ್ರೀವತ್ಸ, ನಾನು ಮಗನಾದ ಪಾತ್ರ ಮಾಡಿದ್ದೀನಿ. ಅಂಡ್ ಜೊತೆಗೆ ಎಡಿಟಿಂಗ್ ಮಾಡಿದ್ದಾನೆ, ಎಡಿಟಿಂಗ್ ಮಾಡಿದ್ದೀನಿ, ಮ್ಯೂಸಿಕ್ ಮಾಡಿದ್ದೀನಿ, ಒರಿಜಿನಲ್ ಸ್ಕೋರ್ ಅಂಡ್ ಕತೆಗೆ ಹೆಲ್ಪ್ ಮಾಡಿದ್ದೀನಿ. ಅದೇ ಇರೋರ್ ಮೂರಲ್ಲಿ ಯಾರು ಮಾಡ್ಕೊಂಡಿರೋದು. ನಾನು ದೀಪಶ್ರೀ ಅಭಯ, ನಾನು ತಾಯಿ ಪಾತ್ರ ಮಾಡಿದ್ದೀನಿ, ಹೆಂಡತಿ ಪಾತ್ರ ಮಾಡಿದ್ದೀನಿ. ಆಲ್ಸೋ ವಿಡಿಯೋಗ್ರಫಿಗೆ ಐ ಥಿಂಕ್ ಐ ಟೇಕನ್ a lot of the responsibility there. ಜೊತೆಗೆ ಯಾವ ಟೈಮಲ್ಲಿ ಯಾವ ಬಟ್ಟೆಗಳನ್ನ ಹಾಕೊಳ್ಬೇಕು, ಯಾವ ಟೈಮಲ್ಲಿ ತಿಂಡಿ ಕೊಡ್ಬೇಕು ಮೂವಿ ಮಾಡುವಾಗ. ಅಲ್ಲ ಬಟ್ಟೆಗಳು 43 ಶಾರ್ಟ್ಸ್ ಏನೋ ಇತ್ತು ಅನ್ಸುತ್ತೆ. ಶಾರ್ಟ್ ಮ್ಯಾನೇಜರು ಅಮ್ಮನೆ ಎಲ್ಲ ಯಾವ ಶಾರ್ಟ್ ಆಯ್ತಾ ಇರ್ತಾ ಕಂಟಿನ್ಯೂಟಿಗೆ. So I am the assistant everything. That sounds about right. ನಾನು ಶ್ರೀವತ್ಸ ಪ್ರಹ್ಲಾದ, ಸಖತ್ ಪಾರ್ಟ್ ಆಫ್ ಸಖತ್ ಆಸ್ ವೆಲ್. ಅದೇ ನೀಲಿ ಹಳದಿ ಬಣ್ಣ ಶರ್ಟ್ ಕೂಡ ಹಾಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾಗೆ ಖಾಲಿ ಖಾಲಿಗೆ ಕತೆ ಹಾಗೂ ನಿರ್ದೇಶನ ಮಾತಾಡ್ಬೇಕಾದ್ರೆ ಅಗೇನ್ ಮೂರು ದಿನದಲ್ಲಿ ಯಾರಾದ್ರೂ ಒಬ್ರು ಯಾರು ಜೋರ್ ವಾಯ್ಸ್ ಇರುತ್ತೋ ಅವ್ರು ಮಾತಾಡಬೇಕು ಅಂತ ನಿರ್ದೇಶನ ಮಾಡ್ಕೊಂಡು ಹೋಗಿರೋದು. ಆಮೇಲೆ ಓಲ್ಟು ವಿಕ್ರಮ್. ನಾನು ವಿಕ್ರಮ್. ನಂದು ಕಾಂಟ್ರಿಬ್ಯೂಷನ್ ಈ ಮೂವಿಯಲ್ಲಿ 0. ಫೋನ್ ಕಾಲ್ ಇನ್ನು ಬಾಕಿ ಇದೆ ತರ ಇದೆ ಇದು. ಬಟ್ ಇದೊಂದು ಪ್ರಯತ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ ನಾನೇನೆ. ಯಾಕಂದ್ರೆ ಹೃದಯ್ ಅವ್ರದ್ದು ಟ್ಯಾಲೆಂಟ್ ನಾನು ಮೊದ್ಲೇ ನೋಡಿದ್ದೆ. ಅವರು ಆಸ್ಕರ್ ನಾಮಿನಿ ಅಂತೇಳಿ ಒಂದು ಪ್ರಯತ್ನ ಇಲ್ಲಿ ಮೊದಲೇ ಸ್ಯಾನ್-ಡಿಯೇಗೋದಲ್ಲಿ 1-2 ವರ್ಷದಿಂದ ಮಾಡಿದ್ರು. ಅದು ತುಂಬಾ ಪಾಪ್ಯುಲರ್ ಆಗಿತ್ತು. ಹಾಗಾಗಿ ಹೃದಯ್ ಅವರಿಗೆ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಪ್ರಯತ್ನ ಮಾಡಿ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು. ಜೊತೆಗೆ ನಮ್ಮ ಹತ್ರ ಬಹಳ ಟೈಮ್ ಕಮ್ಮಿ ಇತ್ತು. ಒಂದು ಕಮ್ಮಿ ಟೈಮ್ ಅಲ್ಲಿ ಇದನ್ನ ಮಾಡಿದ್ರಲ್ಲ, ದಟ್ ವಾಸ್ ರಿಯಲಿ ಚಾಲೆಂಜಿಂಗ್. ನಮ್ದು ಕಾಂಟ್ರಿಬ್ಯೂಷನ್ ಏನಿಲ್ಲ, ಅವಾಗ ಫೋನ್ ಮಾಡಿ ಎಲ್ಲಿಗೆ ಬಂತು ಅಂತ ಕೇಳದ್ ಬಿಟ್ರೆ ಇನ್ನೇನು ಜಾಸ್ತಿ ಕಾಂಟ್ರಿಬ್ಯೂಷನ್ ಇಲ್ಲ. ಅಷ್ಟೇ. ನಾನು ವಿಕ್ರಮ್ ಅಂತ ಹೇಳಿ ಬೈತೇವೆ. ನಾನು ಸಖತ್ ತಂಡದ ನಾನೊಬ್ಬ ವಾಲಂಟಿಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಫಾರ್ ಇಂಟ್ರೊಡ್ಯೂಸಿಂಗ್ ಯೋರ್ ಸೆಲ್ಫ್ಸ್. ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಈ ಚಿತ್ರ ತೆಗ್ದಿರೋ ಶೈಲಿ ಇದೆಯಲ್ಲ, ಇದು ತುಂಬಾ ವಿಭಿನ್ನವಾಗಿತ್ತು ಆಸ್ ಕಂಪೇರ್ ಟು ಅದರ್ ಮೂವೀಸ್ ನಾನು ನೋಡಿದ್ದೀನಿ. TKSFFದು ಇದೊಂಥರ ವಿಭಿನ್ನವಾಗಿತ್ತು. ಆಕ್ಚುಲಿ ನಾನು ಇದನ್ನ ನೋಡಿದಾಗ ನಂಗೆ ಅರೈವಲ್ ಅನ್ನೋ ಒಂದು ಮೂವಿ ನೆನಪು ಬಂತು. ಅದರಲ್ಲಿ ದ ಮ್ಯೂಸಿಕ್ ಆ್ಯಂಡ್ ದ ಮಾಂಟಾಜಸ್, they play a very important role and really an impactful role. So ಇದು ನೋಡಿದ ತಕ್ಷಣ ನನಗೆ ಅದ್ರದ್ದು ಒಂಥರ ನಾಸ್ಟಾಲ್ಜಿಕ್ ನೆನಪು ಬಂತು.
ಈ ಸ್ಪೆಸಿಫಿಕ್ ಸ್ಟೈಲ್ ಆಫ್ ಮೂವಿ ಮೇಕಿಂಗ್ನ ಏನಂತ ಕರೀತಾರೆ, ಈ ಶೈಲಿಗೆ ಏನಂತ ಏನಾದರೂ ಹೆಸರಿದೆಯಾ? ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ? ಲೈಕ್ ಡಿಡ್ ಯು ಆಲ್ ಪ್ಲಾನ್ ಟು ಡೂ ದಿಸ್ ಹೀಗೆ, ಅಥವಾ ಇಟ್ ಜಸ್ಟ್ ಟರ್ನ್ಡ್ ಔಟ್ ಹಾಗೆ ಅಂತ? ಫಸ್ಟ್ ಆಫ್ ಆಲ್ ಅದಕ್ಕೆ ಏನು ಹೆಸರಿದೆಯೋ ಅನ್ನೋದು ಗೊತ್ತಿಲ್ಲ. ಎರಡನೇದು ಅರೈವಲ್ ಸಿನಿಮಾ ನಾನು ನೋಡ್ತೀನಿ, ನೋಡಿಲ್ಲ. ಆ, ಆಮ್, ಈ ಈ ನೋಡಿ ನೋಡಿ ಅದರಲ್ಲೂ ಲೈಕ್ ದ ಬಿಗಿನಿಂಗ್ ಅಂಡ್ ದಿ ಎಂಡ್ ಅಲ್ಲಿ ದೇ ಶೋ ದ ಲೈಫ್, ಅದ್ರಲ್ಲಿ ಒಂಥರ montage ಅಲ್ಲಿ ಅದು ನಂಗೆ ದ ವೇ ಯು ಶೋಡ್ ಇಟ್ ಸೀಮ್ ಲೈಕ್ ಅ ವೆರಿ ಪ್ರೊಫೆಷನಲ್ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್, ಸೊ ದಟ್ಸ್ ವೈ ಐ ವಾಸ್ ಆಸ್ಕಿಂಗ್ ದಟ್. ಇದು ಶುರು ಆಗಿದ್ದು ಮಾಂಟೇಜ್ ಶಾರ್ಟ್ಸ್ ಏನಕ್ಕೆ ಅಂದ್ರೆ ಒಂದು ದಿನಚರಿನ ಕ್ಯಾಪ್ಚರ್ ಮಾಡ್ಕೊಳ್ಳೋ ರೀತಿನಲ್ಲಿ ಮಾಡ್ಕೊಂಡು ಹೋಗಿದ್ದು. ಅಂಡ್ ಇದೊಂಥರ ಕನ್ಸ್ಟ್ರೈಂಟ್ ಡ್ರಿವನ್ ಕ್ರಿಯೇಟಿವಿಟಿ ಅನ್ನೋ ರೀತಿನಲ್ಲಿ. ಯಾಕೆಂದ್ರೆ ಒಂದಷ್ಟು ನಮ್ಗೆ ನಮ್ದೇ ಆದಂತ ಚೌಕಟ್ಟಿತ್ತು. ಅದು ಬೇಕಾದ್ರೆ ಆಮೇಲೆ ಮಾತಾಡೋಣ. ನಮ್ ವಿಕ್ರಮ್ ಯಾವ ರೀತಿ ನಮ್ಮನ್ನ ತಗಲಾಕಿದ್ರು ಅನ್ನೋದನ್ನೇ ಮಾತಾಡ್ಬೇಕು ಆಕ್ಚುಲಿ. ಅಂದ್ರೆ ಆ ಸಲಿಗೆ, ಆ ಪ್ರೀತಿ ವಿಶ್ವಾಸ ಇದೆಯಲ್ಲ, ಟಕ್ಕಂತ ಮಾಡೋಣ ಅಂತ. ಸೊ ಆ ಒಂದು ದಿನದಲ್ಲಿ ನಾವು ಒಂದು ಕಥೆ, ಈ ಒಂದು ಕನ್ಸ್ಟೆಂಟ್ಸ್ ಗಳನ್ನ ಇಟ್ಕೊಂಡು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಶುರು ಮಾಡ್ಕೊಂಡಿದ್ದಂಥದ್ದು. ಸೊ ಆ ರೀತಿ ಶಾರ್ಟ್ಸ್ ತಗೊಂಡ್ವಿ. ಇನ್ಫ್ಯಾಕ್ಟ್ ನಾವು ಕಥೆ ಮಾಡಿದಾಗ ಸ್ವಲ್ಪ ಟಾಕಿ ಪೋರ್ಷನ್ಸ್, ಡೈಲಾಗ್ಗಳು ಇತ್ತು. ಅದಾದ್ಮೇಲೆ ಎಡಿಟರ್ ಟೇಬಲ್ ಅಲ್ಲಿ ನಮ್ಗೆ ಆಕ್ಚುಲಿ ಮಾಡಿದ್ವಿ ಒಂದಷ್ಟು ಮಾಡಿ ಬರೀ ಇದು ವಾಯ್ಸ್ ಓವರ್ ಅಲ್ಲಿ ಮಾಡ್ಕೊಂಡ್ಬಿಡೋಣ ಅಂತ ಒಂದು ಆತರ ಅನ್ನಿಸ್ತು. ಅದು ಯಾಕೆಂದ್ರೆ ಒಂದ್ಸರಿ ಕಥೆಗೆ ಜೀವ ಕೊಟ್ಟ ಮೇಲೆ ಆ ಕಥೆನೇ ನಮಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾ ಇರುತ್ತೆ. ಆ ಪಾತ್ರಗಳಾಗ್ಲಿ ಕಥೆಗಳಾಗ್ಲಿ ಅದೇ ರೀತಿನಲ್ಲಿ ನಾವು ಓಕೆ ಹಿಂಗೆ ಮಾಡೋಣ ಅನ್ಕೊಂಡು ಎಡಿಟರ್ ಟೇಬಲ್ ಅಲ್ಲಿ ಡಿಸಿಷನ್ ಮಾಡಿರೋದು. ಹತ್ರ ಏನಾದ್ರು ಹೇಳ್ಬೇಕಾಯ್ತಾ? ಅದೇ ನಾವು ಡಿಸಿಷನ್ ಮಾಡಿದ್ದು ಒಂದು ಇಂಟ್ರೆಸ್ಟಿಂಗ್ ವಿಷಯಗೆ, ಅದನ್ನ ಆಮೇಲೆ ಹೇಳ್ತೀವಿ. ಬಟ್ ಅದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಂಡ್ ಥ್ಯಾಂಕ್ ಯು ವಿಕ್ರಮ್ ಅಂಕಲ್ ಫಾರ್ ಕೀಪಿಂಗ್ ಅಸ್ ಇನ್ ಮೈಂಡ್, ಆಫ್ ಕೋರ್ಸ್. ಅಂಡ್ ಈ ಶೈಲಿ ಆಫ್ ಫಿಲ್ಮ್ ಮೇಕಿಂಗ್ ನಾವು, ಐ ಥಿಂಕ್ ಯು ಆರ್ ಟಾಕಿಂಗ್ ಅಬೌಟ್ ಹೌ ನಾವು ಸ್ಟಾರ್ಟಿಂಗ್ ಅಲ್ಲೇ ಎಂಡ್ ಕೊಟ್ಟಿದೀವಿ ಅಂತ. ಇಸ್ ದಟ್ ವಾಟ್ ಯು ಆರ್, ಆ ತರ ಅಲ್ವಾ? ಸೊ ಅದನ್ನ ನಾವ್ ಯಾಕೆ ಮಾಡಿದ್ದು ಅಂದ್ರೆ, ಇದು ಈ ಫಿಲ್ಮ್ ಏನಂದ್ರೆ ಸಾವು ಬಗ್ಗೆ. ಅಂಡ್ ಎಲ್ಲಾರ್ಗೂ ಗೊತ್ತು ಸಾವು ಖಚಿತ ಅಂತ. ಇಟ್ಸ್ ಗೋಯಿಂಗ್ ಟು ಹ್ಯಾಪನ್, ಇಟ್ಸ್ ಇನ್ಎವಿಟಬಲ್ ಸಾವು. ಅಂಡ್ ಅದನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತೀವಿ. ಯಾಕಂದ್ರೆ ದ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆ ಸಾವು ಸುತ್ತಲೂ ಇರೋ ಎಮೋಷನ್ಸ್, ಆ ಸುತ್ತಲೂ ಇರೋ ಕತೆ, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್ ಆಫ್ ದಿಸ್ ಮೂವಿ. ಸೊ ಅದಕ್ಕೇನೆ ನಾವು ಆ ಥರನೇ ಕೊಟ್ಬಿಡ್ತೀವಿ. ಅಂಡ್ ಅದ್ರ ಹಿಂದೆ ಇರೋ ಸ್ಟೋರಿ, ಎಮೋಷನ್ಸ್ನ ಕೊಡ್ತೀವಿ. ವಂಡರ್ಫುಲ್ ವಂಡರ್ಫುಲ್. ಸೊ ಈ ಎಮೋಷನ್ಸ್ ಇದೆಯಲ್ಲ, ಈ ಎಮೋಷನ್ಸು ದಿಸ್ ಲೈಕ್ ಕಮ್ ಔಟ್ ಆಫ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್, ಅಥವಾ ನಿಮ್ಮ ಮೂವಿಯಲ್ಲಿ ಆರಂಭದಲ್ಲಿ ಬರುತ್ತಲ್ಲ ರಿಮೆಂಬರಿಂಗ್ ಶ್ರೀನಿವಾಸ್ ಸಕ್ಕತ್ ಶ್ರೀನಿ ನಂದಕುಮಾರ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಏನೋ ವಿಸ್ತಾರವಾಗಿ ಸ್ವಲ್ಪ ಹೇಳ್ಬಹುದು? ಅದೇನು ಲೈಕ್, ಅಂಡ್ ಇಫ್ ದಿಸ್ ಇಸ್ ಕಮಿಂಗ್ ಔಟ್ ಆಫ್ ಸಮ್ ರಿಯಲ್ ಲೈಫ್ ಇದು ಅಂತ. ಇದು ನಾನು ಎರಡು ವಿಚಾರ ಇಲ್ಲಿ ಹೇಳ್ತೀನಿ. ಒಂದು, ಸಖತ್ ಅಂದ್ರ ಸ್ಯಾಂಡಿಯಾಗೋ ಕನ್ನಡ ತರಂಗ ಅಂತ ಒಂದು ಶುರು ಮಾಡಿದ್ವಿ. ಎಲ್ಲಾ ಇಂಪಾರ್ಟೆಂಟ್ ಸಿಟಿಗಳಲ್ಲಿ ಒಂದು ಕನ್ನಡ ಸಂಘ ಇದ್ದೇ ಇದೆ. ಅದು ಬಹಳ ಖುಷಿ ಆಗುವಂತ ವಿಷಯ. ಅದು ನಮ್ಮಲ್ಲೂ KKSST ಅನ್ನೋದು ಒಂದಿದೆ. ಅಲ್ಲಿ ಏನಂದ್ರೆ ನಿಮಗೆ ಎಲ್ಲ ಕನ್ನಡಿಗರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವರ ಮಕ್ಕಳ ಪ್ರತಿಭೆ, ಅವರ ಪ್ರತಿಭೆಗಳು, ಅಲ್ಲಿ ಹಾವಭಾವಗಳು, ವಿಚಾರಗಳು, ಈ ತರ ಎಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಆಸ್ಪದ ಮಾಡ್ಕೊಟ್ಟಿದೆ. ಬಹಳಷ್ಟು ಇವಾಗ ನಾವೆಲ್ಲ ಪರಿಚಯ ಆಗಿರೋದು ಥ್ರೂ KKSST ಆ ಲೆಕ್ಕದಲ್ಲಿ ನೋಡ್ಬೇಕಾದ್ರೆ. ಬಟ್ ಆದ್ರೆ ಈ ತರ ಹೊರಗಿನವರು, ಈಗ ಪ್ರವೀಣ್ ಗೋಡ್ಕಿಂಡ್ ಇರ್ಬೋದು, ನಮ್ ಕೃಷ್ಣೇಗೌಡ್ರು ಇರ್ಬೋದು, ಅಥವಾ ಇವತ್ತಿನ ವೀಣಾ ಸುಂದರ್, ಸಾಕಷ್ಟು ಜನ ಪ್ರತಿಭೆಗಳಿದ್ದಾರೆ. ಅವರು US ಟೂರ್ ಮಾಡ್ತಾ ಇರ್ತಾರೆ. ನಮ್ಮಲ್ಲೂ ಅಂತವ್ರನ್ನ ಕರ್ಸ್ಕೊಳ್ಬೇಕು ಅನ್ನೋದು ಈ ತರ ಒಂದು ವಿಚಾರ ಮಾಡೋದು ಶುರು ಮಾಡಿ. ಆಕ್ಚುಲಿ ಪೊಯೆಟ್ರಿ ಬರೆದಿರುವಂತ ಶೇಷ್ ಅವ್ರು ಶುರು ಮಾಡಿ, ಬಸವರಾಜ್ ಅಂತಿದ್ದಾರೆ, ವಿಕ್ರಮ್, ನಾನು, ಈ ಕಾರ್ತಿಕ್ಗಳು, ನಮ್ಮಲ್ಲಿ ಇಬ್ರು ಕಾರ್ತಿಕ್ ಬೇರೆ ಇದ್ದಾರೆ. ಬಹಳ ಜನ ಇದ್ದಾರೆ ಈ ತರ, ಶಿಶಿರ್ ಅಂತ ಒಂದಷ್ಟು ಜನ ಸೇರ್ಕೊಂಡು ಈ ತರ ಮಾತಾಡಿ ಬೇರೆ ಏನೋ ಪರ್ಫಾರ್ಮೆನ್ಸಸ್ಗಳನ್ನು ಇಲ್ಲಿ ತಂದು ಕೊಡಬೇಕು, ಆ ಒಂದು ರೀತಿ ಒಂದು ರಿಚ್ ಮನೋರಂಜನೆಯನ್ನ ತಂದು ಕೊಡಬೇಕು ಅಂತ ಶುರು ಮಾಡಿರುವಂತದ್ದು ಸಖತ್. ಸರಿನಾ? ಅಲ್ಲಿ ಶುರು ಮಾಡ್ಬೇಕಾರೆ ಇಷ್ಟ ಹೆಸರುಗಳೆಲ್ಲ ಹೇಳಿದೆ, ಶ್ರೀನಿ ಕೂಡ ಒಬ್ಬರಾಗಿದ್ರು. ಶ್ರೀನಿ ಅವರು ಶ್ರೀನಿವಾಸ್ ನಂದಕುಮಾರ್ ಅಂತ, ನೀವು ಇವಾಗ US ಕನ್ನಡ ಚಾಪ್ಟರ್ ಅಲ್ಲಿ ಒಂದು ಪ್ರಸಿದ್ಧವಾದ ಹೆಸರು. ಮನುಷ್ಯ ಕನ್ನಡಕ್ಕೆ ಎಲ್ಲವನ್ನೂ ಮಾಡಿದ್ದಾರೆ, ಆಯ್ತಾ? ಅವ್ರನ್ನ ಕಳ್ಕೊಂಡ್ವಿ ನಾವು. ಅನಿವಾರ್ಯ ಏನು ಅಂತಂದ್ರೆ, ಮನುಷ್ಯ ಬೆಳಿಗ್ಗೆ ನೆಮ್ಮದಿಯಾಗಿ ಓಡಾಡ್ಕೊಂಡು ಇದ್ದವರು ಸಂಜೆ ಅಷ್ಟೊತ್ತಿಗೆ ಹೊರಟ್ಬಿಟ್ರು, ಆಯ್ತಾ?
ಅದು ನಮ್ಗೆಲ್ಲರಿಗೂ ಒಂದು ಇಂಪ್ಯಾಕ್ಟ್ ಆಗಿತ್ತು. ಹಾಗಂತ ಹೇಳಿ ಅದ್ರ ಮೇಲೆ ಸಿನಿಮಾ ಮಾಡಬೇಕು ಅಂತ ಏನೂ ಮಾಡಲಿಲ್ಲ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಏನಂತಾರೆ, It is like ಗೌತಮ everyone. ಬುದ್ಧ ಹೇಳ್ತಾರೆ ಗೊತ್ತಾ, ಸಾವು ನೋವು ಕಳ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೋಗಿ ಕೇಳಿದಾಗ, ನೀನ್ ಯಾರ ಮನೆಯಲ್ಲಿ ಸಾವಾಗಿರಲ್ವೋ ಅವ್ರ ಮನೆಯಿಂದ ಸಾಸಿವೆ ತಗೊಂಬ ಅಂತ ಹೇಳ್ತಾರೆ. ತಗೊಂಬ ಅಂತ. ಹೌದು, ಆ ಕರೆಕ್ಟ್. ಸಾಸಿವೆ ಸಿಗಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಸಾವಿಗೆ ಸಾವಿಲ್ಲ, ಬದಲಾವಣೆಗೆ ಬದಲಾವಣೆ ಇಲ್ಲ ಅನ್ನೋ ರೀತಿನಲ್ಲಿ. ಚೇಂಜ್ ಕ್ಯಾನ್ ನೆವರ್ ಚೇಂಜ್ ಅಂಡ್ ದ ಡೆತ್ ಈಸ್ ಇನ್ನೆವಿಟಬಲ್ ಅನ್ನೋ ರೀತಿನಲ್ಲಿ ಕರೆಕ್ಟ್. ಅದೇ ಅಲ್ವಾ. ಸಾವು ಖಚಿತ, ಬದಲಾವಣೆ ಶಾಶ್ವತ, ಆ ಅದ್ರೊಳಗೆ ನಾವು ಬದುಕ್ತಾ ಇರೋದು. ಸೊ ಕರೆಕ್ಟ್. ಹಾಗಾಗಿ ಪ್ರತಿಯೊಬ್ಬರಿಗೂ ಮುಟ್ಟುವಂತ ವಿಚಾರ. ಆ ಹೌದು. ಸಿನಿಮಾ ಎಲ್ಲ ಮಾಡಿದ್ಮೇಲೆ ನಾವು ಶ್ರೀನಿ ಅವ್ರ ಹತ್ರ ಅಫ್ಕೋರ್ಸ್ ನೆನ್ಸ್ಕೊಂಡ್ ಮಾಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮ ನಾವು ಏನ್ ಮಾಡಿದ್ರು ಶ್ರೀನಿ ನೆನ್ಸ್ಕೊಂತೀವಿ ಸಖತ್ ತಂಡದಲ್ಲಿ. ಬಟ್ ಅವ್ರ ವೈಫ್ ಕೇಳಿ ಈ ತರ ಮಾಡಿದೀವಿ, ಅವ್ರಿಗೊಂದು ಸಿನಿಮಾ ತೋರಿಸಿದ್ದೇನೆ, ಈ ತರ ಮಾಡಿದೀವಿ, ನಿಮ್ಗೆ ಓಕೆನಾ, ಸೂಕ್ತವಾಗಿದೆಯಾ ಅಂತ ಹೇಳಿ ಹೆಸರು ಈ ತರ ಹಾಕೊಂಡಿದ್ದು. ಅದೇ That's really good to know. I mean, our condolences to Srini and his family. But that's ತುಂಬಾ ಇದು ತುಂಬಾ ಜನಕ್ಕೆ ಮುಟ್ಟಿದೆ, ಈ ಮೆಸೇಜ್ ಮುಟ್ಟಿದೆ, ಈ ಮೂವಿ ಮುಟ್ಟಿದೆ. ಅಂಡ್ ನೀವು ಹೇಳ್ದಂಗೆ ಡೆತ್ ಇಸ್ ಇನ್ನೆವಿಟಬಲ್ ಅಲ್ವಾ. ಸೊ ಇಟ್ಸ್ ಗೋಯಿಂಗ್ ಟು ರೀಚ್ ಎವ್ರಿ ಒನ್ ರಿಯಲೈಸಸ್ ದಿಸ್, ಎವ್ರಿ ಒನ್ ನೋಸ್ ಇಟ್ ಇನ್ ದೇರ್ ಹಾರ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಎಲ್ಲರಿಗೂ ಗೊತ್ತು, ಎಲ್ಲರೂ ಯಾವುದೋ ಒಂದು ರೀತಿಲಿ ಅನುಭವಿಸೂ ಇರ್ತಾರೆ. ಸೊ ಡೆಫಿನೆಟ್ಲಿ ತುಂಬಾ ಜನಕ್ಕೆ ಮುಟ್ಟಿದೆ. ಅದು ನಿಮ್ಮ ಸ್ಕ್ರೀನಿಂಗ್ದು ರಿವ್ಯೂಸ್ ನೋಡಿದಾಗ್ಲೂ ಗೊತ್ತಾಗಿದೆ ನಮಗೆ. ತುಂಬಾ ಜನಕ್ಕೆ ಇದು ತುಂಬಾ ಮುಟ್ಟಿದೆ, ಭಾವನಾತ್ಮಕವಾಗಿದೆ, ಎಮೋಷನಲ್ ಆಗಿದೆ, ಪರ್ಸನಲ್ ಆಗಿ ಫೀಲ್ ಆಗಿದ್ದಾರೆ ಅಂತಾನೂ ಹೇಳಿದ್ದಾರೆ ಜನ. ಸೊ ದಟ್ಸ್ ರಿಯಲಿ ಗುಡ್. ನನ್ನ ಮುಂದಿನ ಪ್ರಶ್ನೆ ವಿಕ್ರಮ್ ಅವ್ರಿಗೆ. ವಿಕ್ರಮ್ ಅವರೇ, ನೀವು ಸಖತ್ನ ರೆಪ್ರೆಸೆಂಟ್ ಮಾಡ್ತಿದ್ದೀರಾ. ಆ್ಯಂಡ್ ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ನೋ, ಸಖತ್ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೋದಾ, ವಿವರಿಸ್ಬೋದಾ ಅದ್ರ ಬಗ್ಗೆ? ವಾಟ್ ಇಸ್ ದಿಸ್ ಗ್ರೂಪ್, ಈ ಸಖತ್ ತಂಡ ಏನು ಅಂತ? ಖಂಡಿತ. ಸೊ ವತ್ಸ ಅವ್ರು ಹೇಳ್ದಂಗೆ ನಮ್ಮ ಸ್ಯಾಂಡಿಯಾಗೋದಲ್ಲಿ ಕನ್ನಡ ಸಂಘ ಅಂತ ಮೊದಲಿಂದನೂ ಇತ್ತು. ಅದು ಕನ್ನಡ ಸಂಘ, ಕನ್ನಡ ಕಾರ್ಯಕ್ರಮಗಳು, ಮಕ್ಕಳದು ಏನಿದೆ, ಆಮೇಲೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ಸ್, ಇಂಥದ್ದೆಲ್ಲ ಚೆನ್ನಾಗೆ ಮಾಡ್ಕೊಂಡು ಹೋಗ್ತಾ ಇತ್ತು. ಬಟ್ ಏನು ಒಂದು ಮಿಸ್ಸಿಂಗ್ ಏನಪ್ಪಾ ಇತ್ತು ಅಂದ್ರೆ, ಈ ಪ್ರತಿಭೆಗಳು, ಟ್ಯಾಲೆಂಟ್ಸ್ ಹೊರಗಡೆಯಿಂದ ಬರ್ತಾರಲ್ಲ ಅಂತ ಟ್ಯಾಲೆಂಟ್ಸ್ಗಳದ್ದು, ಅಥವಾ ಯಾವುದೋ ಒಂದು ಮೂವೀಸ್ ಶೋಕೇಸ್ ಮಾಡೋಂಥದ್ದಾಗ್ಲಿ, ಇಂಥದ್ದಕ್ಕೆ ನಮ್ಗೆ ಇಲ್ಲಿ ಸ್ಯಾಂಡಿಯಾಗೋದಲ್ಲಿ ಮೊದಲು ಅವಕಾಶ ಇರಲಿಲ್ಲ. ನಾವು ಕನ್ನಡ ಸಂಘಕ್ಕೆ ಸುಮಾರು 1-2 ಸತಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇದನ್ನ ಮಾಡೋಣ ಅಂದಾಗ ಅವರು ನೀವ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿ ಮಾತಾಡಿದ್ರು. ಹಾಗಾಗಿ ನಾವೇನ್ ಮಾಡ್ಕೊಂಡ್ವಿ, ಒಂದು ತಂಡ ಅಂತ ಮಾಡ್ಕೊಂಡ್ವಿ, ಸಖತ್ ತಂಡ ಅಂತ, ಸ್ಯಾಂಡಿಯಾಗೋ ಕನ್ನಡ ತರಂಗ ಅಂದ್ಬಿಟ್ಟು ಒಂದು ತಂಡ ಮಾಡ್ಕೊಂಡ್ವಿ ನಾವು. ಅದ್ರಲ್ಲಿ ಇವರು ವತ್ಸ ಅವ್ರು ಹೇಳ್ದಂಗೆ, ನಾನು, ವತ್ಸ, ಶಿವಾನಂದ್, ಶೇಷು, ಇವರೆಲ್ಲ ಕಾರ್ತಿಕ್ಸ್, ಪೋತ್ ಕಾರ್ತಿಕ್ಸ್, ಇವರೆಲ್ಲ ಮೆಂಬರ್ಸ್, ನಾವೆಲ್ಲ ಸೇರ್ಕೊಂಡು ಆಯ್ತು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂತ ಒಂದು ಸಂಘ. ಇದು ಮಾಡಿ ಒಂದು 3-4 ವರ್ಷ ಆಯ್ತು. ಈಗ ಸುಮಾರಷ್ಟು ಪ್ರೋಗ್ರಾಮ್ಸ್ ನಾವು ಸ್ಯಾಂಡಿಯಾಗೋದಲ್ಲಿ ಮಾಡ್ಕೊಟ್ಟಿದೀವಿ. ಸುಮಾರಷ್ಟು ಟ್ಯಾಲೆಂಟ್ಸ್, ಸುಮಾರಷ್ಟು ಮೂವೀಸ್ ಕೂಡ ನಾವು ಶೋ ಮಾಡಿದೀವಿ. ಆಮೇಲೆ ಸುಮಾರಷ್ಟು ಟ್ಯಾಲೆಂಟ್ಸ್ ಕೂಡ ನಾವು ಇಲ್ಲಿ ಸ್ಯಾಂಡಿಯಾಗೋದಲ್ಲಿ ಇದು ಮಾಡಿದೀವಿ. ಸೊ ಇಲ್ಲೇನು ಅಂದ್ರೆ, ಸ್ಯಾಂಡಿಯಾಗೋದಲ್ಲಿ ಏನು ಅಂದ್ರೆ, ಸ್ಯಾಂಡಿಯಾಗೋ ಇಸ್ ಅ ಸ್ಮಾಲ್ ಸಿಟಿ, ಹಂಗಾಗಿ ಇಲ್ಲಿ ಕನ್ನಡ ಪಾಪ್ಯುಲೇಷನ್ ಕೂಡ ಸ್ವಲ್ಪ ಕಮ್ಮಿನೇ. ಬಟ್ ಏನು ಅಂದ್ರೆ, ಪಾಪ್ಯುಲೇಷನ್ ಎಷ್ಟೇ ಕಮ್ಮಿ ಇದ್ರು ಟ್ಯಾಲೆಂಟ್ಸ್ ಇಲ್ಲಿ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಪ್ರೋತ್ಸಾಹ ಮಾಡೋರು ತುಂಬಾ ಚೆನ್ನಾಗಿದ್ದಾರೆ. ಹಾಗಾಗಿ ನಮ್ಗೆ ಇಲ್ಲಿ ನಾವ್ ಏನೇ ಒಂದು ಶೋ ಮಾಡಿದ್ರು ಮಿನಿಮಮ್ ಗ್ಯಾರಂಟಿಡ್ ಆಡಿಯನ್ಸ್ ಅಂತ ನಮ್ಗೆ ಯಾವಾಗ್ಲೂ ಇರ್ತಾ ಇತ್ತು. ಆಮೇಲೆ ನಮ್ಗೆ ಪ್ರೋತ್ಸಾಹ ಕೂಡ ಚೆನ್ನಾಗಿರ್ತಾ ಇತ್ತು. ಹಂಗಾಗಿ ನಾವ್ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರು ಇಲ್ಲಿ ಚೆನ್ನಾಗಿ ಯಾವಾಗ್ಲೂ ಸಕ್ಸಸ್ ಆಗ್ತಾ ಇತ್ತು. ಸೊ ಅದು ನಾವು ಸಕ್ಸಸ್ ನೋಡ್ಬಿಟ್ಟು ಇದನ್ನ ನಾವು ಮುಂದುವರಿಸ್ಕೊಂಡು ಬಂದಿದೀವಿ. ಹಂಗೆ ಮುಂದುವರಿಸ್ತಾ ಇದೀವಿ. ನೆಕ್ಸ್ಟ್ ವರ್ಷ ಕೂಡ ಒಂದು 2-3 ಇವೆಂಟ್ಸ್ ನಾವು ಪ್ಲಾನ್ ಮಾಡಿದೀವಿ. ನಮ್ಮ ಇದ್ರಲ್ಲಿ ಇದೆ ಪೈಪ್ಲೈನ್ ಅಲ್ಲಿ. ಶೇಷ್ ಅವರು ಏನೇ ಬಂದ್ರು ಫಸ್ಟ್ ಶೇಷ್ ಅವರು ಇದನ್ನ ಇನಿಷಿಯೇಟಿವ್ ತಗೊಂಡು ಪ್ಲಾನ್ ಮಾಡ್ತಾರೆ, ಆಮೇಲೆ ಇದ್ ಮಾಡ್ತಾರೆ. ಬಾಕಿ ನಾವೆಲ್ಲ ನಮ್ದೆಲ್ಲ ಎಕ್ಸಿಕ್ಯೂಷನ್ ಅಂಡ್ ಸ್ಪಾನ್ಸರ್ಸ್ ಹುಡ್ಕೊಂಡ್ ಬರೋದು ಅಥವಾ ಎಕ್ಸಿಕ್ಯೂಷನ್ ಮಾಡೋದು ನಮ್ ಕೆಲಸ. ಸೊ ಅದು ನಮ್ಗೆ ಇಲ್ಲಿ ಸ್ಯಾಂಡಿಯಾಗೋದಲ್ಲಿ ಸ್ಪಾನ್ಸರ್ಸ್ ಅಥವಾ ಎಕ್ಸಿಕ್ಯೂಷನ್ಗೆ ಸುಮಾರಷ್ಟು ವಾಲಂಟಿಯರ್ಸ್ ಇದ್ದಾರೆ, ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ನಮ್ ತಂಡ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ಇನ್ನ ಚೆನ್ನಾಗಿ ಒಳ್ಳೆ ಪ್ರಾಸ್ಪೆಕ್ಟ್ ಕೂಡ ಇದೆ. ದಟ್ಸ್ ರಿಯಲಿ ಗುಡ್. ಹಾಗೆ ಎಲ್ಲ ಕೆಲಸನೂ ಮುಂದುವರಿಸಿ, ಕನ್ನಡಗೆ ಪ್ರೋತ್ಸಾಹಿಸಿ, ಕನ್ನಡ ಅಭಿಮಾನಿಗಳಿಗೆ ಪ್ರೋತ್ಸಾಹಿಸಿ. ಸೊ ದ್ಯಾಟ್ ಇಸ್ ರಿಯಲಿ ಗುಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ದ್ಯಾಟ್ ವಿತ್ ಅಸ್. ಇವಾಗ ಒಂದು ಲೆಟ್ಸ್ ಟೇಕ್ ಅ ಕ್ವಿಕ್ ಶಾರ್ಟ್ ಬ್ರೇಕ್ ಟು ಸಿ ದ TKSSF ಸ್ಪಾನ್ಸರ್ಸ್ ವಿಡಿಯೋ. ಒಂದು ಕ್ವಿಕ್ ಬ್ರೇಕ್ ತಗೊಳ್ಳೋಣ.
ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತಗೊಳ್ಬಿಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀಕ್ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾ ಇದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ. ರೈಟ್, ವತ್ಸ ಅವರೇ, ನಿಮ್ಮ ಮೂವಿ ಬಗ್ಗೆ ಕೇಳಿದ ಮೇಲೆ ಅದು ಹೇಗೆ ಮಾಡಿದ್ರಿ ಆ್ಯಂಡ್ ಅದ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇವಾಗ ವಿ ಸ್ಪೋಕನ್ ಅಬೌಟ್ ಇಟ್. ಬಟ್ ಟು ಬಿ ಆನೆಸ್ಟ್, ಈ ಮೂವಿನ ನೋಡಿದ ಮೇಲೆ ಆ್ಯಂಡ್ ಪ್ರೀ ಸ್ಕ್ರೀನಿಂಗ್ದೆಲ್ಲ ರಿವ್ಯೂಸ್ ಎಲ್ಲ ಕೇಳಿದ ಮೇಲೆ ನನಗೆ ಅನಿಸಿತು ಇದು ತುಂಬ ಜನಕ್ಕೆ ಮುಟ್ಟಿದೆ ಅಂತ. ತುಂಬ ಭಾವನಾತ್ಮಕವಾಗಿದೆ, ಅದು ಎಲ್ಲರಿಗೂ ಭಾವನೆಗಳನ್ನ ಹೆಚ್ಚಿಸಿದೆ ಅಂತ. ಅದು ಇನ್ನೂ ಏನು ಹೆಚ್ಚಿಸ್ತಾ ಇದೆ ಅಂದರೆ ನಿಮ್ಮ ಮೂವಿಯಲ್ಲಿ ಅದು ಒಂದು ಮೂವಿಲಿರುವಂಥ ಕವಿತೆ. ಸೊ ವಿ ವುಡ್ ಲೈಕ್ ಟು ಹಿಯರ್ ಅ ಫ್ಯೂ ಲೈನ್ಸ್ ಫ್ರಮ್ ದಟ್ ಕವಿತೆ ಫ್ರಮ್ ಯುವರ್ ಓನ್ ವಾಯ್ಸ್, ಸಿನ್ಸ್ ಯು ಹ್ಯಾವ್ ಸೆಡ್ ಇಟ್ ಯುವರ್ ಸೆಲ್ಫ್ ಇನ್ ದ ಮೂವಿ. ಸೊ ಒಂದು ಫ್ಯೂ ಲೈನ್ಸ್ ಹೇಳ್ಬಹುದಾ? ಡೆಫಿನೆಟ್ಲಿ. ಅದು ಫಸ್ಟ್ ಆಫ್ ಆಲ್ ಶೇಷಗಿರಿ ರಾವ್ ಅಂತ, ಇವಾಗ ಶೇಷ್ ಅಂತ ನಾವು ಅಂತೀವರು. ಶೇಷಗಿರಿ ರಾವ್, ಶೇಷಗಿರಿ ಪೆಮ್ಮನಹಳ್ಳಿ ರಾವ್ ಅಂತವರು. ಅವರು ಎಲ್ಲಾದ್ರೊಳಗೂ ನೀವು ಏನು ಕೇಳಿದ್ರು ಈ ಕಡೆ ಅಚ್ಚುಕಟ್ಟಾಗಿ ತಿಳಿ ಸಾರು ಕೂಡ ಮಾಡ್ತಾರೆ, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು 1 ಗಂಟೆ ಕೂಡ ಮಾತಾಡೋ ಅಷ್ಟು ವಿಚಾರ ಕೂಡ ಇಟ್ಕೊಂಡಿರೋಂಥ ಮನುಷ್ಯ. ಆಯ್ತಾ, ಅವ್ರಿಗೆ ನಾನು ಒಂದು ಫೋನ್ ಕಾಲ್ ಮಾಡಿದೆ ಅಷ್ಟೇ. ಇದು ನಾವೆಲ್ಲ ಒರಿಜಿನಲ್ಲೇ ಮಾಡ್ತಾ ಇದ್ವಿ. ಒಂದು ಸ್ಟಾರ್ಟಿಂಗಲ್ಲಿ ಸೀನ್ ಬರುತ್ತಲ್ಲ, ಆ ಸೀನಲ್ಲಿ ಆ್ಯಕ್ಚುಲಿ ಬರೀ ಚಪ್ಪಲಿಗಳಲ್ಲಿ ಇವಾಗ ಹೇಳಿದ್ವಿ. ಅದನ್ನು ಮುಂಚೆ ಒಂದಷ್ಟು ಜನನ ಮನೆಗೆ ಮನೆಯಲ್ಲಿ ಸೇರಿಸ್ಕೊಂಡು ಈ ಅದ್ರೊಳಗೆ ಆ ಕಥೆನಲ್ಲಿ ನಾನು ಸತ್ತೋಗ್ಬಿಟ್ಟಿರ್ತೀನಿ, ಹಾಗಾಗಿ ಹೆಂಡತಿ ಮಕ್ಕಳಿಗೆ ಸಾಂತ್ವನ ಹೇಳೋದಕ್ಕೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಬರ್ತಾರಲ್ಲ, ಆ ರೀತಿ ಮಾಡಬೇಕು ಅಂತ ಇತ್ತು. ತುಂಬ ಟೈಮ್ ತುಂಬ ಕಡಿಮೆ ಇತ್ತು ನಮಗೆ. ಅವಾಗೇನಾಯಿತು, ಒಂದಿಬ್ಬರು ಫ್ಯಾಮಿಲಿನ ಕರೆದ್ವಿ. ಒಂಥರ ಕಪ್ಪೆನ ತಗಡಿಗೆ ಹಾಕ್ತಾರೆ, ಯಾಕಂದ್ರೆ ಸಡನ್ನಾಗಿ ಕರೆಯಕ್ಕಾಗಲ್ಲ. ಒಬ್ರು ಕಾಸ್ಟ್ಕೋನಲ್ಲಿ ಇರ್ತಾರೆ, ಇನ್ನೊಬ್ರು ಮನೆಯಲ್ಲಿ ಹೋಮ್ ಡಿಪೋದ್ ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾರೆ, ಕಷ್ಟ ಆಗ್ಬಿಡುತ್ತೆ ಆ ಸಣ್ಣ ವಿಂಡೋನಲ್ಲಿ. ಸೊ ಹಾಗಾಗಿ ಚಪ್ಪಲಿ ಮೂಲಕವಾಗಿ ಜನಗಳು ಬಂದು ಹೋದ್ರು ಅಂತ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಯಲ್ಲಿರೋ ಎಲ್ಲ ಚಪ್ಪಲಿಗಳನ್ನ ಹಾಕೊಂಡು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಇಟ್ಟು ಪಕ್ಕದ ಮನೆ ತೆಗೆದು ಆ ಥರ ತೆಗೆದಿರುವಂಥ ಶಾಟ್. ಅದು ಬರಬೇಕಾದ್ರೆ ಬರೀ ಒಂದು ಮ್ಯೂಸಿಕ್ ಬದಲು ಒಂದು ಪೊಯೆಟ್ರಿ ಹಾಕಿದ್ರೆ, ಒಂದು ಸಾವಿನ ಬಗ್ಗೆನೇ ಓಪನಿಂಗ್ ಶಾರ್ಟ್ ಅಲ್ಲಿ ಇದೊಂದು ಸಾವಿನ ವಿಚಾರ ಅಂತ ಗೊತ್ತಾದಾಗ ಆಡಿಯನ್ಸ್ ನೀಡ್ ನಾಟ್ ಥಿಂಕ್ ಅಬೌಟ್ ವಾಟ್ ಇಸ್ ದ ಎಂಡಿಂಗ್. ಬಿಕಾಸ್ ಹೇಳಿದಾಗೆ ಫಿಲಾಸಫಿಕಲಿಗೆ ಎವ್ರಿಬಡಿ ನೋಸ್ ದಟ್ ಸಾವು ಈಸ್ ಖಚಿತ ಅಲ್ವಾ. ಆ ರೀತಿನಲ್ಲಿ ಶುರು ಮಾಡಿದಾಗ ಅದಕ್ಕೊಂದು ತೂಕವಾಗಿರುವಂಥದ್ದು ಒಂದು ಪೊಯೆಟ್ರಿ ಬೇಕಾಗಿತ್ತು. ಇವನು ಒರಿಜಿನಲ್ ಟ್ರ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ದ. ಆ ಥರ ಒಂದು ಶಾರ್ಟ್ ತೆಗೆದ್ಮೇಲೆ ಅದಕ್ಕೊಂದು ಪೊಯೆಟ್ರಿ ಬೇಕು ಅಂತ ನಮ್ದು ಅದೇ ಸಖತ್ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ದೆ, ಈ ಥರ ಒಂದು ಬೇಕು, ಒಂದಷ್ಟು ಜನ ಬರೆಯೋರು ಹಿಡ್ದಾರೆ, ಮಾಡೋಣ ಅಂತ. ಶೇಷ್ ಯಾವ ಥರ ಬೇಕು ಅಂತ ಫೋನ್ ಮಾಡಿದ್ರು, ಅಥವಾ ನಾನೇ ಮಾಡ್ದೋ ಏನೋ.
ಮಾಡಿದಾಗ ಶೇಷ್ ಈ ಥರ ಒಂದು ಸಾವಿನ ಬಗ್ಗೆ ಬರಿಬೇಕು. ಈ ಪ್ರಿಯಕರ ಪ್ರೇಯಸಿ ಆ ರೀತಿ ಎಲ್ಲ ಬೇಡ, ಒಂದು ತಂದೆ ತಾಯಿನ ನೆನೆಸ್ಕೊಂಡು ಬರೆಯುವಂಥದ್ದು. ಏನು ಅವ್ರ ಮನೆಯಲ್ಲೂ ಈ ಥರ ಅವ್ರ ತಂದೆ ತಾಯಿ ಕಳ್ಕೊಂಡಿರೋದು ಎಲ್ಲರಿಗೂ ಇದ್ದೇ ಇರುತ್ತಲ್ಲ, ಇದು ಸಾವು ಇಸ್ ನಾಟ್ ಎ ನ್ಯೂ ಟಾಪಿಕ್ ಟು ಎನಿಬಡಿ. ಸೊ ಅವ್ರಿಗೆ ಹೇಳಿದೆ, ಆ ಮನುಷ್ಯ ಐ ಥಿಂಕ್ ಈ ಶನಿವಾರ ಭಾನುವಾರ ಆದ್ರೆ ಇಂಡಿಯನ್ ಸ್ಟೋರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತೀವಲ್ಲ, ಅಲ್ಲಿ ಕೂತ್ಕೊಂಡಿದ್ರು ಯಾವ್ದು ಪಾರ್ಕಿಂಗ್ ಲಾಟ್ ಅಲ್ಲಿ, ಅಲ್ಲಿಂದಾನೆ ಬರೆದು ಕಳಿಸ್ಕೊಟ್ರು, ನೋಡಮ್ಮ ಹಿಂಗಿದೆ ಅಂತ. ಅವರು ಸುಮಾರು ನನ್ಗೆ ಇಷ್ಟು ಹೇಳ್ಬಿಟ್ಟಿದ್ದೆ, ಇಷ್ಟು 3 ಪ್ಯಾರಾಗ್ರಾಫ್ ಬೇಕು, ಯಾಕಂದ್ರೆ ನನಗೆ ಎಡಿಟಿಂಗ್ ಮಾಡ್ಬಿಟ್ಟಿದ್ದ ಇವ್ನು ಒಂದು. ಸೊ ಟೈಮ್ ಎಷ್ಟು ಅಂತ ಗೊತ್ತಾಗಿತ್ತು, ಸೊ length ಇತ್ತು. ಅದ್ರ ಬೇಸ್ಡ್ ಬರೀರಿ ಅಂತ ಅಪ್ಪ ಕೇಳಿದ್ರು. ಕೇಳಿದ್ದಕ್ಕೆ And ಅವ್ರು ತುಂಬಾ ಚೆನ್ನಾಗಿ ಬರೆದ್ರು. ಬರ್ಕೊಟ್ರು. ಅಂಡ್ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೊಂಡ್ರು, ಬಟ್ ಏನು ಚೇಂಜ್ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ನನಗೇನಂದ್ರೆ ಲಾಸ್ಟ್ ಅಲ್ಲಿ ಒಂದು ಅದ್ರೊಳಗೆ ನನ್ನಲ್ಲೇ ಬದುಕು ಅಂತ, ಇವಾಗ ಶ್ರೀನಿ ನಮ್ಮಲ್ಲೇ ಬದುಕ್ತಾ ಇದ್ದಾರೆ ಸಖತ್ ಮೂಲಕವಾಗಿ. ಎಲ್ಲ ಪ್ರತಿಯೊಬ್ರು ಅಷ್ಟೇ, ಇವಾಗ ತಾತ ಅಜ್ಜಿ ಅಂದ್ರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೋಗಿದ್ರೆ ಮುತ್ತಾತ, ಅವರ ವಾಡಿಕೆಗಳು, ಪದ್ಧತಿಗಳು, ಸಂಸ್ಕೃತಿ ನಿಮ್ಮಲ್ಲಿ ಹರಿದಾಡ್ತಾ ಇರುತ್ತೆ. ಬದುಕೋದು ಹಂಗೇನೆ. ಸೊ ಆ ಒಂದು ನನ್ನಲ್ಲಿ ಬದುಕೋ ಅನ್ನೋ ಅಂಶನ ನಾನು ಇಟ್ಕೊಂಡು ಮಾಡ್ಕೊಂಡಿದ್ದು ಅಷ್ಟೇ ವಿನಃ ಒಂದು ಅಕ್ಷರ ಕೂಡ ನಾನು ಬದಲಾಯಿಸಬೇಕಾಗಿರ್ಲಿಲ್ಲ. ಸೊ ಆ ರೀತಿ ಸೀನಲ್ಲಿ ದೀಪಾ ಅವರು ಲುಕಿಂಗ್ ಎಟ್ ದ ಎಕ್ಸಾಕ್ಟ್ಲಿ ಆ ನನ್ನಲ್ಲೇ ಬದುಕು ಅನ್ನೋ ಬರೋದು ಅಲ್ಲಿಗೆ. ನನ್ನಲ್ಲೇ ಬದುಕು ಅಂತ ಬರುತ್ತೆ. ದಟ್ ಇಸ್ ಹೌ ಇಟ್ ಇಸ್ ಅಲ್ಲ. ಸೊ ದಟ್ಸ್ ಯಾ. ಸೊ ಅದ್ರೊಳಗೆ ಒಂದು ಈ ತರ ಹಿಂಗ್ ಬರುತ್ತೆ, ನಿನಗೆ ಕೇಳಲು ಹೇಳಲು ಇತ್ತನೆಗೆ 10 ಹಲವಾರು, ಜೊತೆಗೂಡಿ ನಡೆಯುವ ಊರುಗಳಿತ್ತು ಸರಿಸುಮಾರು, ಶಾಶ್ವತ ನಿಲ್ಲುವ ಗಳಿಗೆ ಬಲ್ಲವರು ಯಾರು, ದುರ್ವಿದೆಯ ಬಲಿಪಶು ನೀನಲ್ಲ ನಾನು, ಹಾಗಾಗಿ ನನ್ನಲ್ಲೇ ಬದುಕು ಅಂತ. ಬಲಿಪಶು ಹೋಗೋರು ಹೋಗ್ಬಿಡ್ತಾರೆ, ಇದ್ದವ್ರಿಗೆ ತಾನೇ ತೊಂದರೆ. ಆ ವಿಚಾರನ ಹೇಳೋದಿಕ್ಕೆ ಈ ತರ ತಗೊಂಡೋಗಿರೋದು. ಅಗೇನ್ ಏನ್ ಅನ್ಸಿತ್ತೋ ಈ ತರ ಪಕ್ಕ ಅದಕ್ಕೆ ಅನುಗುಣವಾಗಿ ಅವ್ರ ಕಥೆನೂ ಹೇಳಿರಲಿಲ್ಲ, ಹಿಂಗ್ ಬೇಕು ಅಂದೆ ಟಕ್ ಅಂತ ಮಾಡ್ಕೊಟ್ಬಿಟ್ರು. ಇದು ನಿಜವಾಗ್ಲೂ ತುಂಬಾ ಯೋಚನೆ ಮಾಡಿದ್ರೆ ತುಂಬಾ ಡೀಪ್ ಆಗಿದೆ. ಇದು ಹೇಗೆ ಅವರು ರಚಿಸಿದ್ರು ಅಂತ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಇದೆ ನಾನು ಅವ್ರದ್ದು ಅದಕ್ಕೆ ನಾನು ನಿಮ್ಗೊಂದು ಫೋನ್ ಅ ಫ್ರೆಂಡ್ ಆಪ್ಷನ್ ಕೊಡ್ತೀನಿ. ಆದ್ರೆ ನೋಡಿ, ಟ್ರೈ ಮಾಡೋಣ. ಕಾಲಿಂಗ್ ಶೇಷಗಿರಿ ರಾವ. ಅವ್ರ ಊರ್ನು ಬರ್ಕೊಂಡಿದ್ದೀನಿ ನಾನು, ಶೇಷ್ ಪೆಮ್ಮನಹಳ್ಳಿ ಅಂತಾನೆ. ಅವ್ರು ಕಟ್ ಮಾಡ್ತಾ ಇದಾರೆ, ಅವ್ರು ಬಿಸಿ ಇದಾರೆ ಅವರು ಇವತ್ತು. ನೋಡೋಣ, ಮಾಡ್ತಾರೆ, ಮಾತಾಡ್ಬೇಕಾರೆ ಅವ್ರೆಲ್ಲ ಮಾಡಿದ್ರೆ ಪಿಕ್ ಮಾಡ್ತಾರೆ. ಮಾತಾಡಿದ್ರೆ ವಿ ವಿಲ್ ಲರ್ನ್ ಮೋರ್ ಅಬೌಟ್ ಈ ಕವಿತೆ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿತ್ತು ಅವ್ರು ಬರ್ದಿದ್ದು. ಅಂಡ್ ನೀವು ಹೇಗೆ ಅದರಲ್ಲಿ ನನ್ನಲ್ಲಿ ಬದುಕು ಹಾಕಿ ಅದನ್ನ ಏನೋ ಅದಕ್ಕೊಂದು ಸ್ವಾರಸ್ಯ ಕೊಟ್ಟದನ್ನ ಹೆಂಗೆ ಎಂಡ್ ಮಾಡಿದ್ರಿ, ದಟ್ ವಾಸ್ ತುಂಬಾ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಎಷ್ಟೋ ಮೂವಿಗಳು ನೋಡಿದೀನಿ, ಕವಿತೆಗಳಿರೋ ಮೂವಿ ನಾನ್ ನೋಡಿರೋದ್ರಲ್ಲಿ ಇರಲಿಲ್ಲ. ಇದು ಒಂದೇ ಫಸ್ಟ್ ಮೂವಿ ಅಂತ ನಾನು ಹೇಳಬಹುದು. ಸೊ ದಟ್ ಇಸ್ ರಿಯಲಿ ನೈಸ್. ತುಂಬಾ ಒರಿಜಿನಾಲಿಟಿ ಇದೆ ಈ ಮೂವಿಲಿ. ಕವಿತೆ ಇದೆ, ಮತ್ತೆ ನಿಮ್ದು ಬ್ಯಾಕ್ ಗ್ರೌಂಡ್ ಸ್ಕೋರು ಒರಿಜಿನಲ್, ನಿಮ್ದು ಕತೆ ಒಂಥರ ಒರಿಜಿನಲ್ ಅನಿಸ್ತು ನನಗೆ. ಸೊ ಈ ಕತೆ ಹೇಗೆ ಮೂಡಿ ಬಂತು, ಸ್ವಲ್ಪ ಅದ್ರ ಬಗ್ಗೆನೂ ಹೇಳ್ತೀರಾ? ಇದು ತುಂಬಾ ಪ್ಲಾನಿಂಗ್ ಮಾಡಿಲ್ಲ ಅಂತ ಗೊತ್ತಾಯ್ತು ನಮ್ಗೆ ವಿಕ್ರಮ್ ಅವರು ಹೇಳಿದ. ಸೊ ಹೇಗೆ ಇದನ್ನ ಕಮ್ಮಿ ಸಮಯದಲ್ಲಿ ಹೇಗೆ ಇದೆಲ್ಲ ಒಟ್ಟು ಮಾಡಿದ್ರಿ ನೀವು ಅಂತ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಓಕೆ, ಅಪ್ಪ ಶುರು ಮಾಡು, ನಾನ್ ಕಂಟಿನ್ಯೂ ಮಾಡ್ತೇನೆ. ಓಕೆನಾ? ಸರಿ. ಪೈಪೋಟಿ ಇಲ್ಲಿ ಪೈಪೋಟಿ ಅಲ್ಲ, ವಿಕ್ರಮ್ಗೆ ಬೈಬೇಕಾದ್ರೆ ನನಗೆ ಅರ್ಹತೆ ಇದೆ ಅಂತ ಅವನು ಹೇಳ್ತಾ ಇರೋದು. ಏನಂದ್ರೆ ಸರಿ ಯಾವ್ದೋ ಒಂದು ಶನಿವಾರ ಇವನ್ ಸ್ನೇಹಿತ ಯಾರೋ ಬಂದಿದ್ದ ಮನೆಗೆ, ಮುಗಿಸ್ಕೊಂಡು ಆ ಮಕ್ಳುಗಳನ್ನ ನಾನು ನೋಡ್ಕೊಳ್ಳೋ ಇದ್ರೊಳಗೆ ನಿಟ್ಟಿನಲ್ಲಿ ಯಾವ್ದೋ ಒಂದು ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ. ಸಖತ್ ಮೀಟಿಂಗ್ ಇರುತ್ತೆ, ಕಳಿಸಿದ್ರು, ನನ್ ತಪ್ಪು ಆಯ್ತಾ. ಸೊ ಈ ಖಾಸಗಿ ಕಂಪನಿಗಳಲ್ಲೆಲ್ಲ ಯಾರ ಮೀಟಿಂಗ್ ಅಟೆಂಡ್ ಆಗಲ್ವೋ ಅವ್ರಿಗೆ ಆಕ್ಷನ್ ಐಟಮ್ ಕೊಡ್ತಾರಲ್ಲ, ಆ ರೀತಿ ಮಾಡಿದ್ರು. ಸೊ ನಾನು ಹೋಗ್ಲಿಲ್ಲ ಮೀಟಿಂಗ್ಗೆ. ಆಮೇಲೆ ವಿಕ್ರಮ್ ಮಿಸ್ ಮಾಡ್ಬಿಟ್ರಲ್ಲ ಅಂತ, ವಿಕ್ರಮ್ ಸಾರಿ ವಿಕ್ರಮ್, ತೊಂದರೆ ಇಲ್ಲ, ಏನಿಲ್ಲ, ನಾನು ಅವ್ರು ಹೇಳ್ಬಿಟ್ಟಿದೀನಿ. ಇವ್ರು ಪ್ರಶಾಂತ್ ಗೌಡ ಅನ್ನೋರು, ಇವರು ವಿಕ್ರಮ್ಗೆ ತುಂಬಾ ಪರಿಚಯ. ಪ್ರಶಾಂತ್ ಅದ ನಮ್ TKSS ಪ್ರಶಾಂತ್ ಬಿಟ್ಟಿದ್ದೀನಿ. ಸ್ಯಾಂಡಿಯಾಗೋ ಒಂದು ಕನ್ನಡ ಸಿನಿಮಾ ಇತರ ಅವ್ರದ್ದು ಎಲ್ಲಾ ಕಿರುಚಿತ್ರಗಳನ್ನ ತರಿಸ್ಬೇಕು, ಎಲ್ಲಾ ಪ್ರತಿಭೆಗಳನ್ನ ನಾವು ಪುಷ್ ಮಾಡ್ಬೇಕು, ಇದು ಒಳ್ಳೆ ಆಪರ್ಚುನಿಟಿ. ಬಟ್ ಸ್ಯಾಂಡಿಯಾಗೋನಲ್ಲಿ ಪ್ರಮೋಷನ್ ಆಗ್ಬೇಕು ಅಂದ್ರೆ ಸ್ಯಾಂಡಿಯಾಗೋ ಇಂದ ಯಾವ್ದಾದ್ರು ಒಂದು ಸಿನಿಮಾ ಇರಬೇಕು. ನಾವು ಚೆಕ್ ಮಾಡಿದ್ವಿ, ಯಾವ್ದು ಬಂದಿಲ್ವಂತೆ. ಸೊ ಸ್ಯಾಂಡಿಯಾಗೋ ಸಿನಿಮಾ ಆಗ್ಲಿಲ್ಲ ಅಂತಂದ್ರೆ ನಾವು ಪ್ರಮೋಷನ್ ಮಾಡೋದ್ ಕಷ್ಟ ಆಗತ್ತೆ, ಏನಾದ್ರೂ ಒಂದು ಮಾಡ್ಬೇಕು. ಹಾಗಾಗಿ ಹೃದಯ ಹೆಸರು ಕೊಟ್ಬಿಟ್ಟಿದೀನಿ.
ಅದೇ ಆಸ್ಕರ್ ನಾಮಿನಿದು ಏನೋ ಟಕ್ ಟಕ್ ಅಂತ ಏನೋ ಹೇಳ್ಬಿಟ್ಟು ಲೈಕ್ ಅವರೇ ಒಂಥರ ಹೋಗಿ ಅರ್ಜಿನಲ್ಲಿ ಸೈನ್ ಹಾಕ್ಬಿಟ್ಟು ಆನ್ ಬಿಹಾಫ್ ಆಫ್ ಅನ್ಬಿಟ್ಟು ಬರ್ದಂಗೆ ಮಾಡ್ಬಿಟ್ಟಿದೀನಿ, ಒಂದ್ 2-3 ದಿನದಲ್ಲಿ ಮಾಡ್ಕೊಟ್ಬಿಡಿ ಅಂತ. ನಾನು ವಿಕ್ರಮ್ ಅಂತ ಮಾಡ್ತೀರ ರೀ, ಅವ್ನಿಗೆ ಹೇಳಿ ಹೃದಯ್ ಹಂಗೆ ಹಿಂಗೆ ಅಂತ ಅದೇನೇನು ಪ್ರೋತ್ಸಾಹ ಕೊಡ್ಬೇಕೋ ಕೊಟ್ಬಿಟ್ಟು ಇಟ್ಬಿಟ್ಟು. ಅಂದ್ರೆ ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಸಲಿಗೆ ಪ್ರೀತಿ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಇವತ್ತು ನಮ್ಮ ಮನೆಯಲ್ಲಿ ಇವತ್ತು ಅಡಿಗೆ ಆಗ್ಲಿಲ್ಲ ಅಂದ್ರೆ ವಿಕ್ರಮ್ ಮನೆಗೆ ಊಟ ಬರ್ತಾ ಇದೀನಿ ಅಂತ ಅನ್ಕೊಂಡು ಅವ್ರು ಇರ್ಲಿಲ್ಲ ಅಂದ್ರೂ ಮೋಸ್ಟ್ಲಿ ಅವ್ರದ್ದು ಪಾಸ್ವರ್ಡ್ ತೆಗೆದು ನಾವೇ ಹೋಗಿ ಅವ್ರ ಮನೆಯಲ್ಲಿ ಅನ್ನ ಬಡಿಸ್ಕೊಳ್ಳೋ ಅಂತ ಒಂದು ಹಾವಭಾವಗಳು ನಮ್ಮಲ್ಲಿ ಇರುವಂತದ್ದು. ಸೊ ಆ ಒಳ್ಳೇದು. ರೀತಿನಲ್ಲಿ ದೀಸ್ ಆರ್ ಆಲ್ ದ ಬೆಲ್ಸ್ ಅಂಡ್ ವಿಸಲ್ಸ್ ಆಫ್ ಏನೋ ಆ ಪ್ರೀತಿ ವಿಶ್ವಾಸ ಸಲಿಗೆ ಈ ತರ ಮಾಡ್ಬಿಟ್ಟಿದೀನಿ ಅಂತ ಅವ್ರು ಹೇಳಿದ್ರು. ಕಂಟಿನ್ಯೂ ಮಾಡಿ. ಸರಿ, ಆಮೇಲೆ ಇವ್ನಿಗೆ ಹೇಳ್ದೆ ಅದನ್ನ. ಅಪ್ಪ ಹೇಳ್ತು. ಸೊ ಒಂದು 8 ಗಂಟೆ ಆಯ್ತು ಅನ್ಸುತ್ತೆ. ಸೊ ಇವಾಗ ಅವ್ರು ಹೇಳಿದ್ರು ಆಸ್ಕರ್ ನಾಮಿನಿ, ಅದನ್ನ ನಾಟಕ ನಾನು ಮಾಡಿದ್ದು. ಅಂಡ್ 1 hour 1 person ನಾಟಕ. ಆದ್ರೆ ಅದು ತುಂಬಾ ಕಷ್ಟ ಆಗಿರೋದು. ಫಿಲ್ಮ್ ಅಲ್ಲಿ ರೀಕ್ರಿಯೇಟ್ ಆಗಕ್ಕೆ, ಕನೆಕ್ಟ್ ಆಗಕ್ಕೆ ತುಂಬಾ ಎಫರ್ಟ್ ಬೇಕಾಯ್ತು. ಹೌದು. ಅದಕ್ಕೆ ನಾನು ಅಪ್ಪ ಯೋಚನೆ ಮಾಡಿದ್ವಿ, ನೋಡು ನಾವು ಸೆಪರೇಟ್ ಆಗಿ ಒಂದು 2-3 ಸ್ಟೋರಿನ ನಾವು ಯೋಚನೆ ಮಾಡೋಣ, ಓಕೆನಾ? Okay. ಅಂಡ್ ದೆನ್ ನಾವು ವಿ ವಿಲ್ ರಾಂಡೆವೂನ ಅಥವಾ ವಿಲ್ ಜಾಯಿನ್ ಅಪ್ ಅಗೇನ್. ಅಂಡ್ ಆಮೇಲೆ ನಾವು ಡಿಸ್ಕಸ್ ಮಾಡೋಣ ಯಾವ ಚೆನ್ನಾಗಿದೆ ಹಿಂಗೆ ಟು ಪ್ರೊಸೀಡ್ ಅಂತ ನಾವು ಡಿಸ್ಕಸ್ ಮಾಡಿದ್ದು. ಸೊ ಅದೇ ಏನೋ ಒಂದು ಟೈಮ್ ಲಿಮಿಟ್ ಹೇಳಿದಾರಲ್ವಾ ವಿಕ್ರಮ್ ಅವರು. ವಿಕ್ರಮ್ ಅಂಕಲ್ ಸಂಡೇ ಒಳಗೂ ರೆಡಿ ಮಾಡಿ ಅಂತ ಒಂದೇ 3 ದಿನ ಅಂದಂಗೆ. ಸೊ ಸಂಡೇ ರಾತ್ರಿ ತರ ಅಂದಿದ್ರು ಅನ್ಸುತ್ತೆ. ಸೊ ಅವಾಗ ನಾವು ಅದಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಿದ್ವಿ ಸ್ಟೋರಿನ. ಆಮೇಲೆ ನಾವು ಮಲ್ಕೊಂಡ್ವಿ ಅನ್ಸುತ್ತೆ. ಅದು ಒಂದು ಮಲ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ತಿಂಡಿ ತಿನ್ಬೇಕಾದ್ರೆ ದಟ್ ವಾಸ್ ವೆನ್ ವಿ ಆಕ್ಚುಲಿ ಡಿಸ್ಕಸ್ ದ ಸ್ಟೋರಿ. ಸೊ ನಂದು ಒಂದು ಆನರ್ಸ್ ಇಂಗ್ಲಿಷ್ ಅಂತ ಆನರ್ಸ್ ಇಂಗ್ಲಿಷ್ ಸ್ಕೂಲಲ್ಲಿ ಒಂದು ಕೋರ್ಸ್ ತಗೊಂಡಿದ್ದೀನಿ. ಅಲ್ಲಿ ಒಂದಷ್ಟು ಸ್ಟೋರೀಸ್ನ ಓದಿಸ್ತಾರೆ. ಅಂಡ್ ಅಲ್ಲಿ ಒಂದು ಸ್ಟೋರಿ ಒಂದು ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಅದು ಒಂದು ಫಾದರ್ ಸನ್ ಸ್ಟೋರಿ. ಅಂಡ್ ಐ ಹ್ಯಾಡ್ ಪಿಕ್ ದಟ್ ಸ್ಟೋರಿ, ಆಸ್ಟ್ರೋನಾಟ್ ಸ್ಟೋರಿ. ಆದ್ರೆ ಅಪ್ಪ ಹೇಳಿದ ಸ್ಟೋರಿ ನಂಗೆ ಇನ್ನೂ ತುಂಬಾ ಇಷ್ಟ ಆಯ್ತು, ಅದೇ ಖಾಲಿ ಖಾಲಿ. ಆದ್ರೆ ಅವಾಗ ನಾವು ಬದಲಾವಣೆ ಅಂತ ಇಟ್ಟಿದ್ವಿ Okay. ಕತೆ ಹೆಸರು. ಅಂಡ್ ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಬದಲಾವಣೆ ಶಾಶ್ವತ ಅಂತ ಬದಲಾವಣೆ ಅಂತ ಸ್ಟಾರ್ಟ್ ಆಗಿತ್ತು. ಬದಲಾವಣೆ ಬದಲಾಗೋದಿಲ್ಲ ಅಂತ, ನಥಿಂಗ್ ಚೇಂಜ್ ಕೆನಾಟ್ ಬಿ ಚೇಂಜ್ ಅನ್ನೋ ರೀತಿನಲ್ಲಿ ಬದಲಾವಣೆ ಇಟ್ಕೊಂಡಿದ್ದು. Okay. ಸಾವಿಲ್ಲ ಅನ್ನೋ ರೀತಿ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಸಿನಾನಿಮಸ್ ಆಗಿ ಇಟ್ಕೊಂಡಿದ್ದೀವಿ. ಅಂಡ್ ಅದು ಇನ್ನೂ ಚೆನ್ನಾಗಿತ್ತು. ಯಾಕಂದ್ರೆ ಈ ಆಸ್ಟ್ರೋನಾಟ್ ಕತೆ ಅದನ್ನ ತುಂಬಾ ವಿ ವುಡ್ ಹ್ಯಾವ್ ಟು ಡೂ ಅ ಲಾಟ್ ಮೋರ್ ಎಫರ್ಟ್ ಟು ಕನೆಕ್ಟ್ ಟು ದಿ ಆಡಿಯನ್ಸ್. ಅಂಡ್ ನಮ್ಗೆ ಒಂದೇ ದಿವಸ ಇತ್ತು ಟು ಶೂಟ್ ಎವ್ರಿಥಿಂಗ್. ಅಂಡ್ ವಿ ಆಲ್ಸೋ ಥಾಟ್ ವಿ ಓನ್ಲಿ ಹ್ಯಾಡ್ 1 day ಟು ಎಡಿಟ್ ಆಸ್ ವೆಲ್ ಅಲ್ಲ. ಸೊ ಅದಕ್ಕೇನೆ ನಾವು ವಿ ವೆಂಟ್ ವಿತ್ ಬದಲಾವಣೆ ಅವಾಗ, ನಾಟ್ ಖಾಲಿ ಖಾಲಿ. ಅಂಡ್ ನಾವು ನಾನು ಅಪ್ಪ ತಿಂಡಿ ತಿಂದ ತಕ್ಷಣ ಬರೆಯಕ್ ಶುರು ಮಾಡಿದ್ವಿ ಸ್ಕ್ರಿಪ್ಟ್ ಅನ್ನ. ಇಲ್ಲಿ ಈ ಟೇಬಲ್ ಮೇಲೆ ಕೂತ್ಕೊಂಡು ಬರೆಯಕ್ ಶುರು ಮಾಡಿದ್ವಿ. ಅಂಡ್ ದೆನ್ ವಿ ಮೇಡ್ ಲೈಕ್ ಒಂದು ಸ್ಪ್ರೆಡ್ ಶೀಟ್ ಟು ಸಿ ಯಾವ ಶಾರ್ಟ್ಸ್ ನಾವು ತೆಗಿಬೇಕು, ಯಾವಾಗ ತೆಗಿಬೇಕು, ಹೆಂಗ್ ತೆಗಿಬೇಕು ಅಂತ ನಾವು ಫುಲ್ ಪ್ಲಾನ್ ಮಾಡ್ಬಿಟ್ರು. ಅದೇ ನಮ್ಮಮ್ಮ ಅದೇ ಮ್ಯಾನೇಜರ್ ಫಾರ್ ಆಲ್ ದ ಶಾರ್ಟ್ ಮ್ಯಾನೇಜರ್ ಅಂಡ್ ಶಾರ್ಟ್ ಟೇಕರ್. ಸೊ ಅದರಾದ್ಮೇಲೆ ನಾವು ಎಲ್ಲ ರೆಡಿ ಮಾಡ್ಬಿಟ್ಟು ಒಂದಷ್ಟು ಬಟ್ಟೆನ ಇಟ್ಕೊಂಡು ಕಾರಲ್ಲಿ ಅಲ್ಲೇ ಶಾರ್ಟ್ಸ್ ತೆಗಿಬೇಕಾದ್ರೇನೆ ನಾವು ಚೇಂಜ್ ಮಾಡ್ತಿದ್ವಿ ಬಟ್ಟೆ ಅಲ್ಲಿ. ಪಬ್ಲಿಕ್ ರೆಸ್ಟ್ ರೂಮ್ ಆಗಿರ್ಲಿ, ಕಾರಲ್ಲಿ ನಾವು ಚೇಂಜ್ ಮಾಡ್ಬಿಟ್ಟು ವಿ ಟುಕ್ ಡಿಫ್ರೆಂಟ್ ಶಾರ್ಟ್ಸ್ ಓವರ್ ದಟ್ ಸಂಡೇ. ಅಂಡ್ ಆ ಫುಲ್ ಸಂಡೇನಲ್ಲಿ ಎಲ್ಲ ಶಾರ್ಟ್ಸ್ ನ ತೆಗೆದ್ಬಿಟ್ಟಿದ್ವಿ. ಅಂಡ್ ಒಂದಷ್ಟು ಶಾರ್ಟ್ಸ್ ಮನೇಲಿ ಇರ್ಬೇಕಾದ್ರೆ ನಾವು ಆಕ್ಚುಲಿ ಡೈಲಾಗ್ ಇತ್ತು. ಯಾಕಂದ್ರೆ ಈ ಫಿಲ್ಮ್ ಅಲ್ಲಿ ನೋಡಿದಾಗ ಏನು ಆಕ್ಚುಲ್ ಸ್ಪೋಕನ್ ಡೈಲಾಗ್ ಇಲ್ಲ, ಓನ್ಲಿ ವಾಯ್ಸ್ ಓವರ್. ಅಂಡ್ ನಾವು ಫಿಲ್ಮ್ ಮಾಡ್ಬೇಕಾದ್ರೆ ವಿ ಹ್ಯಾಡ್ ಸಮ್ ಶಾರ್ಟ್ಸ್, ಇಂಡೋರ್ ಶಾರ್ಟ್ಸ್ ವಿತ್ ರಿಯಲ್ ಡೈಲಾಗ್ ಇನ್ ಇಟ್. ನಂದು ಅಪ್ಪಂದು ಅಥವಾ ಅಪ್ಪಂದು ಅಮ್ಮಂದು ಆ ತರ ಡೈಲಾಗ್ ಇತ್ತು. ಬಟ್ ನಾವು ಕಟ್ ಮಾಡಿದ್ವಿ ಅದನ್ನ ಫಾರ್ ಅ ಡಿಫ್ರೆಂಟ್ ರೀಸನ್. ಅದು ವಿ ವಿಲ್ ಗೆಟ್ ಟು ದಟ್ ಲೇಟರ್. ಅಂಡ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಂದ್ ಫುಲ್ ಡೇ ನಾವು ಶೂಟ್ ಮಾಡ್ಬೇಕಾಗಿತ್ತು. ಅಮ್ಮ ಶುಡ್ ಪ್ರಾಬ್ಲಿ ಟಾಕ್ ಅಬೌಟ್ ಹೌ ದ filming experience was. Yeah, I mean, when the directors have their vision clear, ನಮ್ ಕೆಲಸ ಈಸಿ ಆಗತ್ತೆ. ಅವ್ರು ಏನ್ ಹೇಳಿದ್ರು ಆ ವಿಷನ್, I mean it was very easy to follow it.
ಅಫ್ಕೋರ್ಸ್ ಇಟ್ ಬೀಂಗ್ ಪರ್ಸನಲ್ ನಮ್ಗೆ ಅಫ್ಕೋರ್ಸ್ ಇದಾದ್ಮೇಲೆ ಇದು ಅನ್ನೋದು ಗೊತ್ತು. ಶಾರ್ಟ್ಸ್ ತಗೊಂಡೆ, ದ ನೆಕ್ಸ್ಟ್ ಮ್ಯಾಜಿಕ್ ಬೋತ್ ಆಫ್ ದೆಮ್ ಡಿಡ್. ಸೊ ಸಂಡೇ ಒಳಗಡೆ ಎಲ್ಲ ರೆಡಿ. ಆಮೇಲೆ ರೆಡಿ ಆಗ್ಲಿಲ್ಲ. ಹ್ಮ್. ವಿಕ್ರಮ್ ಫೋನ್ ನೋಡಿ, ವಿಕ್ರಮ್ ಅದು ಆಗ್ತಾ ಇಲ್ಲ, ಸ್ವಲ್ಪ ಏನಾದ್ರು ಇದು ಅಂತ. ಇಲ್ಲ ವತ್ಸ, ಆಕ್ಚುಲಿ ಟೈಮ್ ಇದೆ, ಸುಮ್ನೆ ನೀವು ಬೇಗ ಮಾಡ್ಲಿ ಅಂತ ಅದೇ ಹೇಳ್ತಾರಲ್ಲ ಅವರು, ಸ್ವಲ್ಪ ಇದನ್ ಮಾಡಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನಾನು ವಿಕ್ರಮ್ ಪ್ರಶಾಂತ್ ಹತ್ರ ಮಾತಾಡ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಸ್ಯಾಟರ್ಡೆ ಅಂತ ಟೈಮ್ ಕೊಟ್ರು ನಮ್ಗೆ ಆಕ್ಚುಲಿ. ಓಕೆ, ಓಕೆ. ಸೊ ಬಟ್ ನಮ್ದು ಏನಂದ್ರೆ ವಿಪರ್ಯಾಸ ಏನು ಅಂದ್ರೆ ವೀಕ್ ಡೇಸ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಚೂರು ರೆಕಾರ್ಡಿಂಗ್ ಒಂಚೂರು ಡೈಲಾಗ್ಗಳು, ವಾಯ್ಸ್ ಓವರ್ಗಳು ಅವಾಗ್ಲೂ ಇತ್ತು, ಅದನ್ನ ಚೂರು ರೆಕಾರ್ಡ್ ಮಾಡ್ಕೊಂಡ ವಿನಃ ದಿನನಿತ್ಯ ಕಾರ್ಯಕ್ರಮ ಇರ್ತಲ್ಲ, ಸ್ಕೂಲು ಅದು ಇದು ಅನ್ಕೊಂಡು, ಆಫೀಸ್ ಅನ್ಕೊಂಡು ಮಾಡ್ಲಿಕ್ಕೆ ಆಗ್ಲಿಲ್ಲ. ತಿರ್ಗಾ ಸ್ಯಾಟರ್ಡೆ ಪೂರ್ತಿ ಕೂತ್ಕೊಂಡು ಬೆಳಿಗ್ಗೆ ಸಂಜೆವರೆಗೂ ಎಡಿಟಿಂಗ್ ಮಾಡಿ ಯಾವ ಪರಿಸ್ಥಿತಿಗೆ ಬಂದ್ವಿ ಅಂದ್ರೆ 12 ಗಂಟೆ, ಯಾವ 12 ಗಂಟೆ ಅದು ಆಸ್ಟಿನ್ 12 ಗಂಟೆ, ಸ್ಯಾಂಡಿಗೂ 2 ಅವರ್ ಎಕ್ಸ್ಟ್ರಾ ಸಿಗತ್ತೆ ಅಂತ ಆ ಲೆವೆಲ್ ಅಲ್ಲಿ ಇದ್ವಿ. ಆಮೇಲೆ ಟೆಕ್ಸ್ಟ್ ಮಾಡಿದೆ ನಾನು ವಿಕ್ರಮ್ಗೆ, ಪ್ರಶಾಂತ್ಗೆಲ್ಲ ಟೆಕ್ಸ್ಟ್ ಮಾಡಿದೆ, ಈ ತರ ಯಾವ ಟೈಮು ಅಂತ. ಅವರು ತಲೆ ಕೆಡ್ಸ್ಕೊಳ್ಬೇಡಿ, ಸಂಡೇ ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅವಾಗ ಓಕೆ. ಹಿಂಗೆ ಅಂದ್ರೆ ಈ ಎಕ್ಸಾಮ್ ಒಂದು ದಿನ ಪೋಸ್ಟ್ ಪೋನ್ ಆಯ್ತಂದ್ರೆ ಒಂದಷ್ಟು ಓದ್ಬೋದಲ್ಲ. ಸೊ ಆ ತರ ಫುಲ್ ಎನರ್ಜಿ ಬಂತು ಅದರಿಂದ. ಅಂಡ್ ನಾವು ಎಡಿಟಿಂಗ್ ನೀಟಾಗಿ ಮುಗಿಸ್ಬಿಟ್ವಿ. ಅಂಡ್ ನಮ್ ಪ್ಲಾನ್ ಇದ್ದಿದ್ದು ರಾಯಲ್ಟಿ ಫ್ರೀ ಮ್ಯೂಸಿಕ್ ಯೂಸ್ ಮಾಡೋದು. ಅಂದ್ರೆ ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಿಗತ್ತೆ, ಇಫ್ ಯು ಸರ್ಚ್ ಅಪ್ ರಾಯಲ್ಟಿ ಫ್ರೀ ಮ್ಯೂಸಿಕ್ ಅಲ್ಲಿ ಬರುತ್ತೆ. ಅಂಡ್ ಅದ್ರ ಬದಲು ಇವಾಗ ಎಕ್ಸ್ಟ್ರಾ ಟೈಮ್ ಸಿಕ್ತಲ್ಲ, ಸೊ ನಾನು ಒರಿಜಿನಲ್ ಸ್ಕೋರ್ ಕಂಪೋಸ್ ಮಾಡಿದೆ. ಅಂಡ್ ಅದು ನಂಗೆ ತುಂಬಾ ಇಷ್ಟ ಆಯ್ತು ಪ್ರಾಸೆಸ್. ಅವಾಗ ಶೇಷ್ ಪೊಯಿಟ್ರಿ ಇವೆಲ್ಲ ಬರ್ತಿರೋ ಅವೆಲ್ಲ ಐಡಿಯಾಗಳು ಬಂದು ಏನಾಯ್ತು ಅದ್ ಮಾಡೋದು. ಫೈನಲ್ ಪ್ರಾಡಕ್ಟ್ ಬಂತು. ಓಕೆನಾ, ಅದು ಒಂದು 14 ನಿಮಿಷ ಆಯ್ತು, ಇನ್ಕ್ಲೂಡಿಂಗ್ ಆಲ್ ಆಫ್ ದ ಶಾರ್ಟ್ಸ್ ವಿತ್ ದಿ ಇಂಡೋರ್ ಲೈಕ್ ಡೈಲಾಗ್ಸ್. ಸೊ ನಾವ್ ಏನ್ ಮಾಡಿದ್ವಿ ಅಂದ್ರೆ, ವಿ ಡಿಸೈಡೆಡ್ ಟು ಲೈಕ್ ಕಟ್ ಆಲ್ ದೋಸ್ ಡೈಲಾಗ್ಸ್, ಎಲ್ಲ ಕಟ್ ಇಟ್ ಶಾರ್ಟ್. ಅಮ್ಮಂಗ್ ಕೇಳ್ದೆ ನಾನು, ವಾಟ್ ಈಸ್ ದ ಮಿನಿಮಮ್ ಟೈಮ್ ಲಿಮಿಟ್ ಅಂತ, ವಾಟ್ ಈಸ್ ದ ಮಿನಿಮಮ್ ಟೈಮ್ ಲಿಮಿಟ್ ದಟ್ ವಿ ಕ್ಯಾನ್ ಹ್ಯಾವ್ in this TK SFF, and she said 10 minutes. So our 10 minutes, now 10 minutes 25 seconds ತರ ಬಂದಿದೆ ಅನ್ಸುತ್ತೆ. ನಾವು ಅಷ್ಟು ಕಟ್ ಶಾರ್ಟ್ ಮಾಡಿದ್ವಿ, ಯಾಕಂದ್ರೆ ಜೀವನಾನು ಹಂಗೆ ಅಲ್ವಾ, ಜೀವನಾನು ಲೈಕ್ ಇನ್ ಸ್ವಲ್ಪ ಬರ್ಬೋದಾಯ್ತು ಅಂತ ನಾವು we could have think. So when people look at the film, it's like ಇಷ್ಟು ಬೇಗ ಎಂಡ್ ಆಗೋಯ್ತಾ, ಇನ್ ಸ್ವಲ್ಪ ಬರ್ಬೋದಾಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂಡ್ ಜೀವನಾನು ಹಂಗೆ ಅಲ್ವಾ. ಸೊ ಆ ಒಂಥರ ಫಿಲಾಸಫಿ ಇಟ್ಕೊಂಡು ನಾವು ವಿ ಕಟ್ ದ ಫಿಲ್ಮ್ ಶಾರ್ಟ್. ಜನಕ್ಕೆ ಅನ್ನಿಸ್ಲಿ ಇಷ್ಟು ಬೇಗ ಮುಗಿದೋಯ್ತು, ಇನ್ನೊಂದ್ ಸ್ವಲ್ಪ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಅದ್ ಎಷ್ಟು ಜನ ಆ ಮೂವಿದು ಲೆಂತ್ ನೀವು ಇಟ್ಕೊಂಡಿದ್ದೀರಾ, ಲೈಕ್ ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಸಮಥಿಂಗ್ ಸಿಂಬಾಲಿಕ್ ಅಂತ. ದಟ್ ಇಸ್ ರಿಯಲಿ. ಅಂಡ್ ಹೊಟ್ಟೆ ಉರಿಯೋ ವಿಚಾರ ಏನಂದ್ರೆ, ಆ ಒಂದು ದಿನದಲ್ಲಿ ಶೂಟ್ ಮಾಡಿರೋದು ಎವ್ರಿ ಸೆಕೆಂಡ್ ಇಸ್ ಪ್ರೆಷಿಯಸ್ ಅಲ್ಲ. ಒಂದೊಂದು ಬಯಸ್ಕೊಂಡಿದೀವಿ ನಾವೆಲ್ಲ, ಈ ಶಾರ್ಟ್ ಚೆನ್ನಾಗಿ ಬಂದಿದೆ, ಯಾಕೆ ಕಟ್ ಮಾಡ್ತಾ ಇದೀವಿ ಅಂತಲ್ಲ ಅಂದ್ರೆ, ಯಾಕಂದ್ರೆ ಯು ಹ್ಯಾವ್ ಟು ವೇರ್ 2 hats. ಅವಾಗ ಶೂಟ್ ಮಾಡ್ಬೇಕಾದ್ರೆ ಮಾಡಿರ್ತೀವಿ, ಹೊಟ್ಟೆ ಹೊರ್ಕೊಳ್ಲಿಕ್ಕೆ ಆಗಲ್ಲ, ಅದು ಕಟ್ ಆಗ್ತಾ ಇದೆ ಅಂತ ಎಡಿಟರ್ಸ್ ಟೇಬಲ್ ಅಲ್ಲಿ. ಆ ಪರಿಸ್ಥಿತಿ, ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇರೆ ಸಿಕ್ಕಾಕೊಂಡು. ಬಟ್ ಎನಿವೇಸ್ ಅದು ಓಕೆ. ಅಟ್ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ಕನ್ವೆ, ಎಲ್ರಿಗೂ ಅನ್ನಿಸ್ಬೇಕು ಕಡಿಮೆ ಆಯ್ತು ಟೈಮ್ ಅಂತ. 100 ಜನದಲ್ಲಿ ಒಬ್ಬನಿಗಾದ್ರೂ ಅನ್ನಿಸ್ಬೇಕು, ತೊಂದರೆ ಇಲ್ಲ. ಹೌದಪ್ಪ, ಇವರು ಜೀವನ ತೋರಿಸ್ತಾ ಇರೋದ್ರಿಂದ, ಜೀವನದ ವಿಚಾರ ತೋರಿಸ್ತಾ ಇರೋದ್ರಿಂದ 100 ಜನಕ್ಕೆ ಒಬ್ಬನಿಗಾದ್ರೂ ಆ ಯುರೇಕಾ ಮೂಮೆಂಟ್ ಸಿಗತ್ತೆ. ಹೌದಲ್ವಾ? ಸಿನಿಮಾ ತರಾನೇ ಇನ್ನೊಂದ್ ಸ್ವಲ್ಪ ಇರೋ ಆಸೆ ಇರೋ ರೀತಿನಲ್ಲಿ ಜೀವನಲ್ಲೂ ಅದೇ ತರ ಇರುತ್ತೆ. ಅದನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ರೆ ಸಾಕು, ನೋ ಪ್ರಾಬ್ಲಮ್. ಆದ್ರೆ ಲೈಕ್ ನಾವು ಸ್ಕ್ರೀನಿಂಗ್ ಹೋಯ್ತಲ್ಲ, ಫಿಲ್ಮ್ ಸ್ಕ್ರೀನಿಂಗ್ಗೆ, ಐ ಥಿಂಕ್ ಅ ಲಾಟ್ ಆಫ್ ಪೀಪಲ್ ಆಕ್ಚುಲಿ ಲೈಕ್ ಇಂಟರ್ನಲಿ ಒಂಥರ ಅನ್ಸ್ತು ಅಂತ ನನ್ಗೆ ಅನ್ಸತ್ತೆ. ಅಂಡ್ ಹೋಪ್ಫುಲಿ ಅನ್ಸಿರೋದು, ಯಾಕಂದ್ರೆ ಅದು ಎಂಡ್ ಆದಾಗ ಯಾರು ಏನೋ ಚಪ್ಪಾಳೆ ಹೊಡಿಲಿಲ್ಲ. And that was the greatest response that I could have gotten. Like ironically or unironically, ಗೊತ್ತಿಲ್ಲ, but yeah, that was the greatest response I could have gotten. ಯಾಕಂದ್ರೆ ಎಲ್ಲಾರು ಹಿಂಗೆ ಎಂಡ್ ಆಗೋಯ್ತಾ ಅಂತ ಅನ್ಸ್ಕೊಂಡಿರ್ತಾರೆ. ಅಂಡ್ ಅದ್ ನಂಗೆ ತುಂಬಾ ಖುಷಿ ಆಯ್ತು ಅದನ್ನ ವಿಟ್ನೆಸ್ ಮಾಡಿ. ಅಂಡ್ ನಂಗೆ ಲೈಕ್ I was also overwhelmed. ಅಮ್ಮನ್ಗೂ people took a second to kind of digest it, realize what happened, realize that yes, this is the end. And I think ಯಾರು ಹೋದಾಗ್ಲೂ ನಮ್ಗೆ ಅದು that is the feeling ಅಲ್ಲ ನಮ್ಗೆ. It's like ಪಟ್ಟದ ಇಷ್ಟನೇ ಅವ್ರದ್ದು. Yeah, so ಅಂದ್ರೆ you just put a blank ಖಾಲಿ black screen, that's it.
That ಆಕ್ಚುಲಿ also you should, ಅದು ಆಕ್ಚುಲಿ ನೀವು ಒಳ್ಳೆ ಇದನ್ನ ವಿಚಾರ ತಂದ್ರಿ. ಅದ್ ಬದಲಾವಣೆ ಇದು ಬದಲಾಗಿದ್ದೆ ಅಲ್ಲಿ. ಯಾಕೆಂದ್ರೆ ಇವನು ಎಡಿಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬಿಟ್ಟು ಅಪ್ಪ ನನ್ ಮ್ಯೂಸಿಕ್ ಎಲ್ಲ ತೆಗೆದು ಬಿಡ್ತೀನಿ. At the final moment, just put black screen and some wind, ಒಂಥರ wind sound effect ಹಾಕ್ತೇನೆ. Okay. And ಅಷ್ಟೇ ಇರುತ್ತೆ. That will be the end ಅಂತ. ಖಾಲಿ ಖಾಲಿ ತರ ಖಾಲಿ ಮಾತಾಡ್ದ ಖಾಲಿ ಖಾಲಿ ಖಾಲಿಯಾಗಿ ಬಿಟ್ಬಿಡ್ತೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲೂ ಆ ಚಪ್ಪಲಿಗಳು ಖಾಲಿ ಆಗ್ತಾ ಇರುತ್ತೆ ಆತರ ಖಾಲಿ. ಐ ಥಿಂಕ್ ಆರ್ಗ್ಯಾನಿಕಲಿ ಇಟ್ ಬಿಕೇಮ್ ಓಕೆ. ಖಾಲಿ ಖಾಲಿ ಅಂತಾನೆ ಮಾಡ್ಬೇಕು. Everything became symbolic. ಆ Even ತರ. the name ಅವಾಗ from the feeling, Allah, that is in ಈ- very. ಅಂಡ್ ಕಥೆನೂ ಅದನ್ನೇ ಹೇಳ್ತಾ ಇದ್ದು. ದಿನನಿತ್ಯ ಏನ್ ಮಾಡ್ಬೇಕು, ಸ್ಕೂಲ್ಗೆ ಹೋಗೋದು, ಊಟ ಮಾಡೋದು, ತಿಂಡಿ ತಿನ್ನೋದು ಇವೆಲ್ಲ ಇದ್ದೇ ಇರುತ್ತೆ. ಆದ್ರೂ ಎಲ್ಲೋ ಒಂದ್ ಕಡೆ ಕಳ್ಕೊಂಡಿರೋದ್ರಿಂದ ಖಾಲಿ ಖಾಲಿ ಫೀಲಿಂಗ್ ಇರುತ್ತಲ್ಲ, ಆ ಎಂಟಿನೆಸ್, ಆ ವೈಟ್ ಸ್ಪೇಸ್ ನ ನಿಮ್ಗೆ ಯಾರಿಗೂ ಹೇಳ್ಕೊಳ್ಲಿಕ್ಕಾಗಲ್ಲ. ಮನೆಗೆ ಬರ್ತಾರೆ, ಸಾಂತ್ವನ ಹೇಳ್ತಾರೆ, ಹೋಗ್ತಾರೆ. ಅವ್ರಿಗೆ ಪ್ರತಿ ಸರಿನೂ ಹಿಂಗೆ ಹೇಳಕ್ಕಾಗಲ್ಲ. ಅಂದ್ರೆ ಒಂದೊಂದು ಹೆಜ್ಜೆಗಳಲ್ಲೂ ಈ ಕೊತ್ತಂಬರಿ ಸೊಪ್ಪು ಬಿಡಿಸ್ಬೇಕಾದ್ರೆ ಏನೋ ಒಂದು ನಾಟಕ ಬರುತ್ತೆ, ಇವ್ರ ಹತ್ರ ಹೇಳಿದ್ರು ಅಂತ. ಈ ರೀತಿ ಆ ಖಾಲಿ ಖಾಲಿ ಫೀಲಿಂಗು ನಾವಿರೋವರೆಗೂ ಅದು ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಅವ್ರು ನಮ್ಮಲ್ಲೂ ಬದುಕ್ತಾರೆ ಅನ್ನೋ ರೀತಿನ ಅಲ್ವಾ. Everything is symbolic. ನನ್ನಲ್ಲೇ ಬದುಕು, ಖಾಲಿಯಾಗಿ ಬಿಡೋದು. Very, See, very nice. ಸ್ಟೋರಿ ಇದು ಎಲ್ರಿಗೂ ಗೊತ್ತು. ಸೊ we have to try and make the most symbolic, most like ಫೀಲ್ ತರಿಸ್ಬೇಕು. ಸೊ ಅದರಿಂದ ನಾವ್ ಈ ತರ ಮಾಡಿದ್ದೆ. ವಂಡರ್ಫುಲ್. ತುಂಬಾ ಚೆನ್ನಾಗಿತ್ತು. ನಿಮ್ ಜರ್ನಿ ಕೇಳಿನೇ ನಂಗೆ ಅಷ್ಟು ಖುಷಿ ಆಯ್ತು. ಅಂದ್ರೆ ಹೇಗೆ ಹಂಗೆ ಅಲ್ವಾ? ಏನೋ ಆಗ್ಬೇಕಾಗಿದ್ದು, ಲೈಕ್ ಬಿಕಾಸ್ ಆಫ್ ಆಲ್ ದ ಕನ್ಸ್ಟ್ರೇಂಟ್ಸ್ ಇಟ್ ವಾಸ್ ಡೆಸ್ಟಿನ್ ಟು ಬಿ ದಿಸ್ ಅಂತ. Yeah. ವೆರಿ ವೆರಿ ನೈಸ್. ವಂಡರ್ಫುಲ್. ಸಿನಿಮಾ ನಾವು ಮಾಡಿದ್ಮೇಲೆ ಅದು ನಮ್ದಲ್ಲ, ಅದು ಆಡಿಯನ್ಸ್ ಅವ್ರಿಗೆ ಏನ್ ಅನ್ಸುತ್ತೋ ಅದು ಅವ್ರದ್ದು. ಇಟ್ಸ್ ದೇರ್ ಪೀಸ್ ಆಫ್ ಇಟ್. ಬಟ್ ಆ ಪ್ರೋಸೆಸ್, ಆ ಜರ್ನಿ, ನಮ್ಮ ಈ ಸಂಬಂಧಗಳು, ಆ ಸಲಿಗೆಗಳು, ಆ ವಿಚಾರಗಳು, ಅದು ನಮ್ದು. ಅದನ್ನ ಯಾರು ತಗೊಳಕ್ಕಾಗಲ್ಲ. ದಟ್ಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಅಷ್ಟೇ. True. And ಹಾಗೆ before I go to my next question, I would like to share a really short video. Just ಅದನ್ನ ನೋಡ್ಕೊಂಡ್ ಬರೋಣ. ಅರ್ಧಂಬರ್ಧ ತೊಳೆದಿರೋ ಬೋರಿಕ್ ಪೌಡರ್ ಕೈಯಲ್ಲಿ ಊಟ ಮಾಡಿ ತಾಚಿ ಶರ್ಟ್ ಎಕ್ಸ್ಚೇಂಜ್ ಅನ್ನೋ ನೆಪದಲ್ಲಿ ನನ್ನ ಒಳ್ಳೆ ಶರ್ಟ್ ನ ಎತ್ತಾಕೊಂಡು ಹೋಗ್ಬೇಡವರು. ಸರಿ, ಸೊ ಈ ವಿಡಿಯೋನ ನೀವೆಲ್ಲ ನೋಡಿದ್ರಿ. ಒಂದು ಮೂವಿ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಎಷ್ಟೆಲ್ಲ ಎಫರ್ಟ್ಸ್ ಅದ್ರೊಳಗಡೆ ಹೋಗಿರುತ್ತೆ, ಅದ್ರೊಳಗಡೆ ಸೇರಿರುತ್ತೆ ಅಂತ ನಮ್ಗೆ ಈ ಬಿಹೈಂಡ್ ದ ಸೀನ್ ವಿಡಿಯೋಸ್ ನೋಡಿದ್ರೇನೆ ಗೊತ್ತಾಗೋದು, ಟು ಬಿ ಆನೆಸ್ಟ್. ಹೃದಯ್, ಟು ಬಿ ಆನೆಸ್ಟ್, ಮೈ ನೆಕ್ಸ್ಟ್ ಕ್ವೆಶನ್ ಇಸ್ ಫಾರ್ ಯು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ನಿಮ್ಮ ಮೂವಿ ಕೇಸಲ್ಲೂ ಅದು ನಿಜ, ನಿಮ್ಮ ಟ್ಯಾಲೆಂಟ್ಸು, ನಿಮ್ಮ ಪ್ರತಿಭೆ ಕೇಸಲ್ಲೂ ಅದು ನಿಜ, ಟು ಬಿ ಆನೆಸ್ಟ್. ಈ ಚಿತ್ರದಲ್ಲಿ you've played, a major role where you've created the background score, you've acted in the movie, you've been the lead actor, ನೀವು narration ಮಾಡಿದ್ದೀರಾ, ಎಡಿಟಿಂಗ್ ಮಾಡಿದ್ದೀರಾ, ತುಂಬಾನೇ ಮಾಡಿದ್ದೀರಾ. ಇದೆಲ್ಲ ಒಟ್ಟು ಮಾಡಿ ತುಂಬಾ ಅಮೇಝಿಂಗ್ ಮೂವಿನೂ ಕೊಟ್ಟಿದ್ದೀರಾ. ಇದೆಲ್ಲ ಹೇಗೆ, ಹೌ ಡಿಡ್ ಯು ಕನ್ಸೀವ್ ದಿಸ್? ಎಸ್ಪೆಷಲಿ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಹೌ ಡಿಡ್ ಯು ಕನ್ಸೀವ್ ದಿಸ್? ಇದನ್ನ ಹೇಗೆ ಯೋಚನೆ ಮಾಡಿದ್ರಿ? ನಿಮಗೆ ಆಲ್ರೆಡಿ ಈ ತರ ಒಂದು ಐಡಿಯಾ ಇತ್ತ ಈ ತರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ಬೇಕಂತ, ಅಥವಾ ದಿಸ್ ಇಸ್ ಸಮಥಿಂಗ್ ಟೋಟಲಿ ನ್ಯೂ ದಟ್ ಯು ಕೇಮ್ ಅಪ್ ವಿತ್? ಸೊ ಏನಾಯ್ತಂದ್ರೆ, ಇದು ನಾನು ಒಂದೆರಡು ಸಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೇನೆ. ಐ ಹ್ಯಾವ್ ಕ್ರಿಯೇಟೆಡ್ ಸಮ್ ಮ್ಯೂಸಿಕ್ ಅಂಡ್ ಆ ಟ್ಯೂನ್ ಅದು ನಾನು ವೀಕ್ ಅನ್ಸುತ್ತೆ. ಡ್ಯೂರಿಂಗ್ ದಟ್ ವೀಕ್ ಐ ವಾಸ್ ಥಿಂಕಿಂಗ್ ಅಬೌಟ್ ದಟ್ ಸ್ಕೋರ್. ಸೊ ಐ ವಾಸ್ ಲೈಕ್ ಅದನ್ನ ಸುಮ್ಮನೆ ಹಮ್ ಮಾಡ್ತಿದ್ದೆ. ಲೈಕ್ ನಾನೇ ಲೈಕ್ I had thought of came it to you. someday, and then I was just like replaying it in my mind, and I'm like, Okay. oh, ಇದು ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೋದು, ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ,
ಇದನ್ನೇ ಯೂಸ್ ಮಾಡ್ಬೋದಲ್ಲ ಅಂತ ನಾನು ಟ್ರೈ ಮಾಡಿದೆ. ಸೊ ಒಂದು ಸಾಫ್ಟ್ವೇರ್ ಇದೆ ಮ್ಯೂಸ್ ಸ್ಕೋರ್ ಅಂತ, ಅಂಡ್ ಅದ್ರಲ್ಲಿಗೆ ಐ ಪುಟ್ ದಟ್ ಒರಿಜಿನಲಿ ಇನ್ ಪಿಯಾನೋ. ಅದಾದ್ಮೇಲೆ ಹೇ ವೈಲಿನ್ ಅಲ್ಲಿ ಬಂದ್ರೆ ಒಂಥರ ಡ್ರಾಮ್ಯಾಟಿಕ್ ಎಫೆಕ್ಟ್ ಬರ್ಬೋದು. ಸೊ ನನ್ನ ನಾ 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 ಅಂತ ಶುರು ಆಗತ್ತೆ ಅಲ್ಲ. ಸೊ ಅದ್ ಬಂದಾಗ ಒಂಥರ ಎಂಟಿನೆಸ್ ಸಿಗತ್ತೆ. ಆ ರಿವರ್ಬ್ ಆಫ್ ದ ವಯಲಿನ್ ಅದು ಇಟ್ ವಿಲ್ ಫಿಲ್ ಯು, ಬಟ್ ಆಲ್ಸೋ ವೆನ್ ಇಟ್ ಗೋಸ್ ಅವೇ, ವೆನ್ ದ ಲೈಕ್ ರಿವರ್ಬ್ ಸೌಂಡ್ ಡೈ ಆದಾಗ ಅದು ಒಂಥರ ಖಾಲಿ ಖಾಲಿ ಎಫೆಕ್ಟ್ ತರ ಬರುತ್ತೆ, ಒಂಥರ ಲೀವ್ ಅದಾದ್ಮೇಲೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ಎಕ್ಸಾಕ್ಟ್ಲಿ. ಇಲ್ಲ ಅಲ್ಲಿ. ಅಲ್ಲಿ ಒಂದು ನೋಟ್ ಮಿಸ್ ಮಾಡಿದಾರೆ ಬೇಕು ಅಂತ. ಎಸ್ ಎಸ್. ಸೊ ಆ ತರ ಶುರು ಆಗತ್ತೆ. ಅಂಡ್ ಆ ಚಪ್ಪಲಿ ತೆಗಿಬೇಕಾದ್ರೆ ನಾನು ಸ್ವಲ್ಪ ಬೇಸ್ ಗಿಟಾರು ಆಮೇಲೆ ಇನ್ನೇನೋ ಹಾಕಿದ್ದೆ. ಅದು ಪೋಯಮ್ ಅಂತ ಬಂದ ತಕ್ಷಣ ಒಂಥರ ಅಂಡರ್ಲೈಯಿಂಗ್ ಒಂಥರ ಸ್ವಲ್ಪ ಡ್ರೋನ್ ಇರ್ಬೇಕು, ಒಂಥರ ಇಟ್ ಶುಡ್ ಪುಟ್ ಲೈಕ್ ಒಂಥರ ಪಿಟ್ ಇನ್ ಯುವರ್ ಸ್ಟಮಕ್ ಅಂತ ಅಂತಾರಲ್ಲ, ಆ ತರ ಬರ್ಲಿ ಅಂತ ನಾನು ಟ್ರೈ ಮಾಡಿದೆ ಆ ಪಾರ್ಟ್ ಆಫ್ ದ ಸ್ಕೋರ್ ಅಲ್ಲಿ. ಅಂಡ್ ದೆನ್ ವೆನ್ ಐ ಕಮ್ ಅಂಡ್ ಈ ತರ ತೋರಣ ಹಾಕ್ತೀನಲ್ಲ, ಅವಾಗ ಆ ಪಾರ್ಟ್ ಆಫ್ ದಿ ಮ್ಯೂಸಿಕ್ ಅಲ್ಲಿ ಸ್ವಲ್ಪ ಬಟ್ ಅದನ್ನ ಹಾಕಿದಾಗ ಆ ಪಾರ್ಟ್ ಅಲ್ಲಿ ಸ್ವಲ್ಪ ಪಿಕಪ್ ಆಗತ್ತೆ. ಅದ್ರಾದ್ಮೇಲೆ ನಾನು ಮೆಟ್ಲಿಗೆ ಬರ್ತೀನಿ ಅಂಡ್ ನಾನು ಮೇಲ್ಗಡೆ ನೋಡ್ತೀನಿ, ಫುಲ್ ಖಾಲಿ ಆಗುತ್ತೆ, ಮ್ಯೂಸಿಕ್ ಫುಲ್ ಖಾಲಿ ಆಗುತ್ತೆ. ಸೊ ದ್ಯಾಟ್ ಇಟ್ ಲೈಕ್ ನಮ್ಮ ಅಪ್ಪ ಸತ್ತು ಹೋಗಿದ್ದಾರೆ ಇವಾಗ. ಈ ಮೂರ್ ಡೈಲಾಗ್ ಇದೆಯಲ್ಲ, 3 hour ಟೈಮ್ ಹೊಟ್ಟೋಗ್ಬಿಟ್ಟಿದೆ, ಏನ್ ಮಾಡಿದೆ ಇವಾಗ, ಇದು ಹೆಂಗೆ, ಹೌ ಡು ಐ ಕಂಟಿನ್ಯೂ ಆನ್ ಅಂತ. ಎಕ್ಸ್ಟ್ರಾ 3 hours you have now. ಎಕ್ಸಾಕ್ಟ್ಲಿ. ಅದು ಹೌ ಡು ಐ ಕಂಟಿನ್ಯೂ ಆನ್, ಏನಾಗತ್ತೆ ನನ್ನ ಜೀವನ ನೆಕ್ಸ್ಟ್ ಏನು ಅಂತ. That was what I tried to symbolize when I'm looking at the stairs and then music just dies down and it's just the shot and the wind, a wind sound effect ಇನ್ನೊಂದ್ಸಲ ತಂದಿದ್ದೀವಲ್ಲಿ. ಬೈ ದ ವೇ, ಈ ಕ್ವಶನ್ ಕೇಳಿ ನಾನು ಅದೇ ಥ್ಯಾಂಕ್ಸ್ ಟು ದಿಸ್ ಕ್ವೆಶನ್, ಯಾಕಂದ್ರೆ ನನಗೂ ಗೊತ್ತಿರಲಿಲ್ಲ ಇದು. ನನಗೆ ಬೇರೆದೆಲ್ಲ ಒಟ್ಟಿಗೆ ಇತ್ತು, ಇದನ್ನ ಆಮೇಲೆ ಇವ್ನು ಮಾಡಿದ್ದನ್ನ ಅಗೇನ್ ಪ್ರತಿಯೊಂದು ಹಂತದಲ್ಲೂ ಈಗ ಶೇಷ್ಗೆ, ವಿಕ್ರಮ್ಗೆ, ನಮ್ಮ ಸಖತ್ ಅಗೇನ್ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಏನೇ ಒಂದು ಚೇಂಜ್ ಆದ್ರೂ ಈ ಥರ ಮಾಡಿದ್ರು ಇದು ಹೆಂಗಿದೆ ನೋಡಿ ಅಂತ ಆ ಕೆಲಸದಲ್ಲಿ ಇದ್ದೆ. ನಾನು ಯಾವತ್ತೂ ನಾನು ಈ ಥರ ಪ್ರಶ್ನೆ ಕೇಳಿಲ್ಲ. ನನಗೆ ಆ ಮ್ಯೂಸಿಕ್ ಫೈನಲ್ ಆಗಿ ಬಂದಾಗ ಚೆನ್ನಾಗಿದೆ ಕಣೋ ಅಂದಿದ್ದೆ ವಿನಃ ಈ ಥಾಟ್ಸ್ ಇತ್ತು ಅಂತ ನಾನು ಇವತ್ತೇ ಫಸ್ಟ್. ಅದಕ್ಕೆ ನಾನು ಈ ಕಡೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಯಾ, ದಟ್ಸ್ ರಿಯಲಿ ಗುಡ್. ಐ ಮೀನ್ ಅದೇ ಅಲ್ಲ, ಕ್ಯೂರಿಯಾಸಿಟಿ ಇರುತ್ತೆ. ನೀವು ಒರಿಜಿನಲ್ ಆಗಿ ಸ್ಕೋರ್ ಮಾಡಿದೀರಾ ಅಂದ್ರೆ ಇದು ಹೇಗೆ ಕನ್ಸೀವ್ ಆಯ್ತು, ಮತ್ತೆ ವಾಟ್ ಆಲ್ ಥಿಂಕಿಂಗ್ ವೆಂಟ್ ಇನ್ ಟು ದಿ ಎಡಿಟಿಂಗ್ ಆಫ್ ಇಟ್ as well ಅಲ್ವಾ? ತುಂಬಾ ರಿಯಲಿ, ಟು ಬಿ ಆನೆಸ್ಟ್, ವೆನ್ ಹೃದಯ್ ಜಸ್ಟ್ ಸೆಡ್ ನಾ 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 ಅಂದ್ರೆ ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ನಾ 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 ಅಲ್ವಾ? ಬಟ್ ಅದರಲ್ಲಿ ಬರಲ್ಲ, ಒಂಥರ ಖಾಲಿ ಫೀಲಿಂಗ್ ನ ತರಿಸ್ತೇವೆ. ಇಟ್ಸ್ ಟೂ ಗುಡ್. ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ಮ್ಯೂಸಿಕ್ ಅಂತ ನಂಗನ್ಸ್ತು. ಹಾಗೆ ನಿಮ್ಮ ರಿವ್ಯೂಸ್ ಅಲ್ಲೂ ತುಂಬಾ ಜನ ಅದನ್ನೇ ಹೇಳಿದ್ದಾರೆ, ಅವರಿಗೆ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಅನ್ಸಿದೆ ಅಂತ. ಸೊ ಹೃದಯ್, ಮಲ್ಟಿ ಟ್ಯಾಲೆಂಟೆಡ್ ನೀನು, ನಿಜವಾಗ್ಲೂ ಗಿವ್ ಡನ್ ಅ ರಿಲಿ ಗುಡ್ ಜಾಬ್ ವಿತ್ ದ ಮ್ಯೂಸಿಕ್ and all of the other aspects including the editing ಅಲ್ವಾ? it's really good. ಇವಾಗ ಮುಂದಿನ ಪ್ರಶ್ನೆ ನಂದು ಇಸ್ ಟು ದೀಪಶ್ರೀ ಅವರು. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ನೀವ್ ಈ ಮೂವಿಯಲ್ಲಿ ಅಮ್ಮನ ಪಾತ್ರ ಹಾಕಿದ್ದೀರಾ, ಹಾಗೂ ಹೆಂಡತಿ ಪಾತ್ರ ಹಾಕಿದ್ದೀರಾ, ಅಂಡ್ ಈ ಮೂವಿದ ಎಂಟೈರ್ ವಿಡಿಯೋಗ್ರಾಫಿ ನೀವೇ ಮಾಡಿದ್ದೀರಾ. ನಿಮ್ದು ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂಡ್ ಟು ಬಿ ಆನೆಸ್ಟ್, ನಾನು ಹೇಳಬೇಕು ಇಲ್ಲಿ ಆಡಿಯನ್ಸ್ಗೆ, ದೀಪಶ್ರೀ ಅವರು ಇಸ್ ರಿಯಲಿ ಟ್ಯಾಲೆಂಟೆಡ್. ನಾನು ಇವ್ರದ್ದು ಒಂದು ಕಿರುಚಿತ್ರ ನೋಡಿದ್ದೀನಿ, ಅದು ದ ಪೀಪ್ ಹೋಲ್ ಮೂವಿ. ಅದರಲ್ಲಿ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿ ಅವರು ಡೈಲಾಗ್ ಡೆಲಿವರಿ ಮಾಡ್ತಾರೆ, ವಿತೌಟ್ ಲೈಕ್ ಲುಕಿಂಗ್ ಹಿಯರ್ ಆರ್ ದೇರ್, ಅಂಡ್ ಲೈಕ್ ಕಂಟಿನ್ಯೂಸ್ಲಿ ಇಟ್ಸ್ ಅ ಫ್ರೀ ಫ್ಲೋಯಿಂಗ್ ಡೈಲಾಗ್. ತುಂಬಾ ಚೆನ್ನಾಗಿತ್ತು. ಅದರಲ್ಲೇ ನಿಮ್ಮ ಪ್ರತಿಭೆಗಳೆಲ್ಲ ಹೊರಗೆ ಬರ್ತಾ ಇತ್ತು. ಐ ಸೀನ್ ದ್ಯಾಟ್. ಸೊ ಐ ವಾಂಟ್ ಟು ಮೆನ್ಷನ್ ದ್ಯಾಟ್ ಅಂಡ್ ಲೆಟ್ ಆಡಿಯನ್ಸ್ಗೂ ಅದು ಗೊತ್ತಾಗ್ಲಿ ಅಂತ ನಂಗೆ ಹೇಳ್ಬೇಕನ್ಸ್ತು. ಬಟ್ ಈ ಮೂವಿ ತೆಗಿವಾಗ ಯು ಹ್ಯಾವ್ ಟೇಕನ್ ಅ ಡಿಫ್ರೆಂಟ್ ರೋಲ್. ಸೊ ಅದು ಹೇಗೆ ನಿಮ್ಗೆ ಅನ್ಸಿತ್ತು? ಅಂಡ್ ನೀವು ವಿಡಿಯೋಗ್ರಾಫಿ ಮುಂಚೆ ಮಾಡಿದೀರಾ ಅಥವಾ ಇದು ನಿಮ್ ಫಸ್ಟ್ ಟೈಮಾ ಅಂತಾನು ಕೇಳ್ಬೇಕಂತ ಇದೆ. First of all, thank you, Prithvi. You were very generous in all your appreciation here. Thank you. Second,
ನನಗೆ ಲೈಕ್ ಐ ಸೆಡ್ ಸ್ಟಾರ್ಟಿಂಗ್ ನಲ್ಲಿ ಅಸಿಸ್ಟೆಂಟ್ ಎವ್ರಿಥಿಂಗ್. ದ ಸ್ಟಾರ್ಸ್ ಆಫ್ ದ ಹೌಸ್ ಆರ್ ಹಿಯರ್ ಅಂಡ್ ಐ ರಿಯಲಿ ಲವ್ ಯುನೋ ಗೋಯಿಂಗ್ ಅಲಾಂಗ್ ಅಂಡ್ ಅವ್ರ ಜೊತೆ ಮಾಡೋದ್ರಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ನಂಗೆ ವಿಡಿಯೋಗ್ರಫಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಇವ್ರದ್ದು ವಿಷನ್ ಅಂಡ್ ಕ್ಲಾರಿಟಿ ಆಫ್ ಥಾಟ್ ಇದೆಯಲ್ಲ, ಅದು ಹೆಲ್ಪ್ ಮೀ ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನ್ ಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಿನ ದಿನ ಸಂಡೇ, ನನಗ್ ಮನೆ ಕೆಲಸ ಬೇಕಾದಷ್ಟಿತ್ತು. ವಿಕ್ರಮ್ 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 ಹಿಂದಿನ ದಿನ ರಾತ್ರಿ ಲಾಸ್ಟ್ ಮಿನಿಟ್ ಇಂಟಿಮೇಷನ್ ನಿಮ್ಗೆ. ಬೆಳಗ್ಗೆ ಎದ್ದು ಇವರು ಕತೆ ಡಿಸ್ಕಸ್ ಮಾಡ್ತಾ ಇದ್ರು, ರಾತ್ರಿ ಏನೋ ಮಾತಾಡ್ತಾ ಇದ್ರು ಗೊತ್ತು, ವಿಚ್ ಇಸ್ ನಾಟ್ ಅನ್ಕಾಮನ್ ಥಿಂಗ್. ಇವರಿಬ್ರು ಸ್ಟೋರೀಸ್ ಡಿಸ್ಕಸ್ ಮಾಡ್ತಾರೆ, ಸೊ ನನಗದು ಹೊಸದಿರ್ಲಿಲ್ಲ. ಬಟ್ ಬೆಳಗ್ಗೆ ಎದ್ದು ಶಾರ್ಟ್ ಡಿವಿಷನ್ ಅದಾಗ 1 ನಿಮಿಷ ಐ ಥಿಂಕ್ ಐ ಆಮ್ ಮಿಸ್ಸಿಂಗ್ ಸಮಥಿಂಗ್ ಔಟ್ ಅಂತ ಬಂದಾಗ ಶಾರ್ಟ್ ಡಿವಿಷನ್ ಕೂತ್ಕೊಂಡ್ವಿ. ಅಫ್ಕೋರ್ಸ್ ಬಿಕಾಸ್ ದೇ ಇನ್ವಾಲ್ವ್ ಮೀ ಆಲ್ಸೋ ಇನ್ ದಟ್ ಪ್ರಾಸೆಸ್. ಅರ್ಥ ಆಯ್ತು. Videography was easy to do because of the vision. Again, I will not take the credit ನಿಮ್ಗೆ there. ಅವ್ರು ಏನ್ ಗೈಡ್ ಮಾಡ್ತಿದ್ರಾ, ಹೀಗ್ ಮಾಡಿ ಅಥವಾ ಲೈಕ್? ಹೇಳೋರು ನಮ್ಗೆ ದಿಸ್ ಇಸ್ ವಾಟ್ ವಿ ವಾಂಟ್ ಟು ಶೋ. ಇವಾಗ ಒಂದ್ ರನ್ನಿಂಗ್ ಸೀನ್ ಇರಬಹುದು, ಅವರು ರನ್ನಿಂಗ್ ಹೆಂಗ್ ಬೇಕಾದ್ರೂ ತಗೊಳ್ಬಹುದು, ಬಟ್ ವಾಟ್ ಇಸ್ ಇಟ್ ದಟ್ ದೇ ವಾಂಟ್ ಟು ಶೋ ಅನ್ನೋದನ್ನ ಹೇಳಿದಾಗ ಐ ನೋ ವಾಟ್ ಟು ಕ್ಯಾಪ್ಚರ್ ಅಂಡ್ ಹೌ ಟು. ಇನ್ನೊಂದ್ ಸೀನ್ ಇದೆ ಅದ್ರಲ್ಲಿ, ಆಕ್ಚುಲಿ ನಾ ಆ ಮೂವಿನಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ ಮಗನ ವಿಷಯವಾಗಿ. ಮಗ ಅವಾಗ ಅವನ್ ರೂಮಲ್ಲಿ ಓದ್ತಿರೋನು ಹೊರಗ್ ಬರ್ತಾನೆ. ಹೌದು ಹೌದು. ಹಾ, ಸೊ ಅಲ್ಲಿ ಇಟ್ ವಾಸ್ ಸೋ ನೈಸ್ಲಿ ಕಮ್ಯುನಿಕೇಟೆಡ್, ರೈಟ್? ದಟ್ ಅಫ್ಕೋರ್ಸ್ ಆ ವಿಡಿಯೋಗ್ರಫಿ ನಾನ್ ಮಾಡಿಲ್ಲ, ಬಟ್ ಐ ವಾಂಟ್ ಟು ಕಾಲ್ ದಟ್ ಔಟ್ ಬಿಕಾಸ್ ದಟ್ಸ್ ದ ಕ್ಲಾರಿಟಿ ದಟ್ ವಾಸ್ ದೇರ್ ಇನ್ ದಟ್ ಥಾಟ್ ಪ್ರಾಸೆಸ್. ಅದ್ರಲ್ಲಿ ಮಗನಿಗೆ ತಂದೆ ತಾಯಿ ಜಗಳಾಡ್ತಿರೋದು ಗೊತ್ತು, ಅವನ ಬಗ್ಗೆ ಅನ್ನೋದು ಗೊತ್ತು. ಆ ಖೇಯಾಸ್ ಅಂಡ್ ದಟ್ ಮೆಂಟಲ್ ಕನ್ಫ್ಯೂಷನ್ ಅಂಡ್ ಲೈಕ್, oh my God, what is happening? He's not able to make sense of it. And he knows it is not wrong, but it is still not something that is short baradu. It shows his feel as well. There's a shaky moment. He comes in slowly. So each shot had a lot of ಅಂದ್ರೆ ಒಂಥರ ಅರ್ಥಗರ್ಭಿತವಾಗಿತ್ತು. ಲೈಕ್ ಆ ಅರ್ಥ ಮಾಡ್ಕೊಂಡು ಆ ಶಾರ್ಟ್ ನ ಹೇಗ್ ತೆಗಿಬೇಕು ಅಂತ ನೀವ್ ಆಮೇಲೆ ಯು ಆರ್ ಡಿಸೈಡಿಂಗ್. ಅಲ್ಲ, ಅವ್ರು ಹೇಳೋರು ನನಗೆ ಆ ಶಾರ್ಟ್ ಅಲ್ಲಿ ಅವ್ರಿಗೆ ಏನು ಬೇಕು ಅನ್ನೋದು. ಸೊ ಕೆಲವು ಕಡೆ ಆಕ್ಚುಲಿ ಶೀಸ್ ಟ್ರೈಂಗ್ ಟು ಬಿ ನೈಸ್ ಅನ್ಸತ್ತೆ. ಒಂದೊಂದ್ ಸರಿ ಬಯಸ್ಕೊಂಡಿದೀವಿ. ಸ್ಕೂಲ್ ಶಾರ್ಟ್ಸ್ ಇದೆ, ನಮಗ್ ಸೂರ್ಯ ಮುಳುಗೋಗೋ ಮುಂಚೆ ಮುಗಿಸ್ಬೇಕು ಅದನ್ನ. ಆವಾಗ ನಾವೇನೋ ಮಾತಾಡ್ತಾ ಇದೀವಿ, ಇದು ಪೋಸ್ಟ್ ಅಲ್ಲಿ ನೋಡ್ಕೊಳ್ಳೋಣ, ಎಡಿಟಿಂಗ್ ಅಲ್ಲಿ ನೋಡ್ಕೊಳ್ಬೇಡ, ಇವಳು ನಾನ್ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ನೀವು. ನೀವಿಬ್ರೇನೋ ನಾವಿಬ್ರು ಮಾತಾಡ್ಕೊಂತ ಇದ್ವಿ, ಬಟ್ ನೀವೇನ್ ಮಾತಾಡ್ತಾ ಇದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ನಾನು ನಿಮಗೆ ತೆಗಿಬೇಕಾ ಬೇಡವಾ ಕರೆಕ್ಟ್ ಆಗಿ ಹೇಳಿ. ವಾಟ್ ವಿ ಟ್ರೈಂಗ್ ಟು ಕಮ್ಯುನಿಕೇಟ್, ನನಗೆ ಆ ಶಾರ್ಟ್ ಅಲ್ಲಿ ಏನ್ ಬೇಕು ಅಂತ ಅರ್ಥ ಆದ್ರೆ ಅದನ್ನ ಎಕ್ಸಿಕ್ಯೂಟ್ ನಾನು ಮಾಡ್ಕೊಳ್ಬಹುದು. ಸೊ ಅದರದ್ದು ಶಾರ್ಟ್ ಇನ್ ಲೈಕ್ ವಾಟ್ ಇಸ್ ಇಟ್ ದಟ್ ಯು ವಾಂಟ್ ದ ಶಾರ್ಟ್ ಟು ಕಮ್ಯುನಿಕೇಟ್ ಅನ್ನೋದು ಅರ್ಥ ಆಯ್ತು ಅಂದ್ರೆ ಐ ವಿಲ್ ಎಕ್ಸಿಕ್ಯೂಟ್ ಇಟ್. ದಟ್ ಇಸ್ ರಿಯಲಿ ನೈಸ್. ತುಂಬಾ ಚೆನ್ನಾಗಿ ವಿಡಿಯೋಸ್ ಬಂದಿದೆ. ಅಂಡ್ ಟು ಬಿ ಆನೆಸ್ಟ್, ಹೃದಯ ಹೇಳ್ದಂಗೆ ಏನು ಡೈಲಾಗ್ಸ್ ಇಲ್ಲ. ಸೊ ಇದೊಂಥರ ಪ್ರೀ ಪ್ಲಾನ್ಡ್ ಆಗಿ ನೀವ್ ಆತರ ಶಾರ್ಟ್ಸ್ ನ ತೆಗ್ದಿದ್ದೀರಾ ಅಂತಾನೆ ನಮಗ್ ಅನ್ಸಿತ್ತು. ಅಲ್ಲಿ ನಾನು ಐ ವಿಲ್ ಸಿ ಡೈಲಾಗ್ಸ್ ಬರ್ಬೇಕಾದ್ರೆ ಕ್ಯಾಮ್ರಾ, ಮೈಕ್ ಅವೆಲ್ಲ ಇಂಪಾರ್ಟೆಂಟ್ ಆಗತ್ತೆ. ಕ್ಯಾಮ್ರಾ ಹ್ಯಾಸ್ ಟು ಪಿಕ್ ಅಪ್ ದ ವಾಯ್ಸ್. ಹೌದು. ಅಷ್ಟೆಲ್ಲ ಸರ್ಕಸ್ ಮಾಡಿ ಅಲ್ಟಿಮೇಟ್ ಆಗಿ ಡೈಲಾಗ್ ತೆಗಿತೀವಿ ಅಂದಾಗ ಇಟ್ ವಾಸ್ ಲೈಕ್ there is effort behind it. So yeah, it's like it's your baby now. Yeah, exactly. ಇದಕ್ಕೆ ಯಾಕೆ ರೀಟೇಕ್ ತಗೊಂಡಿದ್ದೆ? ಸೊ ರೀಟೇಕ್ಸು ಇತ್ತು ಬೇಕಾದಷ್ಟು. ಇವಾಗ ಫಾರ್ ಎಕ್ಸಾಂಪಲ್ ಜಗಳ ಮಾಡ್ಬೇಕಾರದು ಬರೀ ಲಿಪ್ ಮೂಮೆಂಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಅಲ್ಲಿ ಅಷ್ಟು ಇರೋ ನಮ್ಗೆ ಸಿಗೋ 10-15 ಸೆಕೆಂಡ್ ಅಲ್ಲಿ ಏನ್ ಡೈಲಾಗ್ ಬರೀಬೇಕು? ಜಗಳ ಆಡಕ್ ನಮ್ಗೆ ಸಾಕಷ್ಟು ಇದೆ ವಿಚಾರ, ಬಟ್ ಆ 15 ಸೆಕೆಂಡ್ ಅಲ್ಲಿ ಏನ್ ತೋರಿಸ್ಬೇಕು ಅದನ್ನ ಮಾತಾಡಿದ್ವಿ ನಾವು. ಈ ತರ ಡೈಲಾಗ್ ನೋಡು, ನೀ ಇದನ್ನ ಹೇಳೋ, ನಾನು ಇದನ್ನ ಹೇಳ್ತೀನಿ, ಈ ತರ ಎಲ್ಲ ಮಾತಾಡ್ಕೊಂಡಿದ್ವಿ. ಬಟ್ ಅದನ್ನೆಲ್ಲ ಇವಾಗ ತೆಗೆದಾಕ್ಬಿಟ್ಟೆ. ಮತ್ತೆ ಅದಕ್ಕೆ ಅವತ್ತು ಯಾಕೆ ಅಷ್ಟೊಂದು ಡಿಸ್ಕಷನ್ ಅದ್ರ ಬಗ್ಗೆ, ಆ ಡೈಲಾಗ್ ಯಾವ ವಿಚಾರವಾಗಿ ಜಗಳ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾಕೆ ಮಾತಾಡಿದ್ವಿ ಅಂತ.
ಚೆನ್ನಾಗಿತ್ತು ತುಂಬಾ ಅದು. ತುಂಬಾ ಚೆನ್ನಾಗಿ ಬಂತು. ಅಂಡ್ ಟು ಬಿ ಆನೆಸ್ಟ್, ನಿಮ್ದು ವಿಡಿಯೋದಲ್ಲಿ ಒಂದು ಫಸ್ಟ್ ಸೀನ್ ಬರುತ್ತಲ್ಲ, ನೀವು ಅದನ್ನ ಹೇಗೆ ಯೋಚನೆ ಮಾಡಿ ತೆಗೆದ್ರಿ ಅಂತಾನೂ ನಂಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ಫಸ್ಟ್ ಸೀನಲ್ಲಿ ನೀವು ಯಾವಾಗ ಡಿಸೈಡ್ ಆದ್ರಿ ದಟ್ ಬರೀ ಚಪ್ಲಿಲೇ ತೋರ್ಸೋಣ ಜನ ಇದಾರೆ ಮನೆಯಲ್ಲಿ ಅಂತ? ಈ ಜನ ಫಸ್ಟ್ ಆಕ್ಚುಲಿ ಏನಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಬೆಟರ್ ಆಗುತ್ತೆ ಈಗ. ಅಂಡ್ ಬೈ ದ ವೇ ಇದು ನಾವು 3 ಜನನೇ ಮಾಡಿದಿದ್ರೆ ಇದು ಇದು ಮನ್ಸಲ್ಲಿ ಯಾವಾಗ್ಲೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ಏನಂದ್ರೆ ಇದು ನಾವು 3 ಜನನೇ ಮಾಡಿದ್ರೆ ಇಟ್ಸ್ ಅವರ್ ಪ್ರಾಡಕ್ಟ್. ನಾವು ಸಖತ್ನ ರೆಪ್ರೆಸೆಂಟ್ ಬೇರೆ ಮಾಡ್ತಾ ಇದೀವಿ. ಹೌದೌದು ಅಂದ್ರೆ ನಮಗೆ ಅದಕ್ಕೆ ಜೊತೆಗೆ TKSSF ಜನರು ಅವ್ರ ಇಟ್ಸ್ ಅನ್ ಅಮೇಸಿಂಗ್ ಐಡಿಯಾ ಅಲ್ವಾ. ಈಗ ನಾಟಕೋತ್ಸವ ಮಾಡ್ತಾರೆ, ಕವಿಗೋಷ್ಠಿಗಳನ್ನ ಮಾಡ್ತಾರೆ, ಇಂಥವೆಲ್ಲ ನಡೆಯುತ್ತೆ. ಆದ್ರೆ ಈ ಶಾರ್ಟ್ ಸಿನಿಮಾ ಫೆಸ್ಟಿವಲ್ US ನಲ್ಲಿರೋರಿಗೆ, ಕೆನಡಾನಲ್ಲಿರೋರಿಗೆ, ನಾರ್ತ್ ಅಮೆರಿಕನ್ ಕಂಟ್ರಿ ಈ ತರ ಮಾಡಿರೋ ಒಂದು ವೆರಿ ಗುಡ್ ಥಾಟ್ ಪ್ರೊಸೆಸ್. ಸೊ ಅವ್ರನ್ನ ಕರ್ಸ್ಕೊಂಡ್ ಬರ್ಬೇಕು ಅನ್ನೋದು ಒಂದು ಜವಾಬ್ದಾರಿ. ಅಂದ್ರೆ ಅವ್ರನ್ನ ಇಲ್ಲಿ ಅವ್ರ ಒಂದಷ್ಟು ಸಿನಿಮಾಗಳನ್ನ ಇಲ್ಲಿ ತೋರಿಸ್ಬೇಕು ಅಂತ ಮಾಡಬೇಕಾಗಿರುವಂತದ್ದು ಸಖತ್ ಜವಾಬ್ದಾರಿ. ಸೊ ಅದಕ್ಕೆ ನಾವು ಆಡಿಯನ್ಸ್ ನ ಪುಲ್ ಮಾಡಬೇಕು ಅಂದ್ರೆ ನಮಗೆ ಆ ಜವಾಬ್ದಾರಿ ಇದೆ. ಸೊ ಹಾಗಾಗಿ ನಾವು ಯಾವ ರೀತಿ ಮಾಡಬೇಕು ಅಂತಂದ್ರೆ ಹೇಳಿ ಈ ಗಿವನ್ ಟೈಮ್ ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂನ ಇಂಪ್ರೂವ್ ಮಾಡಿದ್ರೆ ಗಂಡ ಹೆಂಡತಿ ಮಗುನ ಈಗ ಹೃದಯ, ದೀಪ, ವತ್ಸ ಎಲ್ರಿಗೂ ಗೊತ್ತು. ಸೊ ಇನ್ನ ಪ್ರೊಡಕ್ಷನ್ ವ್ಯಾಲ್ಯೂನ ಅಥವಾ ಹೆಂಗೆ ತಗೊಂಡ್ಬರೋದಕ್ಕೆ ಒಂದಷ್ಟು ಜನನ ಮಾಡ್ಕೊಳ್ಳೋಣ ಅಂತಾನೆ ಮಾಡಿದ್ವಿ. ಮನೆಯಲ್ಲಿ ಕರ್ಕೊಂಡ್ ಬಂದಾಗ ಸಾಂತ್ವನ ಇರುತ್ತೆ, ಮನೆ ಮುಂದೆ ಹೊಗೆ ಹಾಕೋದು, ಇವೆಲ್ಲಾನು ಯೋಚನೆ ಮಾಡಿದ್ವಿ. ಓಕೆ. ಬಟ್ ಏನಾಯ್ತು, ಒಂದಿಬ್ರಿಗೆ 1-2 ಫ್ಯಾಮಿಲಿ ಕಾಲ್ ಮಾಡಿದ್ವಿ. ಅವರಿಬ್ರಲ್ಲೇ ಬರ್ತೀನಿ ಅಂದ್ರು. ಒಂದು ಅರ್ಧ ಗಂಟೆ 1 ಅವರ್ ಡಿಫ್ರೆನ್ಸ್ ಇತ್ತು ಬರೋದ್ರಲ್ಲಿ. ಸೊ ನೀವು ಎಲ್ಲಾರು ಬ್ಯುಸಿ ಆಗಿರ್ತಾರೆ, ಕಪ್ಪೆನ್ ತಗಡಿಗೆ ಹಾಕ್ದಂಗೆ ಆಗೋಗ್ಬಿಡುತ್ತೆ, ಎಲ್ಲರೂ ಬರ್ಲಿಕ್ಕಾಗಲ್ಲ. ನೀವು ಎಲ್ರು ಬಂದ್ರೇನೆ ಒಂದು ಮನೆಯಲ್ಲಿ ತುಂಬಿಕೊಂಡಂಗೆ ಫೀಲ್ ಬರುತ್ತೆ. ಸೊ ಅದ್ ಮಾಡಕ್ಕಾಗಲ್ಲ. ಅದ್ರ ಬದಲು ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಬಂದು ಹೋಗೋದು ವೆರಿ ಕಾಮನ್ ಅಲ್ಲ ಅದು. ಎಸ್ಪೆಷಲಿ ಇಂಡಿಯನ್ ಫ್ಯಾಮಿಲೀಸ್ ಮನೆಯಿಂದ ಹೊರಗೇನೆ ಚಪ್ಪಲಿ ಬಿಡೋದು. ಹೌದು. ಅದು ಯಾವ ದೇಶದಲ್ಲ ಎಲ್ಲಾನ ಇವೆ, ಅದು ಮನೆಯಿಂದ ಹೊರಗಡೆನೆ ಚಪ್ಪಲಿ. ಅದು ಆ ಚಪ್ಪಲಿ ಅಲ್ವಾ, ಅದನ್ನ ಯೋಚನೆ ಮಾಡಿ ಇಟ್ಕೊಂಡು ಅಂಡ್ ಇದು ಇನ್ನೊಂದು ಆತರ ಇಟ್ಕೊಂಡಾಗ ಬಂದು ಹೋಗಿ ಅಂದ್ರೆ ಇರ್ತಾರೆ ಜನರೆಲ್ಲ ತುಂಬ್ಕೊಂತಾರೆ. ಬಟ್ ಅಟ್ ಎಂಡ್ ಆಫ್ ದ ಡೇ ಎಲ್ರು ಹೊರಟು ಬಿಡ್ತಾರೆ. ಅವಾಗ ನಿಮ್ಮ ಸಂಸಾರ ಅದು ಮಾತ್ರ ನಿಮ್ಗೆ ಉಳಿಯೋದು. ಆ ವಾಯ್ಡ್ ಸ್ಪೇಸ್ ಕ್ರಿಯೇಟ್ ಆಗತ್ತೆ ಅನ್ನೋದು. ಈಗ ಯಾರಾದ್ರೂ ಹೋದಾಗ್ಲೂ ಅಷ್ಟೇನೆ, ಆ ಮೊದಲನೇ ದಿನ ಪಾಪ ಫ್ಯಾಮಿಲಿ ಅವ್ರಿಗೆ ಗೊತ್ತಾಗಿರೋದಿಲ್ಲ ಏನಾಗಿರುತ್ತೆ ಅಂತ. ಅವ್ರು ಏನೋ ಇದನ್ನ ಗಂಗೆಗೆ ಹೋಗ್ಬೇಕು ಅಥವಾ ಕಾವೇರಿಗೆ ಹೋಗ್ಬೇಕು ಅಂತಾರೆ. ಈ ಏನಂತಾರೆ ವೈಕುಂಠ ಏಕಾದಶಿ ತರ ಆಗೋವರೆಗೂ ಅಲ್ಲ, ವೈಕುಂಠಗಳು ಆಗೋವರೆಗೂ ಇಟ್ಸ್ ನಥಿಂಗ್ ಲೈಕ್ ಆ ಫ್ಯಾಮಿಲಿ ಗೊತ್ತಾಗಿರಲ್ಲ ಏನ್ ಕಳ್ಕೊಂಡಿರ್ತಾರೆ ಅಂತ. ಎಲ್ಲ ಬಿಟ್ಟು ಹೋದ್ಮೇಲೆ ಅವ್ರು ಗೊತ್ತಾಗದು. ಆ ಒಂದು ತೋರ್ಸೋದಕ್ಕೆ ಆ ಚಪ್ಪಲಿಯಿಂದ ಶುರು ಮಾಡ್ಕೊಂಡು ಅಂದ್ರೆ ಯು ವಾಂಟ್ ಟು ಶೋ ದಟ್ ಎಲ್ಲಾರು ಬಿಟ್ಟು ಹೋದ್ರು, ಬರ್ತಾರೆ, ಸಾಂತ್ವನ ಖಾಲಿ ಹೇಳ್ತಾರೆ. ಆಯ್ತು, ಬಟ್ ಜನ ಖಾಲಿ ಆದ್ರು ಅಂತ. ಅಂಡ್ ಇನ್ನೊಂದೇನ್ ಗೊತ್ತಾ, ಈ ವಾಯ್ಸ್ ನಾವು ಇನ್ನೊಂದು ಮಾಡ್ಕೊಂಡಿದ್ದೇನಂದ್ರೆ, ನನ್ನ ಈ ಸಿನಿಮಾನ ನಾನು ಒಬ್ಬ ಫ್ರೆಂಡ್ ಇದಾರೆ, ನಾನ್ ಕನ್ನಡಿಗ. ವಿತೌಟ್ ಅವ್ರಿಗೆ ಕನ್ನಡನೇ ಬರಲ್ಲ, ಐಡಿಯಾನೇ ಇಲ್ಲ. ಬಟ್ ಸ್ಟಿಲ್ ಹಿ ವಾಚ್ಡ್ ಅಂಡ್ ಅಂಡರ್ಸ್ಟುಡ್ ಇಟ್ ಕಂಪ್ಲೀಟ್ಲಿ. ಯಾಕೆಂದ್ರೆ ಒಂದು ಸಬ್ಜೆಕ್ಟ್ ಇಸ್ ಕಾಮನ್, ಎರಡನೇದು ನೀವು ಡೈಲಾಗ್ ಇಲ್ದೇನೆ ಹೇಳ್ಕೊಂಡು ಹೋಗಿರೋದು. ಅಂಡ್ ಈ ಪದ್ಧತಿಗಳಿದೆಯಲ್ಲ, ನೀವು ಭಾರತದಲ್ಲಿ ಯಾರದೇ ಮನೆಗೆ ಹೋದ್ರೂ ಯಾವ್ದೇ ಮೂಲೆನಲ್ಲೂ ಚಪ್ಪಲಿ ಹೊರಗಡೆನೆ ಬಿಡೋದು, ಈ ತರ ಸಾಂತ್ವನ ಹೇಳ್ಬಿಟ್ಟು ಇರೋದ್ರಿಂದ ಇಟ್ಸ್ ನಾಟ್ ಇವನ್ ಒಂದು ಕನ್ನಡ ಅಥವಾ ಇದು ಒಂದು ಪದ್ಧತಿಗೆ ಚೌಕಟ್ಟಾಗಿರುವಂತ ವಿಚಾರವೇ ಅಲ್ಲ. ಅದು ಭಾರತದ ಸಂಸ್ಕೃತಿ ಅದು. ಅಂಡ್ ಭಾರತದ ಲೈಕ್ ಇಟ್ಸ್ ನಾಟ್ ಲಿಮಿಟೆಡ್. ಅದಕ್ಕೇನೆ ದಟ್ ವಾಸ್ ಅನದರ್ ರೀಸನ್ ವೈ ವಿ ರಿಮೂವ್ಡ್ ಆಲ್ ದ ಡೈಲಾಗ್ಸ್. ಯಾಕಂದ್ರೆ ಅವಾಗ we can, if we needed to, we can use it in different languages as well. And avaga ellargu, and it's like elrigu gottu savu is again inevitable and everyone will have experienced it alva. So idu elrigu connect ago story, elrigu hopefully touching ago story. That Beyond was barriers ಅಂತ ಹೇಳ್ಬೇಕಲ್ಲ. exactly. Beyond So barriers. ನಂದು ಒಂದು ಇಷ್ಟ ಆಗಿರೋದು, this story about mortality is immortal ಅಂತ. ಇನ್ನೊಂದು ಹಾಗೆ ನಾವು ಸ್ಟೋರಿನಲ್ಲಿ ಐ ಥಿಂಕ್ ಹೇಳಕ್ ಟ್ರೈ ಮಾಡಿರೋದು ಸಾವು ಇನ್ಎವಿಟಬಲ್, ಬಟ್ ಅದ್ರ ಸುತ್ತ ಏನೇನ್ ಇದೆ, ಲೈಕ್ ಅದ್ರ ಸುತ್ತ ಇರೋ ಎಮೋಷನ್ಸ್ ಆಗ್ಲಿ, ಸಾವ್ ಆದ್ಮೇಲೆ ಹಾಗ್ ನೋಡಕ್ ಹೋದ್ರೆ ಏನು ಚೇಂಜ್ ಆಗಲ್ಲ. ಸ್ಕೂಲ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮನೆ ಕೆಲ್ಸ ನಡೀತಾನೆ ಇರುತ್ತೆ. ಇವೆಲ್ಲ ನಮ್ಗೆ ಗೊತ್ತಾಗದೆ ಆ ಮೊದಲ 13 ದಿನ ಕೆಲ್ಸ, ಇವಾಗ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ 13 ದಿನ
ಅದೇನು ವೈಕುಂಠ ಸಮಾರಾಧನೆ ಬೈಸ್ಕೊಂತೀನಿ ಯಾರಾದ್ರು ಕೇಳಿದಾಗ ಅದಕ್ಕೆ ವೈಕುಂಠ ಸಮಾರಾಧನೆ ಟಕ್ ಅಂತ ಹೇಳಿದಾಗ ಆ 13 ದಿನಗಳ ಕಾರ್ಯಕ್ರಮಗಳು ಮುಗಿದ ಮೇಲೇನೆ ನಮಗೆ ಅದರ ನಿಜ ಇಂಪ್ಯಾಕ್ಟ್ ಗೊತ್ತಾಗೋದು. ಹೌದು, ಅಂದ್ರೆ ಎಲ್ಲರೂ ಖಾಲಿ ಆಗ್ತಾರೆ, ಎಲ್ಲ ಜನ ಹೋಗ್ತಾರಲ್ಲ, ಅವಾಗ ಆ You're on your own. ಫೀಲಿಂಗ್ ಅಂತ ಹೇಳ್ತಾರಲ್ಲ ಅದು. ಎಲ್ಲಾರು ಬಂದು ಬಿಡ್ತಾರ ಮೊಮೆಂಟ್ ನಲ್ಲಿ, ಎಲ್ಲಾರು ಹೊರಗೆ ಬಂದಾಗ ಖಾಲಿ ಖಾಲಿ ಗೊತ್ತಾಗೋದು. ವೆರಿ ಟ್ರೂ, ವೆರಿ ಟ್ರೂ. ನನ್ನ ಜಸ್ಟ್ ಮುಂದಿನ ಪ್ರಶ್ನೆ ಹೋಗೋ ಮುಂಚೆ ಲೆಟ್ಸ್ ಜಸ್ಟ್ ಟೇಕ್ ಅ ಶಾರ್ಟ್ ವಿರಾಮ ಅಂಡ್ ಲುಕ್ ಎಟ್ ದ TKSFF ಸ್ಪಾನ್ಸರ್ಸ್ ವಿಡಿಯೋ ಅಂಡ್ ಕಮ್ ಬ್ಯಾಕ್. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಆಲ್ ರೈಟ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ಮುಂದಿನ ಪ್ರಶ್ನೆ ಹೃದಯ್ ನಿಮ್ಗೆ. ಈ ಮೂವಿ ನೋಡಿದ ಮೇಲೆ, ನಿಮ್ಮ ಮೋನೋಲಾಗ್ ನೋಡಿದ ಮೇಲೆ, ನಿಮ್ದು ಪೋಸ್ಟ್ ಪ್ರೀಮಿಯರ್ ರಿವ್ಯೂಸ್ ಎಲ್ಲ ನೋಡಿದ ಮೇಲೆ ನಿಮ್ಮ ಕನ್ನಡ ಬಗ್ಗೆ ಒಂದು ಪ್ರಶ್ನೆ ಕೇಳಲೇಬೇಕನ್ಸುತ್ತೆ. ಯು ಹ್ಯಾವ್ ಎಷ್ಟು ಸ್ಪಷ್ಟವಾಗಿ ಮಾತಾಡಿದ್ದೀರಾ, ನಿಮ್ಮ ಉಚ್ಚಾರಣೆನೂ ತುಂಬಾ ಸ್ಪಷ್ಟವಾಗಿದೆ. ಅಂಡ್ ಐ ಆಮ್ ಅಸ್ಯೂಮಿಂಗ್ ನೀವಿಲ್ಲೇ ಹುಟ್ಟಿ ಬೆಳೆದಿರೋದು. ಸೊ ಅದು ಹೇಗೆ ನಿಮ್ಮ ಕನ್ನಡ ಇಷ್ಟು ಅದ್ಭುತವಾಗಿದೆ ಅಂತ ಸ್ವಲ್ಪ ನಮಗೂ ಹೇಳಿ. ಅಂಡ್ ಎಲ್ಲರಿಗೂ ಐ ಥಿಂಕ್ ಎವ್ರಿ ಒನ್ ಇಸ್ ವೆರಿ ಕ್ಯೂರಿಯಸ್, ಬಿಕಾಸ್ ನೀವು ಅಷ್ಟು ಡೈಲಾಗ್ಸ್ನ ಕನ್ನಡದಲ್ಲೇ ಮಾತಾಡಿ ಆ ಫೀಲಿಂಗ್ಸ್ನು ಕನ್ನಡದಲ್ಲೇ ಆ ಎಮೋಷನಲ್ ಫೀಲಿಂಗ್ ಮಾಡಿದ್ದೀರಾ. ಸೊ ಹೌ ಹ್ಯಾವ್ ಯು ಮ್ಯಾನೇಜ್ ಟು ಕೀಪ್ ದ ಪ್ರೊನೌನ್ಸಿಯೇಷನ್ ಅಂಡ್ ದ ವೊಕ್ಯಾಬ್ಯುಲರಿ ಸೋ ವೆಲ್? ಅದನ್ನ ಸ್ವಲ್ಪ ನಮಗೆ ಹೇಳ್ಕೊಡಿ. ಓಕೆ, ಸೊ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ಬೆಳೆದಿದ್ದು ಇಲ್ಲಿ. Okay. ಅಂಡ್ ಇಲ್ಲಿದ್ದಾಗ ನಾನು ಫಸ್ಟ್ ಒನ್ ಇಯರ್ ಅಲ್ಲ, ನಾನು ಒನ್ ಇಯರ್ ಇದ್ದಾಗ ನಾವ್ ಇಲ್ಲಿ ಮೂವ್ ಆದ್ವಿ. ಬಟ್ 5 years ತನಕ ಐ ಥಿಂಕ್ ಐ ಥಾಟ್ ದಟ್ ಅಪ್ಪ ಡಿಂಟ್ ನೋ ಇಂಗ್ಲಿಷ್. ಓಕೆನಾ? ಸೊ ನಾನು ಬರೀ ಕನ್ನಡದಲ್ಲೇ ಮಾತಾಡ್ತಿದ್ದೆ ಮನೆಯಲ್ಲಿ. ಅಂಡ್ ನಾನು ಅದು ಹಂಗೇನೆ ನಂದು ಪ್ರೊನೌನ್ಸಿಯೇಷನ್ ಹೋಪ್ಫುಲಿ ಚೆನ್ನಾಗಿದೆ. ಆಕ್ಚುಲಿ ಅದನ್ನ All thanks to ಶ್ರೀವತ್ಸ ಅವರು. ಅಲ್ಲಲ್ಲ ಅಪ್ಪ ಅಮ್ಮ. ಯಾವ ತರ ಇತ್ತು ಅಂತಂದ್ರೆ, ಒಂದ್ಸರಿ ನನ್ನ ಇನ್ನೊಬ್ಬ ಸ್ನೇಹಿತ, ಅವನು ನಾಗ್ಪುರದಲ್ಲಿ ಹುಟ್ಟಿರೋನು, ಅವನು ಬಂದಿದ್ದ ಮನೆಗೆ. ನಾನು ಅವ್ರ ಹೆಂಡತಿ ಜೊತೆ ಏನೋ ಕಿಚನ್ ಅಲ್ಲಿ ಏನೋ ಮಾತಾಡ್ಕೊಂಡಿದ್ದೆ. ಇವನು ನನ್ನ ಸ್ನೇಹಿತನ ಜೊತೆ ಮಾತಾಡ್ಕೊಂಡಿದ್ದ. ನನ್ನ ಫ್ರೆಂಡ್ ನನಗೇನೋ ಹೇಳ್ದ, ನನಗೆ ಇಂಗ್ಲಿಷಲ್ಲೇ ಹೇಳ್ದ. ನನಗೆ ಕಿವಿಗೆ ಬೀಳ್ಲಿಲ್ಲ, ನಾನು ರೆಸ್ಪಾಂಡ್ ಮಾಡಲಿಲ್ಲ. ಅವನ್ ತಿರ್ಗ ಏನ್ ಹೇಳಕ್ ಹೋದಾಗ ಇವನು ವೇಟ್ ಅ ಮಿನಿಟ್, ಹಿ ಡಸಂಟ್ ನೋ ಇಂಗ್ಲಿಷ್ ಅಂದ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿದ್ದ. ನನ್ನ ಫ್ರೆಂಡ್ ಏನ್ ಹೇಳ್ತಾ ಇರುತ್ತೆ ಬಂದು ಕನ್ನಡದಲ್ಲಿ ಹೇಳ್ಬಿಟ್ಟು ಹೋಗಿದ್ದ. ಆಮೇಲೆ ನಾನು ರಿಪ್ಲೈ ಮಾಡ್ದೆ ಇಂಗ್ಲಿಷ್ ಬರುತ್ತಾ, ಇಂಗ್ಲಿಷ್ ಬರುತ್ತಾ 3 ಸರಿ ಕೇಳಿದ ನಾನು. ಸೊ ಅದರಿಂದ ಯಾವ್ದೆ ಮೇನ್ಲಿ ನಾನು ಕನ್ನಡದಲ್ಲೇ ಮಾತಾಡೋದು ಮನೆಯಲ್ಲಿ. ಸೊ ಅದರಿಂದ ಐ ಹೋಪ್ ನಂದು ಚೆನ್ನಾಗಿದೆ. ನಿಮ್ ಆಕ್ಸೆಂಟು ಅಷ್ಟೇ, ಇಟ್ಸ್ ಸ್ಪಷ್ಟವಾಗಿದೆ ಕನ್ನಡದ ಆಕ್ಸೆಂಟ್. ಮನೆಯಲ್ಲಿ ಮಾತಾಡೋದೇ ಅಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಅಂತಾರಲ್ಲ. ಪ್ರಾಕ್ಟೀಸ್ ಅನ್ನೋದಕ್ಕೆ ಪರ್ಫೆಕ್ಟ್ ಆಗೋದಕ್ಕೆ ಯಾ
ದೇರ್ ಇಸ್ ನೋ ಅದರ್ ಇದು ಇವಾಗ ನಮ್ಮ ತಂದೆ ತಾಯಿಗಳು ಅಥವಾ ಇವರು ಫ್ಯಾಮಿಲಿ ದೀಪನ್ ಮನೆ ಕಡೆ ಯಾರ್ದು ಮಾತಾಡ್ಬೇಕಾದ್ರೂ ಕನೆಕ್ಟ್ ಆಗಬೇಕು ಅಂದ್ರೆ ಕನ್ನಡ ಬರಬೇಕು, ಅದು ಒಂದು. ಮತ್ತು ಇನ್ನೊಂದು ನನ್ನ ಸ್ವಾರ್ಥ, ಅಫ್ಕೋರ್ಸ್ ಭಾಷಾಭಿಮಾನ ಎಲ್ಲವೂ ಉಂಟು. ಅದಕ್ಕಿಂತ ಹೆಚ್ಚಾಗಿ ಕೆಲವೊಂದನ್ನ ಕನ್ನಡದಲ್ಲಿ ಬೈತಾನೆ, ಅದಕ್ಕೊಂದು ಅದು ಜಸ್ಟಿಸ್ ಮಾಡ್ದಂಗೆ ಆಗತ್ತೆ ಅಲ್ವಾ? ನಿನಗೆ ಹೆಂಗೆ ಬೈಯೋದು, ಹಾಳಾಗಿ ಹೋಗ್ತೀಯ ಹಿಂಗ್ ಮಾಡಿದ್ರೆ ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಳ್ಬೇಕು ನೋಡೋಣ. ಹಿಂಗೆ ಮಾಡಿ ಹಾಳಾಗಿ ಹೋಗ್ತೀಯಾ ಹೇಳಿ ನೋಡೋಣ, ಕೆನ್ ಯು ಟ್ರೈ ಇಟ್? ತುಂಬಾ ಕಷ್ಟ. ಅಂದ್ರೆ ಸ್ಪಾಯಿಲ್ಡ್, ಸೊ ಯು ವಿಲ್ ಬಿ ಸ್ಪಾಯಿಲ್ಡ್. ಹಾಳಾಗಿ ಹೋಗು ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಳಿ, ಇದೇ ಟೋನ್ ಅಲ್ಲಿ. ಬಿ ಸ್ಪಾಯಿಲ್ಡ್. ಕಾಮಿಡಿ ಆಗ್ಬಿಡ್ತಾವ ಅವಾಗ, ಆ ಎಫೆಕ್ಟೇ ಇರಲ್ಲ, ಕಾಮಿಡಿ ಆಗೋಗ್ಬಿಡುತ್ತೆ. ಹಾಗಾಗಿ ಇದು ಸ್ವಾರ್ಥತೆ. ಅಂದ್ರೆ ನೀ ಏನೇ ಹೇಳ್ಬೇಕಾದ್ರೂ ಅವನಿಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಅದನ್ನ ನನ್ನ ಭಾಷೆ, ಯಾಕೆಂದ್ರೆ ಭಾಷೆ ಒಳಗಡೆ ಸಂಸ್ಕೃತಿ ಹಂಗೆ ಅಂಟ್ಕೊಂಡಿರುತ್ತೆ. ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ಅವ್ರ ಭಾಷೆ ಏನಕ್ಕೆ ಮುಖ್ಯ ಅಂದ್ರೆ ಅದ್ರ ಜೊತೆ ಒಂದು ಸಂಸ್ಕೃತಿ. ಕನ್ನಡ ನಮ್ಗೆ ಹೆಚ್ಚು, ಬೇರೆಯವ್ರಿಗೆ ಬೇರೆ ಭಾಷೆ ಹೆಚ್ಚು ಅಲ್ವಾ? ಅದು ನಾನೇನು ಈ ಕನ್ನಡನೇ ಬೆಟರ್ ಆತರ ಎಲ್ಲ ಏನ್ ಹೇಳ್ತಾ ಇಲ್ಲ. ಆದರೆ ನಮಗೆ ಕನ್ನಡದಲ್ಲಿ ತಿದ್ದಿ ತೀಡಿ ಕಲಿಸ್ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಅದು ಸುಲಭ ಆಗತ್ತೆ ಅದೇ ಭಾಷೆನಲ್ಲಿ ಮಾತಾಡೋದಕ್ಕೆ. ಇವಾಗ ತಂದೆ ತಾಯಿಗಳು ಈಗ ಬೆಂಗಳೂರಲ್ಲಿ ಹೋದ್ರೆ ತಿಂಗಳಂಗಟ್ಲೆ ಇದ್ರು ಊರ್ ಸುತ್ಕೊಂಡು KR ಮಾರ್ಕೆಟ್ ಅವಿನ್ಯೂ ರೋಡ್ಗೆಲ್ಲ ಓಡಾಡ್ಕೊಂಡ್ ಬರ್ತಾನೆ ನಮ್ಮ ತಂದೆ ಜೊತೆಗೆಲ್ಲ. ಏನಕ್ಕೆ? ಭಾಷೆ ಬರುತ್ತೆ, ತಲೆ ಕೆಡ್ಸ್ಕೊಂಡು. ಎಲ್ಲರೊಳಗೆ ಬಂದಾಗ ಮಂಕುತಿಮ್ಮ ಅಂತ ಎಲ್ಲಿ ಇರ್ತೀಯೋ ಅಲ್ಲಿ ಅವರ ತಕ್ಕಂಗೆ ಇರೋ ಜವಾಬ್ದಾರಿ ನಮ್ದು ಇರ್ತಪ್ಪ. ಆಮೇಲೆ ನೀವ್ ಹೇಳಿದ್ರಿ ಅದು ನಂದು ಏನು ಎಮೋಷನ್ಸ್ ಡಿಸೈಡ್ ಆಯಿತು ಅಂತ, ಅದು ನಮ್ಮ ಅಪ್ಪನಿಂದಾನೆ. ಅಂಡ್ ಆಲ್ಸೋ ಅಮ್ಮನಿಂದ. ನೀವ್ ನೋಡಿದಿರ ಅಮ್ಮಂದು ಅದು ದೀಪೋಲ್ ಫಿಲ್ಮ್, ಅದು ಅಮ್ಮ ತುಂಬಾ ಚೆನ್ನಾಗಿ ಮಾಡಿದೆ. ಅಂಡ್ ಅಪ್ಪನು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡುತ್ತೆ ಅಂಡ್ ಬರೆಯತ್ತೆ ಅಂಡ್ ಲೈಕ್ ಎಮೋಷನ್ ಬರುತ್ತೆ. ಅಂಡ್ ಅದನ್ನ ಅಪ್ಪ ನನ್ಗೆ ಹಿ ಹಸ್ ಇಂಪಾರ್ಟೆಡ್ ಇಟ್ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ನಂಗೆ ತುಂಬಾ ಇಷ್ಟ ಈ ತರ ಆಕ್ಟಿಂಗ್ ಮಾಡೋದು, ಎಮೋಷನ್ ಮಾಡೋದು. ಅದು ಒಂದು ಆತ್ಮದ ಅನ್ವೇಷಣೆ ಅಂತ ಇದೆ, ಅದೇ ನಂದು KKSSD ನಲ್ಲೇ ಮಾಡಿದ್ದು. ಅದು ನಂದು ಫಸ್ಟ್ ನಾಟಕ ಅನ್ಸುತ್ತೆ. ಅಂಡ್ ಅದ್ರಿಗೆ ಅಪ್ಪ ಹೇಳ್ಕೊಡ್ತು ಇದು ಹೆಂಗೆ ಯು ಹ್ಯಾವ್ ಟು ಬಿಕಮ್ ದ ಕ್ಯಾರೆಕ್ಟರ್ ಅಂತ ಹೇಳ್ತು. ಸೊ ನೀನು ಪುಟ್ ಯೋರ್ ಸೆಲ್ಫ್ ಇನ್ ದ ಕ್ಯಾರೆಕ್ಟರ್ಸ್ ಪೊಸಿಷನ್. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಹಂಗೆ ಯೋಚನೆ ಮಾಡ್ಬೇಕು. ಅವ್ರು ಹೆಂಗೆ ಮಾತಾಡ್ತಾರೆ, ಅವ್ರು ಹೆಂಗೆ ಎಮೋಷನ್ ಮಾಡ್ತಾರೆ, ಅವ್ರದ್ದು ಹೆಂಗ್ ವಾಯ್ಸ್ ಮಾಡ್ಯುಲೇಷನ್ ಬರುತ್ತೆ ಅಂತ ನಾನು ಐ ಹ್ಯಾವ್ ಟು ಬಿಕಮ್ ದ ಕ್ಯಾರೆಕ್ಟರ್ ಅಂತ. ದಟ್ ಈಸ್ ವಾಟ್ ಅಪ್ಪ ಆಲ್ವೇಸ್ ಟೋಲ್ಡ್ ಮಿ ಅಂಡ್ ದಟ್ ಈಸ್ ವಾಟ್ ಐ ಅಪ್ಲೈಡ್ ಇನ್ ಡೂಯಿಂಗ್ ದ ವಾಯ್ಸ್ ವರ್ಕ್ ಫಾರ್. ಗುಡ್ ಜಾಬ್ ಅಪ್ಪ, ಯು ಡನ್ ಅ ವೆರಿ ಗುಡ್ ಜಾಬ್. ಬೈದೇವೆ ಗಮನಿಸಿದ್ರ ನೀವು ಹೃದಯಗೆ ಫಸ್ಟ್ ಆಫ್ ಆಲ್ ವಿಕ್ರಮ್, ನೀವ್ ಯಾಕೆ ಹೃದಯ ಅಂತೆಲ್ಲ ಪ್ಲೂರಲ್ ಅದು ಬೇಡವೇ ಬೇಡ, ನೀವು ಹಿಂಗೆ ಮಾತಾಡ್ತಾ ಇದೀರ. ಅಂಡ್ ಅವನು ಅಪ್ಪ ಬಂತು ಹೋಯ್ತು ಅಂತ. ಇದು ಒಳ್ಳೆ ಕನ್ನಡ ಅಲ್ಲ, ಇದು ನಮ್ಮನೆ ಕನ್ನಡ ಅಷ್ಟೇ. ಅಪ್ಪ ಮಾಡೋದ್ ಯಾಕೆಂದ್ರೆ ಅಪ್ಪನ ಜೊತೆ ಸಲಿಗೆ ಅಷ್ಟೇ ಹೇಳ್ಬೋದು. ನಮ್ಮ ತಂದೆ ತಾಯಿಗೂ ಹಂಗೇನದು ಬೇರೆಯವ್ರ ಹತ್ರ ಹೇಳ್ಬೇಕಾದ್ರೆ ನಾನು ಅಟ್ಲೀಸ್ಟ್ ನಾನು ಚೇಂಜ್ ಮಾಡ್ಕೊಂತೀನಿ ನಮ್ಮ ತಂದೆ ಬಂದಿದ್ರು ಅಂತ. ಇವಾಗ ಬಂದ ಅಮ್ಮ ಬಂತ, ಅಪ್ಪ ಬಂತ ಅಂತಾನೆ ಮಾತಾಡೋದು. ಸೊ ಆ ಬಂತ ಹೋಯ್ತಾ. ಸೊ ಹಾಗಾಗಿ ಒಳ್ಳೆ ಕನ್ನಡ ಅನ್ನೋದಕ್ಕಿಂತ ನಮ್ಮನೆ ಕನ್ನಡಗಳು ಇದೆ. ಹಾಗಾಗಿ ಕನ್ನಡಗಳು ಇದೆ. ಸೊ ಅಂದ್ರೆ ನೀವು ಹೃದಯಗೆ ಎಷ್ಟೊಂದು ಕೋಚಿಂಗ್ ಕೊಟ್ಟಿ, ನಾಟ್ ಓನ್ಲಿ ಇನ್ ಕನ್ನಡ, ಸೇಯಿಂಗ್ ಇನ್ ಜನರಲ್, ಈ ತರ ಎಮೋಷನ್ ತಗೊಂಬ ಅಂತೆಲ್ಲ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ನಿಮ್ದು ನಾನು ಕೆಲವ್ದು ನೋಡಿದೀನಿ ಕಿರುಚಿತ್ರಗಳು. ಸೊ ಐ ನೋ ದಟ್ ಯು ಆಲ್ಸೋ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆಕ್ಟಿಂಗ್ ಅಂಡ್ ಮೇಕಿಂಗ್ ಮೂವೀಸ್. ಸೊ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಐ ಜಸ್ಟ್ ವಾಂಟ್ ಟು ಲರ್ನ್. ಇದನ್ನ ನಾನು ಫಸ್ಟ್ ಹೇಳ್ತೀನಿ. ಓಕೆ, ನಾವು ತುಂಬಾ ಕೋಚಿಂಗ್ ಆಗೋಗ್ಬಿಟ್ಟಿದೆ. ಹೌದು. ಸೊ ನಾವು ತುಂಬಾ ಹೈಕಿಂಗ್ ಹೋಗ್ತೀವಿ ನಾನು ಅಪ್ಪ. ಅಂಡ್ ಅವಾಗ ನಾವು ಫುಲ್ ಮಾತಾಡ್ತಾನೆ ಇರ್ತೀವಿ, ಈ ತರದ್ದೇ ಮಾತಾಡ್ತೀವಿ ನಾವು. ಹಂಗೇನೆ ನಾವ್ ಹೈಕಿಂಗ್ ಮಾಡ್ತಾನೆ ನಾವ್ ಅಪ್ಪ ಹೇಳಿದ್ದು ಈ ತರ ಹಿಂಗೆ ನಾಟ್ ಓನ್ಲಿ ಅಬೌಟ್ ಆಕ್ಟಿಂಗ್, ಅಬೌಟ್ ಸ್ಟೋರಿ ರೈಟಿಂಗ್ ಆಸ್ ವೆಲ್. ಈ ತರ ಆರ್ಕ್ ಬರ್ಬೇಕು, ಹೆಂಗೆ ಬರ್ಬೇಕು, ಈ ತರ. ನಾವು ಒಂದು ಆಸ್ಕರ್ ನಾಮಿನಿ ಅಂತ ಹೇಳ್ತಿದ್ವಲ್ಲ, ಅದ್ರದ್ದು ಫುಲ್ ಕತೆ ಬಂದಿದ್ದು ಹೆಂಗೆ ಅಂದ್ರೆ ನಾವು ಹೈಕಿಂಗ್ ಮಾಡ್ತಿದ್ವಿ ಅಂಡ್ ಅದ್ರಾಗೆ ನಾವು ಸುಮ್ಮನೆ ಕಾನ್ವರ್ಸೇಷನ್ ಅಲ್ಲಿ ಒಂದೆರಡು ಸಲ ನೋಟ್ ಬುಕ್ ತಗೊಂಡ್ ಬಂದಿದ್ದೆ, ಆದ್ರೆ ಯೂಸೇ ಮಾಡಿಲ್ಲ. ವಿ ಜಸ್ಟ್ ಟಾಕ್ಡ್ ಅಬೌಟ್ ಇಟ್, ವಿ ಕೆಪ್ ಟಾಕಿಂಗ್ ಅಂಡ್ ದಟ್ಸ್ ಹೌ ದ ಸ್ಟೋರಿ ಅಂಡ್ ದಟ್ಸ್ ಹೌ ಐ ಇಂಪ್ರೂವ್ಡ್ ಮೈ ಸ್ಕಿಲ್ಸ್. ಬಿಕಾಸ್ ನಾವ್ ಮಾತಾಡೋದು ಕಾನ್ವರ್ಸೇಷನ್, ಈ ತರ ಫಾರ್ಮಲ್ ಕೋಚಿಂಗ್ ತರ ಏನಲ್ಲ.
Appa, he keeps imparting the information, the ideals, the ways to convey the emotions, the character. So ಆ ಥರ it is a never ending cycle ತರ, and that is how I have learned thus far. And ಇವಾಗಪ್ಪ ವೆರಿ ಗುಡ್, ವೆರಿ ಗುಡ್. ಹೇಳ್ಬೇಕಾ? ಓಕೆ, ಅದೇ ಏನಿಲ್ಲ, ಎಲ್ಲಾರ್ದು ಪೇರೆಂಟಿಂಗು ಅದೇ ತರ ಇರತ್ತಲ್ಲ, ಅವ್ರವ್ರದ್ದು ಒಂದೊಂದು ಆ ಮನೆಯಲ್ಲಿರುವಂತ ಪದ್ಧತಿಗಳು, ಸಂಸ್ಕೃತಿ, ಅವ್ರು ಬಂದಂತ ವಾತಾವರಣ, ಆ ವಾತಾವರಣನ ಯಾವ ರೀತಿ ಬದಲಾಯಿಸ್ಬೇಕು ಅಂತಿರೋದು ಅಥವಾ ಅದನ್ನೇ ಸರಿಸಮಾನವಾಗಿ ಇಟ್ಕೊಳ್ಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ ಅದು, ಅಲ್ವಾ? ಹುಟ್ಟಿಸೋದು ಒಂದು, ಹುಟ್ಟಿಸಿದ ಮೇಲೆ ಬೆಳೆಸೋದು ಇನ್ನೊಂದು, ಅಲ್ವಾ? ಅದೇ ರೀತಿನಲ್ಲಿ ಎಲ್ರದ್ದು ಒಂದು ಪೇರೆಂಟಿಂಗ್ ಇರುತ್ತೆ. ನನಗೆ ಲಕಿಲಿ ನನಗೆ ಮತ್ತೆ ನನ್ನ ತಂದೆ ಜೊತೆ ಇದ್ದಂಥ ಸಂಬಂಧ ಅದ್ಭುತವಾಗಿತ್ತು. ಅಂದ್ರೆ ಪ್ರತಿಯೊಂದರಲ್ಲೂ ಅವರು ವೆಸ್ಪಾ ಸ್ಕೂಟರ್ ತೆಗೆದು ಕಾರ್ಬೊರೇಟರ್ ಕ್ಲೀನ್ ಮಾಡಿಸ್ಬೇಕಾದ್ರೆ ಬರೋ ಕೂತ್ಕೊಳ್ಳೋ ಅಂತ ಮಾಡಿಸೋದಾಗ್ಲಿ, ಅವರೊಂದಷ್ಟು ವಿಚಾರಗಳನ್ನ ಹೇಳೋದಾಗ್ಲಿ, ಅವರು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು, HMT ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು. ಆ ಸಿನಿಮಾ ಅವ್ರಿಗೂ ಈ ಸಿನಿಮಾ ಮೇಕಿಂಗ್ ಅಲ್ಲಿ ಇದಿದ್ಯಾ ಅಥವಾ? ಅವರು ತುಂಬಾ ಚೆನ್ನಾಗಿ ಬರೆಯೋರು. Yeah. ಅವರು ಡಾಕ್ಟರ್ SK ಕರೀಂ ಖಾನ್ ಕೆಳಗಡೆ ಕೆಲಸ ಮಾಡಿದವರು, ಕೆಲವು ಸಿನಿಮಾಗಳಿಗೆ ಬರ್ದಿರುವಂತವ್ರು. ಸೊ ಸಿನಿಮಾಗಿನ ಹೆಚ್ಚಾಗಿ ಇದು ಇಟ್ಸ್ ಎ ಪೇರೆಂಟಿಂಗ್ ಅಲ್ವಾ. ನಿಮ್ಗೆ ಅವ್ರು ಯಾವ ತರ ಅಂದ್ರೆ ಸ್ವಭಾವ, ಕಲ್ಲನ್ನ ಎದುರುಗಡೆ ಇಟ್ರು ಅದನ್ನ ಮಾತಾಡ್ಸಿ ಬರ್ತಾರೆ. ಈಗ ವಿಕ್ರಮ್ಗಾಗ್ಲಿ ಎಲ್ಲರೂ ಫೋನ್ ಮಾಡಿದಾಗೆಲ್ಲ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಆ ಒಂದು ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಸೊ ಸರ್ಟೆನ್ ಥಿಂಗ್ಸ್ ಅವರಷ್ಟು ಆಗ್ಲಿಲ್ಲ ಅಂದ್ರೂ ಅವ್ರದನ್ನ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಪಿಕ್ ಮಾಡಿ ಧಾರೆ ಎರೆದು ಕೊಡಬೇಕಲ್ಲ ನಾವು. ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ವಿ ಆರ್ ಆಲ್ ಪಾಸಿಂಗ್ ದ ಬ್ಯಾಟನ್. ಈಗ ನಿಮ್ಮ ಮನೆಯಲ್ಲಿ ಇರ್ಬೋದು, ನಿಮ್ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗೆ ಹೇಳ್ಕೊಟ್ಟಿರೋದನ್ನ ನಿಮ್ಗೆ ಕೊಟ್ಟಿರ್ತಾರೆ. ಇವಾಗ ವಿಕ್ರಮ್ ಅದೇ ಕೆಲಸ ಮಾಡಿರ್ತಾರೆ. ಒಬ್ಬರೇ ಗೌಡ್ರು ಏನ್ ಕೊಟ್ಟಿದ್ದಾರೋ ಅದು ವಿಕ್ರಮ್ ಅನೀಶ್ ಕೊಡೋದು. ಇದು ನಮ್ದೇನ್ ನಾವು ಬ್ಯಾಟನ್ನ ಪಾಸ್ ಮಾಡೋದು ಅಷ್ಟೇ ಕರ್ತವ್ಯ. ಒಂದ್ ಕಡೆಯಿಂದ ತಗೊಂಡು ಇನ್ನೊಂದ್ ಕಡೆಯಿಂದ ಕೊಡ್ಬೇಕು. ಆ ರೀತಿನಲ್ಲಿ ನಮ್ಗೆ ಏನ್ ಬಂದಿರುತ್ತೋ ಇದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇಲ್ಲ, ವೈ ನಾಟ್ ಪಾಸ್ ಇಟ್ ಅಂತ ಪಾಸಿಂಗ್ ದ ಬ್ಯಾಟನ್ ಕೆಲಸ ನಮ್ಗೆ ಎಷ್ಟು. ನೆಕ್ಸ್ಟ್ ಇವ್ನ ಮಕ್ಳಿಗೆ ಏನಾದ್ರು ಹೇಳ್ಕೊಟ್ರೆ ಅಲ್ಲಿಗೆ ನಮ್ದು ಕತೆ ವರ್ಕೌಟ್ ಆಯ್ತು ಅಂತ. ಇನ್ನು 14 ಇಟ್ಕೊ. ನಂದು ಫೈನಲ್ ಕ್ವೆಶನ್ ವಿಕ್ರಮ್ ಅವರೇ ನಿಮ್ಗೆ. ಐ ವಾಂಟ್ ಅಂಡರ್ಸ್ಟ್ಯಾಂಡ್, ನೀವ್ ಈ ಮೂವಿನ ನೋಡಿ ಬಂದ್ರಿ ಹೊರಗಡೆ ಥಿಯೇಟರ್ ಅಲ್ಲಿ, ಅಸ್ಯೂಮಿಂಗ್ ಪ್ರೀಮಿಯರಿಗೆ ಹೋಗಿದ್ರಿ. ಸೊ ಅದನ್ನ ನೋಡಿ ಬಂದ ತಕ್ಷಣ ನಿಮ್ದೇನ್ ಅನ್ಸಿಕೆಗಳಿತ್ತು? ನಿಮ್ಗೆ ಹೇಗ್ ಅನ್ಸ್ತು? ಅಂದ್ರೆ ವತ್ಸ ಅವ್ರು ಇವಾಗ ತಾನೇ ಸ್ವಲ್ಪ ಹೇಳಿದ್ರು ದಟ್ ನಾವು ಮಾತ್ರ ಮೂವಿ ಮಾಡ್ತಿಲ್ಲ, ನಾವು ಸಖತ್ತನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅನ್ನೋ ಆ ಥಾಟ್ ಪ್ರಾಸೆಸ್ನ ಅವ್ರು ತಲೆಯಲ್ಲಿ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ನಿಮ್ಗೆ ಆಸ್ ಪಾರ್ಟ್ ಆಫ್ ಸಖತ್ ನೀವು ನೋಡಿ ಬಂದು ನೀವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಹೇಳಿ ಮಾಡ್ಸಿರೋ ಮೂವಿ ಇದು. ಸೊ ನಿಮ್ಗೆ ಹೇಗ್ ಅನ್ಸ್ತು ಅಂತ ಸ್ವಲ್ಪ ಹೇಳಿ. ಶೂರ್. ಅದು ಈ ಪ್ರಶ್ನೆ ಉತ್ತರ ಮಾಡಕ್ಕಿಂತ ಮೊದಲು ಒಂದ್ ಹೇಳ್ತೀನಿ. ವತ್ಸ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ವಿಕ್ರಮ್ ಅವ್ರು ನನ್ನ ತಗ್ಲಾಕ್ಬಿಟ್ರು ಅಂತ. ಸೊ ನಾನು ಆಕ್ಚುಲಿ ಬರೀ ತಗ್ಲಾಕ್ಲಿಲ್ಲ, ಅವ್ರಿಗೆ ತಗ್ಲಾಕ್ಬಿಟ್ಟು ಕೈ ಕೊಟ್ಟಿ ಓಡಿ ಹೋದೆ. ಯಾಕೆಂದ್ರೆ ನಾನು ಆ ಮೂವಿ ಥಿಯೇಟರ್ ಅಲ್ಲಿ ನೋಡೋಕೆ ನಾನು ಇರ್ಲಿಲ್ಲ. ನನ್ಗೆ ಇಂಡಿಯಾದಲ್ಲಿ ಬೇರೆ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು, ಹಾಗಾಗಿ ನಾನು ಇಂಡಿಯಾಗೆ ಹೋದೆ. ಬಟ್ ನನ್ನ ಅದೃಷ್ಟ ಏನಪ್ಪಾ ಅಂದ್ರೆ ವತ್ಸ ಅವರು ಈ ಮೂವಿ ಮಾಡಿದ್ಮೇಲೆ ಫಸ್ಟೇನೆ ನನಗೆ ಅವರು ಈ ಮೂವಿನ ಶೇರ್ ಮಾಡಿದ್ರು. ಅವಾಗ ನನಗೆ ಬೇರೆ ಯಾರ್ದು ಇನ್ಪುಟ್ಸ್ ಇರ್ಲಿಲ್ಲ, ಬರೀ ನಂದು ಇನ್ಪುಟ್ಸ್ ಮಾತ್ರ ಅವಾಗ ಇತ್ತು. ನಾನು ಫಸ್ಟ್ ಲೈಕ್ ನೀವೆಲ್ಲ ಹೇಳ್ದಂಗೆ ಈ ಮೂವಿ ನೋಡಿದ ತಕ್ಷಣನೇ ನನಗೆ ವಾವ್ ಅನ್ನಿಸ್ತು. ಏನಂದ್ರೆ ನಂಗೆ ಐ ವಾಸ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್ ಫಾರ್ ಸಮ್ ಟೈಮ್. ಬಟ್ ನಾನು ವತ್ಸ ಅವ್ರಿಗೆ ಏನು ಇನ್ಪುಟ್ಸೇ ಕೊಡ್ಲಿಲ್ಲ. ಅವರು ಮೋಸ್ಟ್ಲಿ ಅವ್ರು ಅನ್ಕೊಂಡಿರ್ತಾರೆ ವಿಕ್ರಮ್ ನಾನು ಮೂವಿ ಶೇರ್ ಮಾಡಿದೆ, ಏನು ಇನ್ಪುಟ್ ಕೊಡ್ಲಿಲ್ಲ. ಯಾಕೆ ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಐ ವಾಸ್ ಇನ್ ದಟ್ ಒನ್ ಇದು. ಆಮೇಲೆ ನನಗೆ ಎರಡ್ ಮೂರು ಶಾಕ್ ಇತ್ತು ಈ ಮೂವಿಯಿಂದ. ಫಸ್ಟ್ ಶಾಕ್ ನಾನೇನ್ ಅನ್ಕೊಂಡಿದ್ದೆ, ವತ್ಸ ಅವರು ಏನು ಒರಿಜಿನಲ್ ಮಾಡಿರಲ್ಲ. ಯಾಕಂದ್ರೆ ಅಷ್ಟೊಂದು ಸಮಯ ಇರ್ಲಿಲ್ಲ ಪಾಪ. ವತ್ಸ ಅವರು ಏನು ಒರಿಜಿನಲ್ ಮಾಡಿರಲ್ಲ. ಇದ್ದಿದ್ದು ಒಂದು 3 to 4 days ಅಲ್ಲಿ ಅವರು ಮೋಸ್ಟ್ಲಿ ನಾನು ಅವ್ರಿಗೆ ಹೇಳಿದೆ ಒರಿಜಿನಲ್ ಮಾಡಕ್ ಹೋಗ್ಬೇಡಿ, ನಾವು ನಮ್ದು ಇರೋ ಪಾಸ್ಟ್ ಅಲ್ಲಿ ಮಾಡಿರೋಂಥದ್ದನ್ನೇ ತುಣುಕುಗಳನ್ನ ತೆಗೆದ್ಬಿಟ್ಟು ನಾವು ಒಂದು ಮೂವಿ ತರ ಮಾಡಿ ತೋರ್ಸೋಣ, ಯಾಕೆಂದ್ರೆ ನಮ್ದು ಸ್ಯಾಂಡಿಯಾಗೋದು ಪ್ರೆಸೆನ್ಸ್ ಇರ್ಬೇಕು ಅಂತ ಹೇಳಿದ್ದೆ ನಾನು ಅವ್ರು ಅದನ್ನೇ ಮಾಡ್ತಾ ಇದಾರೆ ಅಂತಾನೆ ಅನ್ಕೊಂಡಿದ್ದೆ. ಯಾಕೆಂದ್ರೆ ನಾನು ಸ್ಟೇಟಸ್ ಕೇಳ್ತಾ ಇದ್ದೆ ಹೊರತು ನೀವ್ ಏನ್ ಮಾಡ್ತಾ ಇದ್ದೀರಾ, ಯಾಕಂದ್ರೆ ನಾವ್ ಏನ್ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ ಅವ್ರಿಗೊಂದು ಪ್ರೆಷರ್ ಆಗುತ್ತೆ ಅನ್ಬಿಟ್ಟು ನಾನು ಅವ್ರಿಗೆ ಯಾವತ್ತೂ ಏನ್ ಮಾಡ್ತಾ ಇದೀರಾ ಅಂತ ಕೇಳಲೇ ಇಲ್ಲ.
ಆಯ್ತಾ. ನಾನು ಅವರೊಂದು ಮೂವಿ ಮಾಡಿದೀವಿ ಅಂತ ಹೇಳಿ ಅವರು ಕೊಟ್ಟಾಗ ನನ್ನ ಮನ್ಸಲ್ಲಿ ಇದ್ದಿದ್ದು, ನನ್ಗೆ ಅನ್ಕೊಂಡಿದ್ದು, ನಾನು ಅವರು ಎಲ್ಲಾದನ್ನು ಇದನ್ನ ತೆಗೆದ್ಬಿಟ್ಟು ಒಂದು ಎಡಿಟಿಂಗ್ ಮಾಡ್ಬಿಟ್ಟು ಒಂದು ಸ್ಟೋರಿ ತರ ಪ್ರೆಸೆಂಟ್ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆಸ್ಕರ್ ನಾಮಿನಿ ಅಂತ ಅನ್ಕೊಂಡಿದ್ದೆ. ನಾನು ಆಸ್ಕರ್ ನಾಮಿನಿ ಅನ್ಕೊಂಡಿದ್ದೆ, ಹಂಗೆ ಅನ್ಕೊಂಡಿದ್ದೆ. ಅದ್ರದ್ದು ಕಟ್ ಮಾಡಿ ಒಂದು ಆಡಿಯನ್ಸ್ಗೆ ತಕ್ಕಂಗೆ ಮಾಡಿರ್ತಾರೆ ಅನ್ಕೊಂಡಿದ್ದೆ ನಾನು. ಬಟ್ ನಾನು ನೋಡಿದಾಗ ನಾನು ಕಂಪ್ಲೀಟ್ಲಿ ನ್ಯೂ ಸ್ಟೋರಿ, ಕಂಪ್ಲೀಟ್ಲಿ ನ್ಯೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಒರಿಜಿನಲ್ ಆಗಿದೆ ಅಂದಾಗ ನನಗೆ ಐ ವಾಸ್ ಇನ್ ಎ ಬಿಗ್ ಶಾಕ್ ಆಕ್ಚುಲಿ. ಆಮೇಲೆ ಇದನ್ನೆಲ್ಲ ನನ್ ಮೇಜರ್ ಶಾಕ್ ಅಂದ್ರೆ ಇದನ್ನೆಲ್ಲ ಇವರು 3-4 ದಿನದಲ್ಲಿ ಹೆಂಗ್ ಮಾಡಿದ್ರು ಅಂತ ನಾನು ಇನ್ನ ಐ ವಾಸ್ ರಿಯಲಿ ಅಪ್ರಿಶಿಯೇಟಿಂಗ್ ದೇರ್. ಇವರೆಲ್ಲ ಔಟ್ ಆಫ್ ದ ಯೂನಿವರ್ಸ್, ಯಾರೋ ಬೇರೆ ಏನೋ ಏಲಿಯನ್ಸ್ ಇರ್ಬೇಕು ಅನ್ಕೊಂಡು ಆ ಲೆವೆಲ್ ಅಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ಕಮ್ಮಿ ಟೈಮ್ ಅಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅನ್ಬಿಟ್ಟು ನಾನು ಐ ವಾಸ್ ಇನ್ ದಟ್ ಕೈಂಡ್ ಆಫ್ ಎ ಶಾಕ್. ನನಗೆ ಮೂವಿಯಲ್ಲಿ ಏನಪ್ಪಾ ಅನಿಸ್ತು ಅಂದ್ರೆ, ಒಂದು ಚಿಕ್ಕ ಒಂದು ಘಟನೆನ ಇಟ್ಕೊಂಡು, ಆಯ್ತಾ, ಆ ಘಟನೆ ಹೆಂಗಪ್ಪ ಅಂದ್ರೆ, ಈಗ ಎಲ್ಲರೂ ಆ ಘಟನೆ ಆದವ್ರ ಮೇಲೆ ಮೂವಿ ಮಾಡ್ತಾರೆ. ಇದ್ರಲ್ಲಿ ಏನು ಅಂದ್ರೆ, ಆ ಘಟನೆಯಿಂದ ಬೇರೆಯವ್ರ ಮೇಲೆ ಹೆಂಗ್ ಪ್ರಭಾವ ಬೀರುತ್ತೆ ಅಂತ ತೋರಿಸ್ತಾರೆ. ಈ ಕಾನ್ಸೆಪ್ಟ್ ನಾನು ಜಾಸ್ತಿ ನೋಡಿಲ್ಲ. ನನಗೊಂದು ತುಂಬಾ ಏನೋ ಬೇರೆಯವ್ರ ಲೈಫ್ ನ ಹೆಂಗೆ ಒಂದು ಇದು ಚಿಕ್ಕ ಇವೆಂಟ್ಸ್ ಅಲ್ಲೋಲ ಕಲ್ಲೋಲ ಮಾಡತ್ತೆ, ಬೇರೆಯವ್ರ ಲೈಫಲ್ಲಿ ಹೆಂಗೆ ಇಂಪ್ಯಾಕ್ಟ್ ಆಗತ್ತೆ ಅನ್ನೋಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಆಕ್ಚುಲಿ ಏನೋ ನಾವೇನ್ ಹೇಳ್ತೀವಿ, ಈ ಮೂವಿ ಅವ್ರಿಗೆ ತೆಗಿಬೇಕಂದ್ರೆ ರಿಸೋರ್ಸಸ್ ಇಲ್ಲ ಅವ್ರಿಗೆ. ಆಕ್ಚುಲಿ ಅವ್ರು ಒಂದಿನ ನನಗೆ ಕಾಲ್ ಮಾಡಿ ಕೇಳಿದ್ರು, ವಿಕ್ರಮ್ ಅವರೇ ನೀವು ಒಂದಿನ ಮನೆಗ್ ಬರ್ಬೇಕಾಗತ್ತೆ ಅಂದ್ರು. ನಾನು ಯಾಕೆ ಏನು ಅಂತ ಕೇಳಲಿಲ್ಲ. ಸರಿಯಪ್ಪ ಬರ್ತೀನಿ, ಜನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದೆ. ಬಟ್ ಅದಾದ್ಮೇಲೆ ಇಲ್ಲ ವಿಕ್ರಮ್, ನಾವು ಚಪ್ಲಿ ಎಲ್ಲ ಮ್ಯಾನೇಜ್ ಮಾಡಿದ್ವಿ ಅಂದ್ರು. ಸೊ ಹಿಂಗೆ ಅವ್ರು ವಿತ್ ಮಿನಿಮಲ್ ರಿಸೋರ್ಸಸ್ ತುಂಬಾ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ, ಆಯ್ತಾ. ಸೊ ಆಮೇಲೆ ಒಂದು ಏನಂತ ಆ ಡೆಪ್ತ್ ಇದೆಯಲ್ಲ, ಅದು ನೀವು ಆ ವ್ಯೂವರ್ಸ್ಗೆ ಮುಟ್ಟುತ್ತೆ, ಆ ಡೆಪ್ತ್ ಗೊತ್ತಾಗುತ್ತೆ, ರೀಚ್ ಆಗುತ್ತೆ. ಇಟ್ ಹ್ಯಾಸ್ ತುಂಬಾ ನಂಗೆ ಇನ್ಫೈನೈಟ್ ಡೆಪ್ತ್ ಇದೆ ಅಂತ ಅನಿಸ್ತಾ ಮೂವಿಯಲ್ಲಿ. ಚಿಕ್ಕ ಸೀನ್ಸ್ ಅಲ್ಲೇನೆ ಅದನ್ನು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ನಾನೇನ್ ಅನ್ಕೊಂಡಿದ್ದೆ, ಇನ್ನೊಂದು ಶಾಕಪ್ಪ ಏನ್ ಅನ್ಕೊಂಡಿದ್ರೆ, ನನ್ನ ಪ್ರಕಾರ ಯಾವಾಗ್ಲೂ ಮೂವಿ ಮೀನ್ಸ್ ಎಂಟರ್ಟೈನ್ಮೆಂಟ್. ಇದ್ರಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇವರು ಎಮೋಷನ್ಸ್ ಜೊತೆ ಆಟ ಆಡಿದ್ದಾರೆ. ಸೊ ದಿಸ್ ವಾಸ್ ಅ ಕಂಪ್ಲೀಟ್ ಎಮೋಷನಲ್ ಶಾಕರ್ ಫಾರ್ ಮೀ. ನಾನು ಎಂಟರ್ಟೈನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ದಿಸ್ ವಾಸ್ ಇದು. ಹಂಗಾಗಿ ನನಗೇನು ಅನಿಸ್ತು, ಮೂವಿ ಏನೋ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನಂದೇ ಒಂದು ಮನ್ಸಲ್ಲಿ ಇದಿತ್ತು, ಇದನ್ನ ಆಡಿಯನ್ಸ್ ಹೆಂಗೆ ನೋಡ್ತಾರೆ ಅಂತ ನನಗೆ ಯಾಕಂದ್ರೆ ನನಗೆ ಮೂವಿ ಆಗ್ಲಿ, ಮೂವಿ ಬ್ಯಾಕ್ ಗ್ರೌಂಡ್ ಆಗ್ಲಿ, ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಹಂಗಾಗಿ ನಾನು ಐ ವಾಸ್ ಆಲ್ವೇಸ್, ನಾನು ಎಷ್ಟೊಂದು ಮೂವಿಗಳು ನೋಡಿದ್ದೀನಿ, ಆಲ್ವೇಸ್ ಆಸ್ ಎ ಆಡಿಯನ್ಸ್, ಆಸ್ ಎ ಕ್ರಿಟಿಕ್, ಆಸ್ ಎ ಆಡಿಯನ್ಸ್, ಇಷ್ಟೇ ನಂದು ಜವಾಬ್ದಾರಿ ಯಾವಾಗ್ಲೂ. ಸೊ ಹಂಗಾಗಿ ಇದನ್ನ ಆಡಿಯನ್ಸ್ ಹೆಂಗ್ ತಗೋತಾರೆ ಅಂತ ನನಗೆ ಅದೊಂದು ಡೌಟ್ ನನ್ನಲ್ಲಿತ್ತು. ಬಟ್ ನಾನು ಮೂವಿ ಆಗಿದ ತಕ್ಷಣ ಫಸ್ಟ್ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಕೇಳಿದೆ. ನಮ್ಮ ಮನೆಯವ್ರ ಮಕ್ಕಳ ಜೊತೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ರು. ಅವ್ರು ಕಾಲ್ ಮಾಡಿ ಕೇಳಿದೆ. ಅವರು ಹೇಳಿದ್ರು ದಟ್ ಔಟ್ ಆಫ್ ಆಲ್ ದ ಶಾರ್ಟ್ ಫಿಲಮ್, ಅವರ್ಸ್ ವಾಸ್ ದ ಶಾರ್ಟೆಸ್ಟ್, ದಟ್ ಇಸ್ ಕರೆಕ್ಟ್, ಬಟ್ ಅವರ್ಸ್ ವಾಸ್ ದ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಅಂತ ಹೇಳಿದ್ರು. ಎಲ್ಲರಿಂದನೂ ಅದೇ ಅಭಿಪ್ರಾಯ ಬಂತು, ಆಯ್ತಾ. ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಎನಿ ಅದರ್ ಮೂವೀಸ್, ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ, ಬೇರೆ ಎಲ್ಲ ಮೂವೀಸ್ ತೆಗೆದ್ರಲ್ಲ, ಅವ್ರಿಗೆಲ್ಲ ತುಂಬಾ ಟೈಮ್ ಇತ್ತು. ಆಮೇಲೆ ಅವ್ರಿಗೆಲ್ಲ ಸ್ವಲ್ಪ ಫಾರ್ಮಲ್ ಟ್ರೈನಿಂಗ್ಸ್ ಇತ್ತು. ಆಮೇಲೆ ಇದಿತ್ತು. ನಮ್ಗೆಲ್ಲ ಹೆಂಗೆ ಅಂದ್ರೆ, ನಮ್ಮ ಮೂವಿ ತೆಗಿಬೇಕಾದ್ರೆ ಹೃದಯ್, ವತ್ಸ ಇವ್ರಿಗೆಲ್ಲ ಹೆಂಗೆ ಅಂದ್ರೆ, ಡೈರೆಕ್ಟ್ ಆಗಿ ಎಕ್ಸಾಮ್ ಪೇಪರ್ ಕೊಟ್ಬಿಟ್ಟು, ಸಿಲೆಬಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಒಂದ್ ಪೆನ್ ಕೊಟ್ಬಿಟ್ಟು ಎಕ್ಸಾಮ್ ಬರೆಯಪ್ಪ ಅಂತ ಅಷ್ಟೇ ಇದ್ದಿದ್ದು ಅದ್ರಲ್ಲಿ. ಅವ್ರ ಅಷ್ಟನ್ನೇ ಯುಟಿಲೈಸ್ ಮಾಡ್ಕೊಂಡು, ನಾವು ಫಸ್ಟ್ ರ್ಯಾಂಕ್ ಬರ್ಲಿಲ್ಲ ಅಂದ್ರೂ ಐ ಆಮ್ ಶ್ಯೂರ್ ಫಸ್ಟ್ ಕ್ಲಾಸ್ ಇಂದ ತುಂಬಾ ಚೆನ್ನಾಗಿ, ಅಟ್ಲೀಸ್ಟ್ ನಮ್ಮ ಮನಸ್ಸಿಗೆ ತೃಪ್ತಿ ಆಗಂಗೆ ಚೆನ್ನಾಗಿ ಮಾಡಿದ್ದಾರೆ. ರಿಯಲಿ ವಂಡರ್ಫುಲ್. ಥ್ಯಾಂಕ್ಸ್, ಅಮೇಸಿಂಗ್ ಟ್ಯಾಲೆಂಟ್. ಮೂವಿನೂ ನನಗೆ ಆಕ್ಚುಲಿ ಇಟ್ ವಾಸ್ ಒನ್ ಆಫ್ ದ ಟಚಿಂಗ್ ಮೂವೀಸ್. ತುಂಬಾ ಇಷ್ಟ ಆಯ್ತು. ಐ ಮೀನ್ ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ವಂಡರ್ಫುಲ್. ನಿಮ್ದು ಕಾಲ ಕಳೆದ್ವಿ, ಸಾಕಷ್ಟು ಮಾತಾಡಿದ್ವಿ. ನಮ್ಮಲ್ಲೇ ಗೊತ್ತಿಲ್ಲದಿರುವಂತ ವಿಚಾರಗಳನ್ನೆಲ್ಲ ನಾವೇ ತಿಳ್ಕೊಂಡ್ವಿ. ಅದಕ್ಕಿಂತ ಹೆಚ್ಚಾಗಿ ಪೃಥ್ವಿ ಅವ್ರ ಬಗ್ಗೆ ತಿಳ್ಕೊಂಡು, ಅವ್ರು ಎಷ್ಟು ಸೂಕ್ಷ್ಮತೆಯಿಂದ ವಿಚಾರ ಮಾಡಿಕೊಂಡು ನೀವು ಪೃಥ್ವಿ ಅವರೇ ಮಾಡಿರೋದು ಕೇಳಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ನೀವೆಲ್ಲ ಈ ತರ ಪ್ರಶ್ನೆಗಳು ಕೇಳಿದ ಮೇಲೆ ನಾವು ತಿರ್ಗಾ ಇನ್ನೊಂದ್ಸರಿ ಹೋಗಿ ಸಿನಿಮಾ ನೋಡ್ಬೇಕು ಅನ್ನೋ ಲೆವೆಲಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಅಂಡ್ ಇದನ್ನ ಒಂಥರ ಏನೋ ತುಂಬಾ ಪರಿಚಯ, ಸುಮಾರು 10 ವರ್ಷ 20 ವರ್ಷದಿಂದ ಪರಿಚಯ ಇರೋ ರೀತಿನಲ್ಲಿ ನಮ್ಮ ಜೊತೆ ಮಾತಾಡಿಕೊಂಡು ನಡೆಸ್ಕೊಟ್ಟಿದ್ದೀರಾ. ಬಹಳ ಥ್ಯಾಂಕ್ಸ್. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಈ ತರ ಒಂದು ಯೋಚನೆ ಮಾಡ್ಬೇಕಲ್ಲ, ಈ ತರ ಒಂದು 10 ನಿಮಿಷದ ಸಿನಿಮಾಗೆ 1.5 ಗಂಟೆ ಮಾತು
ಆಡುವಷ್ಟು ಅವಕಾಶ ಮಾಡಿಕೊಟ್ಟಿರುವಂಥ TKSS ಅವ್ರಿಗೆ ಥ್ಯಾಂಕ್ಸ್. ಆ ಥಾಟ್ ಪ್ರೊಸೆಸ್ಗೆ ಒಂದು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಅದಕ್ಕಿಂತ ಹೆಚ್ಚಾಗಿ ಈ ಥರ ಸಿನಿಮಾ ಮಾಡ್ಕೊಡೋದಕ್ಕೆ ನಾವು ಸುಮ್ಮನೆ ತಮಾಷೆ ಮಾಡಿದ್ವಿ, ಸಲಿಗೆ ಗಿಲಿಗೆ ಅಂತೆಲ್ಲ ಮಾತಾಡಿದ್ವಿ. ಅಂದರೆ ಆ ಸಲಿಗೆ, ಆ ಪ್ರೀತಿ, ಆ ವಿಶ್ವಾಸದಿಂದನೇ ಈ ವಿಕ್ರಮ್ ಆಗಿರ್ಬೋದು, ಶೇಷ್ ಆಗಿರ್ಬೋದು, ಅಥವಾ ನಮ್ಮ ಇಡೀ ಸಖತ್ ತಂಡ ಆಗಿರ್ಬೋದು, ಅವರು ಕೊಟ್ಟಂತ ಈ ಥರ ಕೊಡೋವಂಥ ಈ ಥರ ಒಂದು ಸ್ಫೂರ್ತಿ, ಅದು ಅದರಿಂದ ಒಂದು ಬಲೆ ಖುಷಿ ಇರುತ್ತೆ. ಒಂಥರ ಒಂದು ಫ್ರೆಂಡ್ಸ್ಗಳು, ಫ್ಯಾಮಿಲಿಗಳನ್ನ ನಾವು ಮಾತಾಡದೇ ಇದ್ರು ನಾವೇ ಆಗಾಗ ಭೇಟಿಯಾಗಿ ಪರಿಚಯ. ಇದು ಏನು ಹೊಸದಲ್ಲ, ಪ್ರತಿಯೊಂದು ಊರಲ್ಲಿ ನಡೆಯುವಂಥ ಘಟನೆಗಳೇ ಇದು ಅಲ್ವಾ. ಈ ಥರ ಒಂದು ಒಳ್ಳೆ ಸ್ಟ್ರಾಂಗ್ ಫ್ರೆಂಡ್ ಸರ್ಕಲ್ ಇರುತ್ತೆ. ಅಣ್ಣ ತಮ್ಮರು ಮಾತಾಡೋದಕ್ಕಿಂತ ಹೆಚ್ಚಾಗಿ ಮಾತಾಡ್ತಾ ಹೋಗುವಂಥ ಸನ್ನಿವೇಶಗಳು, ಆ ರೀತಿ ಒಂದು ಆ ಖುಷಿಯಾಗಿರುವಂಥ ವಾತಾವರಣ, ಅದನ್ನ ಸೃಷ್ಟಿ ಮಾಡಿಕೊಟ್ಟಿರುವಂಥ ಸಖತ್ಗಾಗಲಿ, ಸ್ಯಾಂಡಿಯೋಗಾಗಲಿ ಅವ್ರಿಗೆ ನಾನು ವಂದನೆಗಳು ಹೇಳ್ತಾ, ಪೃಥ್ವಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ. ಅದ್ಭುತವಾಗಿತ್ತು, ಸಾಕಷ್ಟು ನಮ್ಮಲ್ಲೇ ತಿಳ್ಕೊಳ್ಳುವಂಥದ್ದು ವಿಚಾರಗಳಿತ್ತು. ಶರತ್, ಅಫ್ಕೋರ್ಸ್ ನೀವು ಎಲ್ಲ ನೋಡ್ಕೊತಾ ಇದ್ದೀರಾ, ಬೆನ್ನೆಲುಬು ನೀವು. ನೀವಾಗ್ಲಿ, ಪದ್ಮಿನಿ ಆಗಲಿ, ಪ್ರಶಾಂತ್ ಅವರಾಗ್ಲಿ, ಎಲ್ಲರೂ ನೀವು ಯೋಚನೆ ಮಾಡಿರುವಂಥದ್ದು ಅದ್ಭುತವಾಗಿದೆ. TKSSF ಇದು ಹೋದ ವರ್ಷ ಸರಿಗಿನ 1.0ಗಿನ 2.0 ಅದ್ಭುತವಾಗಿದೆ. 3.0 ಇನ್ನೂ ಎತ್ತರಕ್ಕೆ ಹೋಗುತ್ತೆ ಅನ್ನೋದನ್ನ ನಾನು ಕಡಾಖಂಡಿತವಾಗಿ ಹೇಳಬಲ್ಲೆ. ಇಷ್ಟು ಹೇಳ್ತಾ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ಸ್, ಧನ್ಯವಾದಗಳು. ಈ ಅದೇ ಎವ್ರಿಥಿಂಗ್ ಅಪ್ಪ ಸೆಟ್ ನನಗೆ ತುಂಬಾ ಇಷ್ಟ ಆಯ್ತು ಈ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಅಫ್ಕೋರ್ಸ್ ಈ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ಖಾಲಿ ಖಾಲಿ ವಾಸ್ ಬ್ಯೂಟಿಫುಲ್. ಆ್ಯಂಡ್ ನೀವು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಆ್ಯಂಡ್ ವಿಕ್ರಮ್ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಕ್ಕೆ. ಆ್ಯಂಡ್ it's been a great experience, and I have to thank TKSFF for the beautiful opportunity that Auro is presenting for up and coming Kannada filmmakers. It's really great, and to us too, the opportunity namkottidake tumba dhanyawada. Thank you very much. ಯಾ, ಇವರಿಬ್ರು ಎಲ್ಲ ಹೇಳಿದ್ದಾರೆ. ನನಗೆ ತುಂಬಾ ಇಂಪ್ಯಾಕ್ಟ್ ಆಗಿದೆ ಇದು ಹೋಲ್ ಜರ್ನಿನಲ್ಲಿ. ವೆನ್ ಐ ವೆಂಟ್ ಅಂಡ್ ಸಾ ದಿ ಅದರ್ ಮೂವೀಸ್, ಇದು ಸ್ಕ್ರೀನ್ ಆಗ್ಬೇಕಾದ್ರೆ ನಮ್ಮ ಮೂವಿ ಜೊತೆ ಇನ್ನ ಹಲವಾರು ಮೂವಿಗಳನ್ನ ನೋಡೋ ಅವಕಾಶ ಸಿಕ್ತು ನಮ್ಗೆ. ನಾವು ಮೂವಿ ಮಾಡ್ಬೇಕಾದ್ರೆ ನಮ್ದು ಒಂದು ಥಾಟ್ ಪ್ರಾಸೆಸ್ ಇರುತ್ತೆ, ಒಂದು ಆಕ್ಷನ್ ಐಟಮ್ಗಳಿರುತ್ತೆ, ಒಂದು ಸ್ಟ್ರೀಮ್ ಲೈನ್ ಪ್ರಾಸೆಸ್ ನಮ್ದಿರುತ್ತೆ. ನಾವು ಬೇರೆ ಮೂವಿಗಳು ನೋಡಿದಾಗ ನಮ್ಗೆ ಆ ಎಕ್ಸ್ಪೋಜರ್ ಇಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಸೊ ಐ ಥಿಂಕ್ ದಟ್ this journey did not end with the making of just Khali Khali. It's going on. So thank you, Texas Kannada Short Film Festival Tandakke. And this was a very good experience to share our experience with all of you. Thank you. First of all, I would like to thank Vatsa, Deepa, Hriday and Shesh, for taking this opportunity. ಇಷ್ಟು ಕಮ್ಮಿ ಸಮಯದಲ್ಲಿ ಒಂದು ಆಪರ್ಚುನಿಟಿ ತಗೊಂಡು ಡೆಲಿವರ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನನ್ನ ನಾವು ಒಂದು ಫೋನ್ ಕಾನ್ವರ್ಸೇಷನ್ ವಾಸ್ ಒಂದು ಮೂವಿಗೆ ಲೀಡ್ ಮಾಡ್ತು ಅಂತ ಕೇಳಿ ನನಗೂ ತುಂಬಾ ಖುಷಿ ಆಯ್ತು. ಅಟ್ ದ ಸೇಮ್ ಟೈಮ್ ಈ ಪ್ರೋಗ್ರಾಮ್ ಬಿಹೈಂಡ್ ದ ಲೆನ್ಸ್ ಪ್ರೋಗ್ರಾಮ್ ಮೂಲಕ ನಾನು ತಿಳ್ಕೊಂಡಿದ್ದೇನು ಅಂದ್ರೆ, ಈ ಜರ್ನಿಯಲ್ಲಿ ಇಷ್ಟೊಂದು ಚಾಲೆಂಜಸ್ ಇತ್ತು. ನಾನು ಒಂದು ವಾರದಲ್ಲಿ ಮೂವಿ ಮಾಡಿದ್ವಿ ಕರೆಕ್ಟ್, ಬಟ್ ಇಷ್ಟೊಂದು ಇವೆಂಟ್ಸ್ ಇತ್ತು, ಇಷ್ಟೊಂದು ಘಟನೆಗಳಾಯ್ತು, ಇಷ್ಟೊಂದು ಚಾಲೆಂಜಸ್ ಇತ್ತು ಅಂತೇಳಿ ಈ ಪ್ರೋಗ್ರಾಮ್ ಮೂಲಕ ತಿಳ್ಕೊಂಡ್ವಿ. ಥ್ಯಾಂಕ್ಸ್ ಪೃಥ್ವಿ ಅವರೇ, ಥ್ಯಾಂಕ್ಸ್. ನಿಮ್ ಕ್ವಶನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು, ಇದರಿಂದ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಇತ್ತು ನಮ್ಗೆ. ತುಂಬಾ ಥ್ಯಾಂಕ್ಸ್ ಫಾರ್ ಆಲ್ ದಟ್. ಅಂಡ್ ಫೈನಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಶಾರ್ಟ್ ಫಿಲಂ ಫೆಸ್ಟಿವಲ್, ಕನ್ನಡ ಶಾರ್ಟ್ ಫಿಲಂ ಫೆಸ್ಟಿವಲ್, for providing this platform. ನಮ್ಗೆ ಇದು ಈ ತರ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಸೆಪ್ಟೆಂಬರ್ ಅಲ್ಲಿ ಗೊತ್ತಾಯ್ತು. ಸೆಪ್ಟೆಂಬರ್ ಅಲ್ಲಿ ಗೊತ್ತಾದಾಗಿಂದ ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇದು ಒಂದು ಮೂವಿ ಕೂಡ ಮಾಡಿದ್ವಿ ಶಾರ್ಟ್ ಟೈಮ್ ಅಲ್ಲಿ. ಬಟ್ ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್ ಬಿಗಿನಿಂಗ್ ಅನ್ಸುತ್ತೆ. ಸೊ ನಾವು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ನೆಕ್ಸ್ಟ್ ಇವೆಂಟ್ ಅಲ್ಲಿ ಕೂಡ ನಾವು ಖಂಡಿತ ಒಂದಲ್ಲ ಒಂದು ರೀತಿ ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಮತ್ತೆ ಯಾರಿಗೂ ತಗ್ಲಾಕಲ್ಲ ನಾನು, because we will have time now on our side, and we will do our best for the next event as well. Thanks again, TKSFF. Thanks. So Vikram ಅವರೇ, thank you so much. ನಿಮ್ದು ಎಲ್ಲ ಹೇಳಿದಕ್ಕೆ and ನಿಮ್ದು ಒಪಿನಿಯನ್ ಕೊಟ್ಟಿದ್ದಕ್ಕೆ, and
ನಿಮ್ಮಿಂದ ಈ ಮಾತಾಡ್ತಾ ಇದ್ರೆ ಇನ್ನೂ ತುಂಬಾನೇ ಇದೆ ನಿಮ್ಮ ಟ್ಯಾಲೆಂಟ್ಸ್ ಬಗ್ಗೆ ಮಾತಾಡಕ್ಕೆ, ನಿಮ್ಮ ಫ್ಯಾಮಿಲಿ ಟ್ಯಾಲೆಂಟ್ಸ್ ಬಗ್ಗೆ ಮಾತಾಡಕ್ಕೆ. ಐ ಥಿಂಕ್ ಬಟ್ ಇವತ್ತು ಕಾಲಾವಕಾಶ ಕೊಟ್ಟಿದ್ದಿಷ್ಟೇ. ಸೊ ಸಮಯ ಸಮಾಪ್ತವಾಗಿದೆ. ಸೊ ವೀಕ್ಷಕರಿಗೆ ನಾನು ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಇಫ್ ಯು ವಾಂಟ್ ಟು ವಾಚ್ ಎ ರಿಯಲಿ ಎಮೋಷ್ನಲ್ ಮೂವಿ, ಮನ ಮುಟ್ಟುವ ಮೂವಿ ಆ್ಯಂಡ್ ಲೈಕ್ ಭಾವನಾತ್ಮಕವಾಗಿ ಏನಾದರೂ ನಿಮಗೆ ನೋಡಬೇಕಂದ್ರೆ ದ ಶಾರ್ಟ್ ಫಿಲ್ಮ್ ಡೆಫಿನೆಟ್ಲಿ ನಾನು ಖಾಲಿನ ರೆಕಮೆಂಡ್ ಮಾಡ್ತೀನಿ. ಪ್ಲೀಸ್ ನೋಡಿ. ನಿಮಗೂ ಒಂದು ಕನೆಕ್ಟ್ ಆಗುವಂಥ ಫೀಲಿಂಗ್ ಬರುತ್ತೆ. 10 ನಿಮಿಷದ ಮೂವಿಲಿ ಅವರು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ರೆಕಮೆಂಡ್ ದಿಸ್ ಮೂವಿ. ಹಾಗೆ ಹೇಳ್ತಾ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್ ಫಾರ್ ಅಟೆಂಡಿಂಗ್ ದಿಸ್ ಕಾಲ್. ಥ್ಯಾಂಕ್ ಯು ಆಲ್ ಸೋ ಮಚ್. ಮೂವಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇವತ್ತು ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್. And thanks to TKSFF as well. You've given us a wonderful platform and also an opportunity to showcase our movies and everyone's talent. So thank you so much for that as well. And ಇವತ್ತಿನ ಟೆಕ್ನಿಕಲ್ ಸಪೋರ್ಟ್ ಶರತ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಕ್ರಮ್ ಅವರೇ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ನೀವು ಸಖತ್ನ ರೆಪ್ರೆಸೆಂಟ್ ಮಾಡಿ ಇವತ್ತು ಬಂದಿದ್ದೀರಾ. ನಿಮ್ಮ ಸೈಡಿಂದ, ನಿಮ್ಮ ತಂಡದಿಂದ ಒಂದು ಮೂವಿನೂ ತಂದಿದ್ದೀರಾ TKSFFಗೆ. ಸೊ ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಅದೇ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಟು ಖಾಲಿ. ಆ್ಯಂಡ್ ಇಲ್ಲೇ ನಾನು ನನ್ನ ಟಾಕ್ ಶೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.